Yes, sir. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಎಲ್ಲ ದಾರ್ಶನಿಕರನ್ನ, ಬಸವಾದಿ ಪ್ರಮುಖರನ್ನ, ಬುದ್ಧ, ಬಸವ, ಅಂಬೇಡ್ಕರ್, ಕನಕದಾಸ ಎಲ್ಲ ಮಹಾತ್ಮರನ್ನ ನೆನೆಯುತ್ತಾ ಇವತ್ತಿನ 312ನೇ ಗೂಗಲ್ ಮೀಟ್ ವಿಶೇಷ ಸಂವಾದಕ್ಕೆ ಮತ್ತು ಚಿಂತನೆಗೆ ಕನಕದಾಸರ ಮುಂಡಿಗೆಗಳು ಎಂತಕ್ಕಂಥ ವಿಷಯದ ಮೇಲೆ ನಮ್ಮ ಆತ್ಮೀಯರು, ಸ್ನೇಹಿತರು, ವಾಗ್ಮಿಗಳು ಆದಂಥ ಡಾಕ್ಟರ್ ಶಿವಪ್ಪ ಕುರಿ, ನಮ್ಮ ಅಕ್ಕನ ಅರಿವಿನ ಅಜೀವ ಸದಸ್ಯರು ಹಾಗೂ ವಚನ ಅಧ್ಯಯನಶೀಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಗದಗಿನ ಪ್ರಾಚಾರ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ನಾನು ಮೊದಲಿಗೆ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವ್ರಿಗೆ ವಚನ ಪ್ರಾರ್ಥನೆ ಮಾಡಲಿ ಅಂತ ಅಲ್ಲಿ ಕೇಳ್ಕೊಂತೀನಿ. ಕರಗೇಸೆಯನ್ನ ಮನದ ಕಾಳಿಕೆಯ ಕಳೆಯ ವರೆ ಬಣ್ಣಕ್ಕೆ ತಂದೆನ್ನ ಪುಟವಿಕ್ಕೆ ನೋಡಯ್ಯ. ಕರಗೇಸೆಯನ್ನ ಮನದ ಕಾಳಿಕೆಯ ಕಳೆಯ ಕಡಿಹಕ್ಕೆ ಬಡಿಹಕ್ಕೆ ತಂದೆನ್ನ ಕಡೆಯಣೆಯ ಮಾಡಿ ನಿಮ್ಮ ಶರಣರ ಪಾದಕ್ಕೆ ತೊಡಿಗೆಯ ಮಾಡಿ ಸಲುಹಯ್ಯ. ಕೂಡಲ ಸಂಗಮ ದೇವ ಕರಗೇಸೆ ಎನ್ನ ಮನದ ಕಾಳಿಕೆಯ ಕಳೆಯ ವರೆ ಬಣ್ಣಕ್ಕೆ ತಂದೆನ್ನ ಪುಟವಿಕ್ಕೆ ನೋಡಯ್ಯ. ಕರಗೇಸೆ ಕಡಿಹಕ್ಕೆ ಬಡಿ ಹಕ್ಕೆ ತಂದೆನ್ನ ಕಡೆಯಣೆಯ ಮಾಡಿ ನಿಮ್ಮ ಶರಣರ ಪಾದಕ್ಕೆ ತೊಡಿಗೆಯ ಮಾಡಿ ಸಲುಹಯ್ಯ. ಕೂಡಲ ಸಂಗಮ ದೇವ ಕರಗೇಸಿ ಎನ್ನ ಮನದ ಕಾಳಿಕೆಯ ಕಳೆಯ ಕರಗೇಸೆ 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 ಎನ್ನ ಮನದ ಕಾಳಿಕೆಯ ಕಳೆಯ. ಸರ್ವರಿಗೂ ಶರಣು ಶರಣಾರ್ಥಿಗಳು. ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಅಂತಾರಾಷ್ಟ್ರೀಯ ಖ್ಯಾತ ಹಿಂದೂಸ್ತಾನಿ ಗಾಯಕರಾದಂತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಇವರನ್ನ ಸ್ವಾಗತ ಕೋರ್ತಾ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಕೂಡ ಹೇಳ್ತಾರೆ. ಶರಣಾರ್ಥಿ. ಒಂದು 2 ನಿಮಿಷದೊಳಗ ನಮ್ಮ ವೇದಿಕೆ ನಡೆದು ಬಂದ ದಾರಿಯನ್ನ ನಾನು ಪರಿಚಯ ಮಾಡ್ತಾ ಇದ್ದೇನೆ. ಇವತ್ತಿಗೆ ಜನವರಿ 6 ವರ್ಷಗಳನ್ನ ಮುಗಿದು 7ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. 2020ರಲ್ಲಿ ಆರಂಭಗೊಂಡಂತ ವಚನ ಅಧ್ಯಯನ ವೇದಿಕೆ, ಅಕ್ಕನರಿವು, ಬಸವಾದಿ ಶರಣರ ಚಿಂತನ ಕೂಟ, ಹಲವು ವೇದಿಕೆಗಳಿಂದ ಮನೆ ಬಿಟ್ಟು ಹೊರಗೆ ಹೋಗಲಾರದಂತ ಅತ್ಯಂತ ಆತಂಕದ ಪರಿಸ್ಥಿತಿ ಒಳಗ ಮನೆಯೊಳಗೆ ಕುಂತ್ಕೊಂಡೇ ವಚನ ಸಾಹಿತ್ಯ ಅನುಭವವನ್ನ ಹೊಂದಬೇಕು ಅಂತ ತಿಳ್ಕೊಂಡು ಒಂದು ಆರಂಭದೊಳಗ ನಾನು ಮತ್ತು ರುದ್ರಮೂರ್ತಿ ಅವರ ಮಗಳು ಗ್ರೀಷ್ಮ ಆರಂಭ ಮಾಡಿದ್ವಿ. ಅದು 25, 30, 40, 50 ಜನ ಹೋಗಿ 150, 200, 800 ಜನ ಸೇರುವಂತ ಸಂದರ್ಭ ಬಂತು. ಹೀಗಾಗಿ ಕಳೆದ 6 ವರ್ಷಗಳಿಂದ ಅವ್ಯಾಹತವಾಗಿ ನಾವು ಈ ವಚನ ಚಳುವಳಿ ಮತ್ತು ವಚನ ಶರಣರ ಆಶಯಗಳನ್ನು ಗುರುತಿಸಿ ಅದಕ್ಕೆ ಪೂರಕವಾದಂತ ಒಂದು ವೇದಿಕೆಯನ್ನು ಕಲ್ಪಿಸಿ ಅದಕ್ಕೆ ಪೂರಕವಾದಂತ ವಿಷಯಗಳನ್ನು ಕೊಟ್ಟು ಆ ಜನರನ್ನ, ವಿದ್ವಾಂಸರನ್ನ, ಅನುಭಾವಿಗಳನ್ನ, ಪ್ರಾಧ್ಯಾಪಕರನ್ನ, ಸಾಹಿತಿಗಳನ್ನ ಇಲ್ಲಿ ಕರೆತಂದು ಅವರಿಂದ ಅನುಭವವನ್ನು ಮಾಡಿ ಕೊನೆ ಅರ್ಧ ಗಂಟೆ ಸಂವಾದಗಳನ್ನಿಟ್ಟು ಒಂದು ವಚನ ಚಳುವಳಿಯ ಸ್ಪಷ್ಟತೆಯನ್ನ, ಸೈದ್ಧಾಂತಿಕ ಸ್ಪಷ್ಟತೆ ಮತ್ತು ಚಳುವಳಿಯ ರೂಪರೇಷೆಗಳ ಬಗ್ಗೆ ಒಂದು ತಿಳ್ಕೊಳ್ಳಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇವತ್ತು ಬಹಳ ಒಳ್ಳೆಯ ಅತಿಥಿಗಳು, ಉಪನ್ಯಾಸಕರು ನಮ್ಗೆ ಸಿಕ್ಕಿದ್ದಾರೆ. ಇದಕ್ಕೆ ಕಾರಣ ಅಂದ್ರೆ ಅಗೇನ್ ನಮ್ಮ ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್.
ನಮ್ ಸರ್ ಕೊಡ್ರಿ ಅಂತ ತಿಳ್ಕೊಂಡು ಅಲ್ಲೇ ಇದ್ರು. ಅವ್ರು ಇಮಿಡಿಯೇಟ್ಲಿ ಅವ್ರು ಒಪ್ಕೊಂಡ್ರು. ಅವರ ದೊಡ್ಡ ಗುಣ. ಅದಕ್ಕೆ ಅವರನ್ನ ಮತ್ತು ವೇದಿಕೆ ಒಳಗೆ ಪಾಲ್ಗೊಂಡಂತ ಎಲ್ಲ ಶರಣರನ್ನ ಇವತ್ತು ಶಾಪುರ ಘಟಕ ಆಗಿದೆ, ಅಂದ್ರೆ ಯಾದಗಿರಿ ಜಿಲ್ಲಾ ಘಟಕ, ಬಿಜಾಪುರ ಜಿಲ್ಲಾ ಘಟಕ ಆಗಿದೆ. ಈಗ ಮುಂದೆ ಧಾರವಾಡ ಮತ್ತು ಹುಬ್ಬಳ್ಳಿ ಆಗ್ತಕ್ಕಂಥ ಸಂದರ್ಭ. ಸಾಕಷ್ಟು ವಿಷಯದೊಳಗ ವಚನ ಸಾಹಿತ್ಯವನ್ನು ಹಿಡ್ಕೊಂಡು ಈ ವೇದಿಕೆ ಪರಿಷ್ಕರಣೆ ಇರಬಹುದು, ವಚನಗಳ ಶುದ್ಧೀಕರಣ ಇರಬಹುದು, ಮತ್ತು ತಾತ್ವಿಕ ಚರ್ಚೆಗಳು ಮತ್ತು ಇತ್ಯರ್ಥಕ್ಕೆ ಸಮ ಕಟಿಬದ್ಧವಾಗಿ ದುಡಿತಕ್ಕಂಥ ಈ ವೇದಿಕೆಗೆ ಎಲ್ಲ ಶರಣೆಯರ ಸಹಕಾರ, ಸಲಹೆ ಎಲ್ಲವೂ ಬಹಳ ಮಾರ್ಗದರ್ಶಕ, ಮಾನದಂಡ ಅಂತ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಈ ವೇದಿಕೆ ಇದೆ ಅಂತಂದ್ರೆ ಪ್ರತಿಯೊಬ್ಬರ ಶ್ರಮ, ಕಾಣಿಕೆ ಎಲ್ಲವೂ ಕೂಡ ಕಾರಣ ಅಂತ ನಾನು ಎಲ್ಲರ ಸಮ್ಮುಖದೊಳಗೆ ನಾನು ನಿವೇದನೆ ಮಾಡ್ತಾ ಡಾಕ್ಟರ್ ಶಿವಪ್ಪ ಕುರಿ ಸರ್ ಅವರಿಗೆ ಮತ್ತು ಎಲ್ಲ ಬಸವ ಭಕ್ತರಿಗೆ ಸ್ವಾಗತವನ್ನು ಕೊಡ್ತಾ ಡಾಕ್ಟರ್ ಶಿವಪ್ಪ ಕುರಿ ಅವರ ಪರಿಚಯವನ್ನ ಡಾಕ್ಟರ್ ದಾನಮ್ಮ ಜಳಕಿ ಅವರು ಮಾಡಬೇಕು ಅಂತ ಅವ್ರು ಹೇಳ್ತೀನಿ. ದಾನಮ್ಮ. ಓಕೆ ಸರ್, ಧನ್ಯವಾದಗಳು ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭವಭವದಲ್ಲಿ ಎನ್ನ ಮನವು ಸಿಲುಕದೆ, ಭವಭವದಲ್ಲಿ ಎನ್ನ ಮನವು ಕಟ್ಟದೆ, ಭವಸಾಗರದಲ್ಲಿ ಮುಳುಗದೆ, ಭವರಾಟಳದೊಳು ತುಂಬದೆ ಕೆಡಹದೆ, ಭವ ವಿರಹಿತ ನೀನು ಅವದಾರು ಕರುಣಿಸು ಕೂಡಲ ಸಂಗಮದೇವ. ಈ ವಚನವನ್ನ ಎನ್ನ ಮನದಂಗಡದಲ್ಲಿ ನೆನೆಯುತ್ತಾ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆಯ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಅರಿವೇ ಗುರು, ಆಚಾರವೇ ಲಿಂಗ, ಅನುಭಾವವೇ ಜಂಗಮ ಶರಣ ಮಾರ್ಗದ ತತ್ವ ಸಿದ್ಧಾಂತದ ಅಡಿಯಲ್ಲಿಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಎಲ್ಲ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಈ ಕಾರ್ಯಕ್ರಮದ ರೂವಾರಿಗಳು, ಮಾರ್ಗದರ್ಶಕರು, ಅಪ್ಪಟ ಬಸವಾಭಿಮಾನಿಗಳು ಹಾಗೂ ಶರಣ ತತ್ವವನ್ನ, ಆಶಯಗಳನ್ನ ಗೂಗಲ್ ಮೀಟ್ ಮೂಲಕ ಜಗತ್ತಿನ ಮೂಲೆ ಮೂಲೆಯಲ್ಲಿ ಕೊಂಡೊಯ್ಯುತ್ತಿರುವಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಅನಂತ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಒಂದು ವಿಶೇಷ ಉಪನ್ಯಾಸ ಕನಕದಾಸರ ಮುಂಡಿಗೆಗಳು. ಈ ವಿಷಯವಾಗಿ ಉಪನ್ಯಾಸವನ್ನ, ಅನುಭವವನ್ನ ನೀಡ್ತಾ ಇರುವಂತ ಡಾಕ್ಟರ್ ಶಿವಪ್ಪ ಕುರಿ, ಪ್ರಾಚಾರ್ಯರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗದಗ್, ಅವರಿಗೂ ಸಹ ವೇದಿಕೆ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಅವರಿಗೆ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಅತ್ಯಂತ ಸುಷ್ಠವಾಗಿ ಇವತ್ತು ವಚನ ಪ್ರಾರ್ಥನೆಯನ್ನು ಮಾಡಿದಂತ ಅಂತಾರಾಷ್ಟ್ರೀಯ ಗಾಯಕರಾಗಿರುವಂತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣನವರಿಗೂ ಹಾಗೂ ವಚನ ಮಂಗಳ ಮಾಡಲಿರುವ ಶರಣ ಪ್ರೇಮಕ್ಕ ಹೊರಟ್ಟಿ ಸಹೋದರಿಯವರಿಗೂ ಸಹಿತ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ವೇದಿಕೆಗೆ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಸದಾ ಎಲೆಮರೆಯ ಕಾಯಿ ಹಾಗೆ ತಾಂತ್ರಿಕ ಸಹಾಯವನ್ನು ಕೊಡ್ತಾ ಇರುವಂತ, ಸಂಯೋಜಕರು ಆಗಿ ಕಾರ್ಯ ಮಾಡ್ತಾ ಇರುವಂತ ಸಹೋದರರಾದ ರುದ್ರಮೂರ್ತಿ ಪ್ರಭು ಹಾಗೂ ಕುಮಾರ್ ರಾಜಣ್ಣ ಅವರಿಗೂ ಸಹಿತ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನ ತಿಳಿಸ್ತಾ ಅವರಿವರೆನ್ನದೆ ಎಲ್ಲರಿಗೂ ವೇದಿಕೆ ಪರವಾಗಿ ಶರಣು ಶರಣಾರ್ಥಿಗಳನ್ನ ಹೇಳಿ ಈ ಒಂದು ಗೂಗಲ್ ಮೀಟ್ಗೆ ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಒಂದು ಉಪನ್ಯಾಸಕರ ಪರಿಚಯವನ್ನ ಮಾಡ್ಲಿಕ್ಕೆ ನನಗೆ ಅತೀವ ಸಂತೋಷ ಅನಿಸ್ತಾ ಇದೆ. ಡಾಕ್ಟರ್ ಶಿವಪ್ಪ ಮರಿಬಸಪ್ಪ ಕುರಿ ಇವರು ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ಮಾಡ್ತಾ ಇದ್ದು ಸುಮಾರು 25 ವರ್ಷಗಳ ಒಂದು ಬೋಧನೆ ಮತ್ತು ಆಡಳಿತ ನಿರ್ವಹಣೆ ಕಾರ್ಯವನ್ನ ಮಾಡ್ತಾ ಇರೋದನ್ನ ವೇದಿಕೆಗೆ ತಿಳಿಸ್ಲಿಕ್ಕೆ ಅತೀವ ಸಂತೋಷ ಅನಿಸ್ತಾ ಇದೆ. ಮುಖ್ಯವಾಗಿ KS ಕಾಲೇಜ್ ವಿದ್ಯಾನಗರ ಹುಬ್ಬಳ್ಳಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಷ್ಟಗಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿರಹಟ್ಟಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಂಡರ್ಗಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಧಾರವಾಡ, KH ಪಾಟೀಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಲ್ಕೋಟಿ, ಹೀಗೆ ವಿವಿಧ ಕಡೆ ಅಧ್ಯಾಪಕರಾಗಿ ಕಾರ್ಯವನ್ನು ಮಾಡಿ ಸಂಸ್ಥಾಪಕ ಪ್ರಾಂಶುಪಾಲರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಂಡರ್ಗಿಯಲ್ಲಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಲ್ಕೋಟೆಯಲ್ಲಿ ಕಾರ್ಯವನ್ನ ತಮ್ಮ ಸೇವೆಯನ್ನ ಮಾಡ್ತಾ ಇದ್ದಾನೆ ಇಲ್ಲಿ ಹೇಳಿಕೆ ತುಂಬಾ ಸಂತೋಷ ಅನಿಸ್ತಾ ಇದೆ. KGCT ಉಪಾಧ್ಯಕ್ಷರಾಗಿ ಕರ್ನಾಟಕ ಸರ್ಕಾರಿ ಕಾಲೇಜು ಅಧ್ಯಾಪಕರ ಸಂಘ ಬೆಂಗಳೂರು, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ವಲಯದಲ್ಲಿ ಉಪಾಧ್ಯಕ್ಷರಾಗಿ 2008ರಿಂದ 10, 11ರಿಂದ 13ನೇ ಅವಧಿಗೆ ಸತತವಾಗಿ 2 ಸಾರಿ ಅವಿರೋಧವಾಗಿ ಆಯ್ಕೆಯಾಗಿ ತಮ್ಮ ಸೇವೆಯನ್ನ ನೀಡಿದ್ದಾರೆ. ಅಲ್ಲದೆ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗದಗದಲ್ಲಿ ಸಹ 2012ರಿಂದ 2015ರಲ್ಲಿ ಕನ್ನಡ ಸಾಹಿತ್ಯದ ಸೇವೆಯನ್ನು ಸಹಿತ ಮಾಡಿದ್ದನ್ನ ವೇದಿಕೆಗೆ ತಿಳಿಸ್ಲಿಕ್ಕೆ ಖುಷಿ ಅನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಕನ್ನಡ ಸರ್ಕಾರಿ ಕಾಲೇಜು ಅಧ್ಯಾಪಕರ ಸಂಘ ಬೆಂಗಳೂರು ಇಲ್ಲಿ ಸೇವಾವಧಿ ಸದಸ್ಯತ್ವವನ್ನ, ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಅಜೀವ ಸದಸ್ಯತ್ವವನ್ನ ಶ್ರೀಯುತರು ಪಡೆದಿದ್ದಾರೆ.
ಸಾಮಾಜಿಕ ಸೇವೆಗಳಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ ಶ್ರೀ ಗುರು ಬೂದೀಶ್ವರ ವಿದ್ಯಾರ್ಥಿ ಬಳಗ ಹೊಸಹಳ್ಳಿಯಲ್ಲಿ 89ರಿಂದ 96ರವರೆಗೆ, ಗೌರವಾಧ್ಯಕ್ಷರಾಗಿ ಕನ್ನಡ ಕ್ರಿಯಾ ಸಮಿತಿ ತಾಲೂಕು ಘಟಕ ಕುಷ್ಟಗಿಯಲ್ಲಿ 98ರಿಂದ 2002ರಲ್ಲಿ, ಅದೇ ರೀತಿ ಅಧ್ಯಕ್ಷರಾಗಿ ಹಳೆಯ ವಿದ್ಯಾರ್ಥಿಗಳ ಸಂಘ KSS ಕಾಲೇಜು ಗದಗ 91ರಿಂದ ಇಲ್ಲಿವರೆಗೆ ಸೇವೆಯನ್ನ ಸಾಮಾಜಿಕ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅನೇಕ ಗ್ರಂಥಗಳ ಪ್ರಕಟಣೆಯಾಗಿದ್ದು, HN ಹೂಗಾರ್ ಬದುಕು ಬರಹ ಒಂದು ಅಧ್ಯಯನ, ಬೂದೀಶ್ವರ ಭಕ್ತಿ ಗೀತೆಗಳು, ಕನ್ನಡ ಚಂದೋಪದರ್ಪಣ, ಶನಿವಾರ ಸಾಹಿತ್ಯ ಸಂಜೆ ಮಾಲಿಕೆ 1, ತುಂಗಭದ್ರೆ, ಗದಗ ಜಿಲ್ಲಾ 5ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ಮರಣ ಸಂಚಿಕೆ, ಮಲಪ್ರಭೆ, ಗದಗ ಜಿಲ್ಲಾ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ಮರಣ ಸಂಚಿಕೆ, ಶನಿವಾರ ಸಾಹಿತ್ಯ ಸಂಜೆ ಮಾಲಿಕೆ 2 ಮತ್ತು 3, ಕವನ ಸಂಕಲನಗಳು, ಒಂದು ಸಮಚಿತ್ತ ಮತ್ತೊಂದು ಸಮರಸ, ಹೀಗೆ ಅಲ್ಲದೆ ಹಲವಾರು ಬಿಡಿ ಲೇಖನಗಳ ಸಹಿತ ಪ್ರಕಟ ಆಗಿರೋದನ್ನ ತಿಳಿಸ್ಲಿಕ್ಕೆ ಸಂತೋಷ ಅನಿಸ್ತಾ ಇದೆ. ಅಲ್ಲದೆ ಶಿಕ್ಷಣ ಭೂಷಣ ಮತ್ತು ಶಿಕ್ಷಕಶ್ರೀ ಹಾಗೂ ಶಿಕ್ಷಕ ರತ್ನ ಪ್ರಶಸ್ತಿಗಳು ಸಹಿತ ಅವರ ಮುಡಿಗೇರಿವೆ. HRMS ಮಾಹಿತಿ ಹಾಗೂ ತರಬೇತಿಯಲ್ಲಿ ವಿಶೇಷವಾಗಿರುವಂತ ನೈಪುಣ್ಯತೆಯನ್ನು ಪಡೆದಿದ್ದು, ಕ್ರೀಡೆ, ಸಾಂಸ್ಕೃತಿಕ ಹಾಗೂ NSS ಸಾಹಿತ್ಯಿಕ ಒಂದು ಚಟುವಟಿಕೆಗಳನ್ನ ಮಾಡ್ತಾ ಇರೋದನ್ನ ಇಲ್ಲಿ ತಿಳಿಸ್ಲಿಕ್ಕೆ ಸಂತೋಷ ಅನಿಸ್ತಾ ಇದೆ. ಒಟ್ಟಾರೆಯಾಗಿ ಇಂತಹ ಅನುಭವಿ ಉಪನ್ಯಾಸಕರು ಇವತ್ತು ನಮ್ಮ ವೇದಿಕೆಯಲ್ಲಿ ಉಪನ್ಯಾಸವನ್ನ ಮಾಡ್ತಾ ಇರೋದನ್ನ ನನಗೆ ವೇದಿಕೆ ತಿಳಿಸ್ಲಿಕ್ಕೆ ಸಂತೋಷ ಅನಿಸ್ತಾ ಇದೆ. ಅವರು ಇವತ್ತಿನ ಉಪನ್ಯಾಸವನ್ನ ಮಾಡ್ಲಿಕ್ಕೆ ಒಪ್ಪಿಕೊಂಡು ನಮ್ಮ ವೇದಿಕೆಯಲ್ಲಿ ಉಪನ್ಯಾಸಕರಾಗಿ ಬಂದಿದ್ದಕ್ಕೆ ಅವರಿಗೆ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಈಗ ಅವರಿಗಾಗಿ ವೇದಿಕೆಯನ್ನ ನಾನು ಬಿಟ್ಕೊಡ್ತಾ ಇದ್ದೀನಿ. ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಡನ ಮಾವನ ತುಡ ಭುಜ ಬಲದಿ ಕಾದಿ ಗೆಲಿದಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಆದಿಮೂರ್ತಿ ಸಲಹೋ ಗದುಗಿನ ವೀರ ನಾರಾಯಣ. ಮೊದಲಿಗೆ ಗದುಗಿನ ವೀರ ನಾರಾಯಣನ ಕಿಂಕರನಾದ ಕುಮಾರವ್ಯಾಸನ ಕಾವ್ಯದ ಈ ಮುಂಡಿಗೆಯನ್ನ ನೆನಿತ ಕನ್ನಡ ಭುವನೇಶ್ವರಿಯನ್ನ ಧ್ಯಾನಿಸಿಕೊಂಡು ಶರಣ ಸಂತ ದಾಸರನ್ನ ನೆನೆದು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ನಡೆಯುವ ಕನಕದಾಸರ ಮುಂಡಿಗೆಗಳು ಅನ್ನುವ ಸಾಮೂಹಿಕ ಚಿಂತನ ಮತ್ತು ಸಂವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶರಣರಾದ ಶಶಿಕಾಂತ್ ಪಟ್ಟಣ ಅವರೇ, ಸಂಯೋಜಕರಾದಂತಹ ಡಾಕ್ಟರ್ ದಾನಮ್ಮ ಜಳಕಿ ಅವರೇ, ರುದ್ರಮೂರ್ತಿ ಪ್ರಭು ಅವರೇ, ಕುಮಾರ ರಾಜಣ್ಣ ಅವರೇ, ಈ ಉಪನ್ಯಾಸದಲ್ಲಿ ಪಾಲ್ಗೊಳ್ಳಿಕ್ಕೆ ಅನುಕೂಲ ಕಲ್ಪಿಸಿರುವ ಡಾಕ್ಟರ್ ಕಸ್ತೂರಿ ದಳವಾಯ್, ಕನ್ನಡ ಅಧ್ಯಾಪಕಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಗದಗ್ ಅವರೇ, ನನಗೆ ಆತ್ಮೀಯರಾದಂತ BN ತಾರಾರ್ ಅವರೇ, ಡಾಕ್ಟರ್ ವೀಣಾ ಮೇಡಮ್ ಅವರೇ, ಉಳಿದೆಲ್ಲ ಯಾವತ್ತು ಶರಣರೇ ಶರಣಿಯರೇ, ನಿಮಗೆಲ್ಲ ಈ ಬೆಳಗಿನ ಶುಭ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮ ಅಕ್ಕರ ವಚನದಂತೆ ಸಂಘದಿಂದಲ್ಲದೆ ಅಗ್ನಿ ಹುಟ್ಟಲಾರದು, ಸಂಘದಿಂದಲ್ಲದೆ ಬೀಜ ಮೊಳಕೆ ಒಡೆಯದು, ಸಂಘದಿಂದಲ್ಲದೆ ದೇಹವಾಗಲಾರದು, ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರ ಸಂಘದಿಂದ ಆನು ಪರಮ ಸುಖಿಯಾದನೆಯ ಎನ್ನುವ ಮಾತೇನಿದೆ, ಅದರಂತೆ ಈ ಒಂದು ಗೂಗಲ್ ಮೀಟ್ ಮೂಲಕ ಶರಣ ಸಂಸ್ಕಾರದ ವಚನಾಮೃತವನ್ನ, ಅದರ ಸವಿಯನ್ನ ಉಣಿಸುತ್ತಿರುವಂತ ಪಟ್ಟಣ ಸರ್ ಆದಿಯಾಗಿರುವಂತ ಎಲ್ಲ ಮಿತ್ರ ಮಂಡಳಿಯವರಿಗೆ, ಬಸವಪ್ರಿಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ,
ಇಂದು ಕನಕದಾಸರ ಮುಂಡಿಗೆಗಳು ಅನ್ನುವ ವಿಷಯದ ಮೇಲೆ ನನಗೆ ಗೊತ್ತಿರುವ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ನಾನು ಈಗ ತೊಡಗ್ತಾ ಇದ್ದೇನೆ. ಈ ಅವಕಾಶವನ್ನು ನೀಡಿದ ತಮಗೆ ಮೊದಲಿಗೆ ನಮಸ್ಕಾರಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತೇನೆ. ಮುಂಡಿಗೆ ಅಥವಾ ಮುಡಿಗೆ, ಇಲ್ಲಿ ಎರಡು ಪದಗಳಾದಾವೆ, ಮುಡಿಗೆ, ಮುಂಡಿಗೆ. ಮುಡಿಗೆ ಅದು ಅಬಿಂದುಕು, ಮುಂಡಿಗೆ ಸಬಿಂದುಕು. ಇಲ್ಲಿ ಕನ್ನಡ ವ್ಯಾಕರಣದೊಳಗ ಅಬಿಂದುಕುಗಳು ಸಬಿಂದುಕುಗಳು ಆಗುವುದು ಅಪರೂಪ. ಸಬಿಂದುಕುಗಳು ಅಬಿಂದುಕುಗಳ ಆಗ್ತವೆ. ಇಲ್ಲಿ ಮುಡಿಗೆ ಅನ್ನುವ ಬದಲಾಗಿ ಮುಂಡಿಗೆ ಅನ್ನುವ ಪದವನ್ನ ಬಳಸಿದ್ದಾರೆ. ಮುಡಿ ಅಂದ್ರೆ ತಲೆ, ಶಿರ. ತಲೆಗೆ ಚೈತನ್ಯವನ್ನ ತುಂಬುವಂತಹ ಸಾಹಿತ್ಯ. ಭಾರತೀಯ ಅಲಂಕಾರಿಕರಾದಂತಹ ಕುಂತಕ ಒಂದು ಮಾತು ಬರೀತಾನೆ, ಶಬ್ದಾರ್ಥವು ಸಹಿತವು ಕಾವ್ಯಂ ವಕ್ರಕವಿ ವ್ಯಾಪಾರ ಶಾಲಿನಿ ಬಂದೇ ವ್ಯವಸ್ಥಿತವು ಕಾವ್ಯಂ ತದ್ದಿದ್ದು ಅಲ್ಲಾರದ ಕಾರಣಿ ಅಂತ. ವಕ್ರಕವಿ ವ್ಯಾಪಾರ ಶಾಲಿನಿ, ಹೇಳುವುದನ್ನ ವಕ್ರವಾಗಿ ಹೇಳುವುದು, ಸುತ್ತಿ ಬಳಸಿ ಹೇಳುವುದು. ಅಂತಹ ಸುತ್ತಿ ಬಳಸಿ ಹೇಳಿ ಸವಾಲುಗಳನ್ನ, ಸಮಸ್ಯೆಯನ್ನ, ಕಟ್ಟನ್ನ, ಕಂತೆಯನ್ನ ಪೆಂಡಿಯನ್ನಾಗಿ ಹೇಳಿಕೊಟ್ಟು ಪಾಂಡಿತ್ಯ ಪ್ರದರ್ಶನವನ್ನ ಮಾಡುವ, ವಿಶೇಷವಾದ ಆತ್ಮಾನುಭವವನ್ನ ಒಗಟಿನ ರೀತಿಯಲ್ಲಿ ಹೇಳುವಂತ ಒಂದು ಸ್ವರೂಪ ಮುಂಡಿಗೆ. ಈ ಮುಂಡಿಗೆ ಇದರ ಶಬ್ದ ನಿಷ್ಪತ್ತಿಯನ್ನ ಹೇಳುವುದಾದ್ರೆ, ಬುರ್ಲಿ ಬಿಂದು ಮಾಧವ್ ಅನ್ನುವರು ಒಂದು ಮಾತು ಹೇಳ್ತಾರೆ, ಕಟ್ಟಿಗೆಯ ದೊಡ್ಡ ತೊಲೆಯ ಎತ್ತಲು ಹೇಗೆ ಸುಲಭ ಸಾಧ್ಯವಿಲ್ಲವೋ ಹಾಗೆಯೇ ಕನಕನ ಈ ಜಾತಿಯ ಹಾಡುಗಳನ್ನ ಸುಲಭವಾಗಿ ಅರ್ಥ ಮಾಡಲು ಸಾಧ್ಯವಿಲ್ಲೆಂದೇ ಇವುಗಳಿಗೆ ಮುಂಡಿಗೆಗಳೆಂದು ಕರೆದಿರುವರು ಅಂತ ಹೇಳ್ತಾರೆ. ಅಂದ್ರೆ ದೊಡ್ಡದಾದಂತಹ ಮರದ ದಿಂಬನ್ನು ಎತ್ತಲಿಕ್ಕೆ ಒಬ್ಬರಿಂದ ಸಾಧ್ಯ ಆಗುವುದಿಲ್ಲ, ಅನೇಕ ಜನ ಬೇಕಾಗ್ತಾರೆ. ಆದ್ರೆ ಈ ಸವಾಲುಗಳನ್ನ ತಿದ್ದಲಿಕ್ಕೆ ಅಥವಾ ಹೇಳಲಿಕ್ಕೆ, ಒಡಿಲಿಕ್ಕೆ ಜ್ಞಾನದ ಪ್ರತಿಭೆ ಬೇಕಾಗ್ತದೆ ಅನ್ನುವುದನ್ನ ಅವರು ವ್ಯಕ್ತಪಡಿಸ್ತಾರೆ. ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು ಸಂಶೋಧಕರು ಕರ್ನಾಟಕದಲ್ಲಿ ದಿವ್ಯ ಮತ್ತು ಮುಂಡಿಗೆ ಬಗ್ಗೆ ವಿವೇಚನೆ ಮಾಡ್ತಾ ಹೇಳ್ತಾರೆ, ಮುಂಡಿಗೆ ಮತ್ತು ಮುಂಡಿಗೆಗಳೆರಡು ಸಮಾನಾರ್ಥಗಳು, ಎರಡಕ್ಕೂ ಟೊಪ್ಪಿಗೆ ತಲೆ ಮೇಲಿನ ಉಡುಪು ಎಂಬ ಅರ್ಥ ಬರ್ತದೆ ಅಂತ. ಅಂದ್ರೆ ಒಟ್ಟಾರೆಯಾಗಿ ಇದು ಬುದ್ಧಿಗೆ ಸಂಬಂಧಪಟ್ಟಂತ ವಿಷಯ ಅನ್ನುವುದು ನಮಗೆ ಸ್ಪಷ್ಟ ಆಗ್ತದೆ. ಕನಕದಾಸರ ಮುಂಡಿಗೆಗಳು ಅವುಗಳನ್ನ ಅವರು 3 ರೂಪದೊಳಗ ನಮ್ಗೆ ಹೇಳ್ತಾರೆ. ಬೆಡಗು, ಮುಡಿಗೆ ಅದೊಂದು ಅರ್ಥ. ಈ ದಾಸರಿಗಿಂತ ಮೊದಲಿಗೆ ನಮಗೆ ಅಲ್ಲಮಪ್ರಭು ದೇವರ ಬೆಡಗಿನ ವಚನಗಳು ಕೂಡ ಕಠಿಣವಾದ ಅರ್ಥದಿಂದ ಕೂಡಿರ್ತಕ್ಕಂಥವುಗಳು. ಇವತ್ತಿಗೂ ಕೂಡ ಕೆಲವು ವಚನಗಳನ್ನ ಬಿಡಿಸಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಅಂತ ಪ್ರಭುತ್ವದ ಪಾಂಡಿತ್ಯಪೂರ್ಣ ಗೂಢಾರ್ಥವುಳ್ಳಂತ ಬೆಡಗಿನ ವಚನಗಳು ನಮ್ಮ ಮಧ್ಯೆ ಇವೆ. ಆನಂತರ ನಾನು ಆಗಲೇ ಪ್ರಾರಂಭಕ್ಕ ಗದುಗಿನ ಕವಿಯಾದಂತ ಕುಮಾರವ್ಯಾಸನ ಪದ್ಯವನ್ನ ಉಲ್ಲೇಖ ಮಾಡಿದೆ. ಅಲ್ಲಿ ನೋಡ್ರಿ, ವೇದ ಪುರುಷನ ಸುತನ ಸಹೋದರನ ಅನ್ನುವಂತ ಅದು ಕೂಡ ಮುಂಡಿಗೆನೆ. ನೇರವಾಗಿ ಕೃಷ್ಣನನ್ನ ಅಥವಾ ನಾರಾಯಣನನ್ನ ನೆನೆಬೇಕಾಗಿತ್ತು. ಅವ ಹೇಳ್ತಾನೆ, ವೇದ ಪುರುಷ ಅಂದ್ರೆ ನಾರಾಯಣ, ಅವನ ಮಗ ಬ್ರಹ್ಮ ಸುತ, ಅವನ ಮಗ ನಾರದ, ಆತನ ಸಹೋದರ ಮರಿಚಿ. ಹೀಗೆ ಹೇಳ್ತಾ ಹೇಳ್ತಾ ಹೋಗಿ ಕೊನೆಗೆ ಗದುಗಿನ ವೀರನಾರಾಯಣ ಅಂತ ಹೇಳ್ತಾನೆ. ಒಂದೇ ಶ್ರುತಿಯಲ್ಲಿ
ಅವರು ಬಳಸುವಂತಹ ಬೇರೆ ಬೇರೆ ಸುತ್ತಿ ಬಳಸಿ ಹೇಳ್ತಾ ಮಹಾಭಾರತದ ಸಂದರ್ಭದ ವಿಚಾರಗಳನ್ನ ನಮ್ಮ ಕುಮಾರವ್ಯಾಸರು ಅಲ್ಲಿ ಹೇಳ್ತಾರೆ. ಅದು ಕೂಡ ಮುಂಡಿಗೆನೆ. ಹಾಗೆ ಮುಂಡಿಗೆ ಎನ್ನುವುದು ಸಂಪೂರ್ಣವಾಗಿ ಅದು ಸುತ್ತಿ ಬಳಸಿ ಹೇಳುವಂಥದ್ದೇ. ಅದು ತಮ್ಮ ಪ್ರತಿಭೆಯನ್ನ ಇನ್ನೊಬ್ಬರ ಮುಂದೆ ಅವರಿಗೆ ಸವಾಲುವಿನ ರೂಪದೊಳಗ ಹೇಳುವಂತದ್ದು ಅಂತ ಕೆಲವರು ಹೇಳ್ತಾರೆ. ಕೆಲವರು ಹೂಗೆ ಮಾಡಿ ಕೆಲವು ಪಾಂಡಿತ್ಯದ ಪ್ರದರ್ಶನಕ್ಕಾಗಿ ಇರಬಹುದು ಅಂತ ಹೇಳ್ತಾರೆ ಮುಂಡಿಗೆಗಳನ್ನ. ಇನ್ನೂ ಕೆಲವು ಪಾಂಡಿತ್ಯ ಪರೀಕ್ಷೆಗಾಗಿಯೂ ಇದ್ದಂತೆ ಕಾಣ್ತವೆ ಅಂತ ಹೇಳ್ತಾರೆ. ಮತ್ತೆ ಕೆಲವು ಬುದ್ಧಿಪೂರ್ವಕ ಗುಹ್ಯ ಭಾಷೆಯಲ್ಲಿ ಹೇಳಿದಂತೆ ಅನಿಸ್ತದೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ಜ್ಞಾನಿಗಳ ಆಂತರಿಕ ಭಾಷೆಯಾಗಿ ಹೊರಹೊಮ್ಮಿದ್ದನ್ನು ನಾವು ಕಾಣಬಹುದು. ಆತ್ಮಾನುಭವ ಹಾಗೂ ತತ್ವಜ್ಞಾನವನ್ನ ವಿವರಿಸಿದ್ದನ್ನು ನಾವು ನೋಡಬಹುದು. ಪಂಡಿತರನ್ನ ಪೌರಾಣಿಕರನ್ನ ಕೆಣಕಿದ ಕೆಲವು ಹಾಡುಗಳು ನಾವು ನೋಡಬಹುದು ಅನ್ನುವಂಥದ್ದನ್ನ 6 ವಿಧದಲ್ಲಿ ಇಲ್ಲಿ ವ್ಯಕ್ತಪಡಿಸ್ತಾರೆ. ಆದ್ರೆ ನಮಗೆ ಇಲ್ಲಿ ಕಂಡು ಬರುವಂತಹದ್ದು ಏನಿದೆ ಅಂದ್ರೆ, ಕನಕದಾಸರು ಒಬ್ಬ ಶೂದ್ರ ಕವಿ. ಅವರು ಮಹಾಕವಿನೂ ಹೌದು, ಕಲಿನೂ ಹೌದು, ಅದ್ರ ಜೊತೆಗೆ ದಾಸರು ಹೌದು. ಶತಕಗಳನ್ನ ಬರೆದಿದ್ದಾರೆ. ಹರಿಭಕ್ತ ಸಾರ ಅವರದು ಶತಕ. ಅದು ಮೋಹನ ತರಂಗಿಣಿ ಸಾಂಗತ್ಯ ಮಹಾಕಾವ್ಯ. ರಾಮದಾನ ಚರಿತ್ರೆ ಅದು ಬಂಡಾಯ ಮನೋಧರ್ಮದಿಂದ ಒಳಗೊಂಡಿರುವಂತಹ ಕೃತಿ. ಹೀಗೆ ಹಲವಾರು ಕೃತಿಗಳು ಬಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದಾರೆ, ಸಾಂಗತ್ಯದಲ್ಲಿ ಬರೆದಿದ್ದಾರೆ, ಕೀರ್ತನೆಗಳನ್ನ ಬರೆದಿದ್ದಾರೆ, ಉಗಾಭೋಗಗಳನ್ನ ಬರೆದಿದ್ದಾರೆ, ಸುಳಾದಿಗಳನ್ನ ಬರೆದಿದ್ದಾರೆ, ಮೇಲಾಗಿ ಮುಂಡಿಗೆಗಳನ್ನು ಕೂಡ ಬರೆದಿದ್ದಾರೆ. ಸುಮಾರು ಇತ್ತೀಚೆಗೆ 46 ಮುಂಡಿಗೆಗಳನ್ನ ಗುರುತಿಸಿ ಅಧ್ಯಯನ ಮಾಡಿರುವಂತದ್ದನ್ನು ನಾವು ನೋಡ್ತೇವೆ. ಡಾಕ್ಟರ್ ಸಿದ್ದಣ್ಣ ಜಕ್ಮಾಳ್ ಅವರು ಬರೆದಿದ್ದಾರೆ, ಬುರ್ಲಿ ಅವರು ಬರೆದಿದ್ದಾರೆ. ಇವನ್ನೆಲ್ಲ ಸಂಗ್ರಹ ಮಾಡಿ ಕೊಟ್ಟಿರುವುದನ್ನ ನಾವು ನೋಡ್ತೇವೆ. ಹಾಗೇನೆ ನಮ್ಮ ಕನಕ ಅಧ್ಯಯನ ಪೀಠದ ಹಿಂದಿನ ಸಂಯೋಜಕರಾದಂತಹ ಡಾಕ್ಟರ್ ಸುಧಾಕರ್ ಅವರು ಕೂಡ ಕನಕದಾಸರ ಮುಂಡಿಗೆಯ ಸಂಪಾದನೆಗಳನ್ನು ಮಾಡಿದ್ದಾರೆ. ಇಲ್ಲಿ ಅವರು ಆಧ್ಯಾತ್ಮಿಕವಾದಂತ ಭಾಗವತ, ಪೌರಾಣಿಕ, ಮಹಾಭಾರತದ, ರಾಮಾಯಣದ ಐತಿಹಾಸಿಕತೆಗಳನ್ನ ಅವರು ತಮ್ಮ ಕೀರ್ತನೆಗಳ ತಮ್ಮ ಮುಂಡಿಗೆಗಳಲ್ಲಿ ವ್ಯಕ್ತಪಡಿಸಿರುವುದನ್ನ ನಾವು ನೋಡ್ತೇವೆ. ಬಹಳಷ್ಟು ಸುಂದರವಾದಂತಹ ಅರ್ಥ ಕೊಡುವಂತ ಮುಂಡಿಗೆಗಳು ನಮ್ಮ ಮುಂದ ಸಿಗುತ್ತವೆ. ಮುಂಡಿಗೆ ಹಾಗೂ ಅಲ್ಲಮರ ಬೆಳಗಿನ ವಚನಗಳಿಗೂ ಸಾಮ್ಯತೆ ಇದೆ ಅನ್ನುವುದನ್ನ ನಾವು ಗುರುತಿಸಬಹುದು. ಮಾಯೆ, ಜ್ಞಾನ, ವಿವೇಕ ಕುರಿತಾದಂತ ಅಲ್ಲಮರ ಏನು ಆ ವಚನ ಮತ್ತು ಕನಕದಾಸರ ಕಣ್ಣಿಲದಾತನು ಕಂಡ ಪಿಡಿದ ಮೃಗ, ಇವೆಲ್ಲವೂ ಕೂಡ ಸಾಮ್ಯತೆಯನ್ನ ನಾವು ನೋಡ್ತೇವೆ. ಕನಕದಾಸರ ಕೆಲವು ಮುಂಡಿಗೆಗಳು, ಬಹಳ ಪ್ರಸಿದ್ಧವಾದ ಮುಂಡಿಗೆಗಳನ್ನ ನಾವು ಇಲ್ಲಿ ನೋಡಬಹುದು. ಕನ್ನಡ ಹರಿದಾಸ ಸಾಹಿತ್ಯದ ಪ್ರಭಾವ, ಪರಿಣಾಮಗಳು ಮರಾಠಿ ಸಂತ ಸಾಹಿತ್ಯದ ಮೇಲೆ ಆಗಿರುವುದನ್ನ ವಿದ್ವಾಂಸರು ಈಗಾಗಲೇ ಗುರುತಿಸಿದ್ದಾರೆ. ಮುಂಡಿಗೆಗಳ ಪ್ರೇರಣೆಯಿಂದಲೇ ಭಾರೂಢಗಳು ಸೃಷ್ಟಿಯಾಗಿರುವುದನ್ನ ನಾವು ನೋಡ್ತೇವೆ. ಪುರಂದರದಾಸ ಮತ್ತು ಏಕನಾಥರ ಸಾಹಿತ್ಯವನ್ನ ತೌಲಿಕ ದೃಷ್ಟಿಯಿಂದ ನೋಡಿದ ಪಂಡಿತ ಅವಳಿಕರ್ ಅವರು ಏಕನಾಥರ ಭಾರೂಢ ಹಾಗೂ ದಾಸರ ಮುಂಡಿಗೆ ಇವೆರಡು ವಿಲಕ್ಷಣ ಸಾಮ್ಯ ಇದೆ ಅನ್ನುವುದನ್ನು ಕೂಡ ವ್ಯಕ್ತಪಡಿಸಿದ್ದನ್ನ ನಾವು ನೋಡ್ತೇವೆ. ಮುಂಡಿಗೆಗಳನ್ನ ಕುರಿತು ಬಹುಹಿಂದೆ ನಾವು ಬುರ್ಲಿ ಬಿಂದು ಮಾಧವ್ ಅವರು ಕನಕದಾಸರ ಅಂಧಕನನುಜನ, ರಮಣಿ ಕೇಳಲೆ, ಏನಿದೆ ಅತ್ತಣ ಬಯಕೆ, ಕೆಂಪು ಮೂಗಿನ ಪಕ್ಷಿ, ಈ ಎಲ್ಲ ಮುಂಡಿಗೆಗಳನ್ನ ಅವರು ಆರಂಭದೊಳಗ ಅರ್ಥೈಸಿರುವುದನ್ನ ನಾವು ನೋಡ್ತೇವೆ. ಕನಕರ ಮುಂಡಿಗೆಗಳು ಮೇಲ್ನೋಟಕ್ಕೆ ಸರಳ ಭಾಷೆಯಲ್ಲಿ ರಚಿತವಾಗಿರುವಂತೆ ಕಂಡು ಬಂದರೂ ಒಡಲಲ್ಲಿ ಹುದುಗಿರುವ ಅರ್ಥ ಮಾತ್ರ ಅದು ಗಮ್ಯವಾದದ್ದು ಅಂತ, ಅನಂತವಾದದ್ದು ಅಂತ ನಾವು ನೋಡ್ತೇವೆ. ಇಲ್ಲಿ ಕೆಲವಷ್ಟು ಮುಂಡಿಗೆಗಳನ್ನ ನಾವು ನೋಡಬಹುದು.
ಕನ್ನಡದಲ್ಲಿ ಮುಂಡಿಗೆಗಳನ್ನ ಬರೆದವರಲ್ಲಿ ಪುರಂದಾಸರು ಬರೆದಿದ್ದಾರೆ. ಆನಂತರ ಕುಮಾರವ್ಯಾಸ ಬರೆದಿದ್ದಾನೆ. ಕಂತಿ ಹಂಪನ ಸಮಸ್ಯೆಗಳು ಕೂಡ ಅದೇ ರೂಪದಲ್ಲಿ ಕಾಣ್ತವೆ. ಬೆಳಗಿನ ವಚನಗಳು ಹಾಗೆ ಕಾಣ್ತವೆ. ನಮಗೆ ಮುಖ್ಯವಾಗಿ ಇಲ್ಲಿ ಕೆಲವು ಮುಂಡಿಗೆಗಳನ್ನ ನಾನು ಇಲ್ಲಿ ನಿಮ್ಮ ಮುಂದ ಅವುಗಳನ್ನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಒಂದು, ಅಂಧಕನನು ಜನ ಕಂದನ ತಂದೆಯ ಕೊಂದನ ಶಿರದಲ್ಲಿ ನಿಂದವನ ಚಂದದ ಪಡೆದ ನಂದನೆಯಳ ಒಲವಿಂದದಿ ವಿಧರಿಸಿದ ಮುಕುಂದನಿಗೆ ಅನ್ನುವಂತಹ ಅಂಧಕನನು ಜನ ಕಂದನ ತಂದೆಯ ಕೊಂದನ ಶಿರದಲ್ಲಿ ನಿಂದವನ. ನೋಡ್ರಿ ಎಷ್ಟು ಸುಂದರವಾಗಿದೆ. ಅಂಧಕ ಅಂದ್ರೆ ಧೃತರಾಷ್ಟ್ರ, ಅನುಜ ಅಂದ್ರೆ ಪಾಂಡುರಾಜ, ಧೃತರಾಷ್ಟ್ರನ ತಮ್ಮ ಪಾಂಡು. ಆತನ ಕಂದ ಧರ್ಮರಾಯ, ಅವನ ತಂದೆ ಯಮ. ಕೊಂದನ ಅಂದ್ರೆ ಅವನ ಯಮನ ಅಟ್ಟಹಾಸವನ್ನ ಸದೆ ಪಡೆದವನು ಅಂದ್ರೆ ಶಿವ. ಶಿವನ ಶಿರದಲ್ಲಿ ನಿಂದವ ಅಂದ್ರೆ ಆತನ ತಲೆಯೊಳಗೆ, ಶಿವನ ತಲೆಯೊಳಗೆ ಇರವ ಚಂದ್ರ. ಚಂದದಿ ಪಡೆದ ವರುಣ, ಅವನ ನಂದಾನೆ ಲಕ್ಷ್ಮಿ. ಒಲವಿಂದದಿ ಧರಿಸಿದ ಮುಕುಂದ, ಲಕ್ಷ್ಮಿಯನ್ನ ಪಡೆದವ ಯಾರಂದ್ರೆ ಕೃಷ್ಣ. ನೋಡ್ರಿ, ನೇರವಾಗಿ ಕೃಷ್ಣಿಗೆ ಹೇಳ್ಬೇಕಾಗಿತ್ತು. ಇದನ್ನ ಇಡೀ ಏನೋ ಮಹಾಭಾರತದ ಸಂಪೂರ್ಣವಾದ ಕತೆ ಶಿವ, ಪಾಂಡುರಾಜ, ಧೃತರಾಷ್ಟ್ರ, ಧರ್ಮರಾಜ, ಯಮ ಮೊದಲಾದ ಎಲ್ಲರನ್ನ ನೆನಿತಾ ಕೃಷ್ಣನನ್ನ ಸ್ತುತಿ ಮಾಡುವಂತಹದನ್ನ ನೋಡ್ತೀವಿ ನಾವು. ಆನಂತರ ಅದ್ರಾಗೆ ಮುಂದುವರಿದು, ರಥವ ನಡರಿ ಸೂರ್ಯ ಪಥದಲ್ಲಿ, ಏನು ರಥವ ನಡರಿ ಸುರಪಥದಲ್ಲಿ ತಿರುಗುವ ಸುತನಿಗೆ ಶಾಪವ ನಿತ್ತವನ ಕತಿಯನ್ನು ತಡದನ ಸತಿಯ ಜನನಿ ಸತಿಯರ ನಾಳಿದ ಚತುರನಿಗೆ. ನೋಡ್ರಿ, ಇಲ್ಲಿ ರಥವ ನಡರಿ ಸುರಪಥದಲ್ಲಿ, ರಥವ ನಡರಿ ತೇರನ್ನ ಹತ್ಕೊಂಡು ಏನು ಸೂರ್ಯ ಬರ್ತಾನೆ ಅನ್ನುವಂತ ನಂಬಿಕೆ ಏನಿದೆ. ಸೂರ್ಯ ರವಿ ಆತ ತಿರುಗ್ತಾನೆ ಜಗತ್ತನ್ನ. ಆತನ ಮಗ ಯಾರು ಅಂದ್ರೆ ಕರ್ಣ. ಅವನಿಗೆ ಶಾಪ ಕೊಟ್ಟವ ಯಾರು? ಶಾಪವನಿತ್ತವ ಪರಶುರಾಮ. ಕತಿಯನ್ನು ತಡೆದವನ ಪರಶುರಾಮನ ದರ್ಪವನ್ನ ತಡೆದವ ಯಾರು ಅಂದ್ರೆ ರಾಮ. ಅವನ ಸತಿ ಯಾರಂದ್ರೆ ರಾಮನ ಹೆಂಡತಿ ಸೀತೆ. ಸೀತೆಯ ಜನನಿ ಭೂಮಿ, ಭೂಮಿಯ ಸುತ ನರಕಾಸುರ. ಅವನ ಬಳಿಯೊಳಗೆ ಸತಿಯರಿದ್ರು 16,100 ಸತಿಯರು ಏನಿದ್ರಲ್ಲ, ಅವರನ್ನ ಆಳಿದ ಚತುರ ಅಂದ್ರೆ ಶ್ರೀಕೃಷ್ಣ. ಎರಡೇ ಸಾಲಿನೊಳಗ ಇಷ್ಟೆಲ್ಲ ಮಹಿಮೆಯನ್ನ ಹೇಳುವಂತ ಏನು ಮುಂಡಿಗೆ ಇಲ್ಲಿ ಕಾಣ್ತದೆ. ಅದರ ಮುಂದಿನ ಭಾಗ, ಹರಿಯ ಮಗನ ಶಿರ ಹರಿದನ ತಂದೆಯ ಹಿರಿಯ ಮಗನ ತಮ್ಮನ ಪಿತನ ಬರದಿ ರಕ್ಷಿಸುವನ ಶಿರದಲ್ಲಿ ನಟಿಸಿದ ವರಕಾಗಿ ನಿಲಿಯ ಆದಿಕೇಶವರಾಯಗೆ ಮಂಗಲಂ ಜಯ ಮಂಗಲಂ. ಹರಿ ಅಂದ್ರೆ ಸೂರ್ಯ, ಅವನ ಮಗ ಕರ್ಣ. ಶಿರ ಹರಿದ ಅಂದ್ರೆ ಕರ್ಣನ ಶಿರವನ್ನ ಹರಿದವನು ಅರ್ಜುನ. ಆತನ ತಂದೆ, ಅರ್ಜುನನ ತಂದೆ ಪಾಂಡುರಾಜ. ಅವನ ಪಾಂಡುರಾಜನ ಹಿರಿಯ ಮಗ ಧರ್ಮರಾಯ. ಆತನ ತಮ್ಮ ಭೀಮ. ಭೀಮನ ತಂದೆ ವಾಯುದೇವ. ವಾಯುವನ್ನ ಬರದಿ ಭಕ್ಷಿಸುವ ಅಂದ್ರೆ ವಾಯುವನ್ನ ಸೇವನೆ ಮಾಡುವುದು ಯಾವುದಂದ್ರೆ ಸರ್ಪ. ಆ ಸರ್ಪದ ಶಿರದಲ್ಲಿ ನಟಿಸಿದ ಅಂದ್ರೆ ಕಾಳಿಂಗ ಮರ್ದನ ಮಾಡಿದಂತವ ಅವ ಯಾರು ಅಂದ್ರೆ ವರಕಾಗಿ ನಿಲಿಯ ಆದಿಕೇಶವರಾಯ ಕೃಷ್ಣ. ಅವನಿಗೆ ಮಂಗಲ ಅಂತ ಇಲ್ಲಿ ಹೇಳ್ತಾರೆ. ಹೀಗೆ ಕನಕದಾಸರು ಈ ಮಹಾಭಾರತ, ಅದ್ರ ಜೊತೆಗೆ ಭಾಗವತದ ಸಮಗ್ರ ಚಿತ್ರಣವನ್ನ 2 ಸಾಲುಗಳಲ್ಲಿ ಕಟ್ಟಿಕೊಡುವಂತ ಮುಂಡಿಗೆಯನ್ನ ನಾವು ಇಲ್ಲಿ ನೋಡಬಹುದು. ಅವ್ರದ್ದು ಬಹಳ ಪ್ರಸಿದ್ಧವಾದಂತ ಇನ್ನೊಂದು ಮುಂಡಿಗೆ ಯಾವುದಂದ್ರೆ ಪರಮ ಪುರುಷ ನೀನೆಲ್ಲಿ ಕಾಯಿ. ಕಾಯಿ ಅಂದ್ರೆ ರಕ್ಷಣೆ.
ಕಾಯ್ ಅಂದ್ರೆ ಶರೀರ, ಕಾಯ್ ಅಂದ್ರೆ ನನ್ನೊಂದಿಗೆ ಇರುವ ಅಂತ. ಈ ಮುಂಡಿಗಿದ್ದಕ್ಕೂ ಕಾಯಿ ಎಂಬ ಪದವಿದ್ದು ಕೇಳಿದ ಕೂಡಲೇ ನಮ್ಗೇನ್ ಮೇಲ್ನೋಟಕ್ಕೆ ತರಕಾರಿ ಅನ್ನುವ ಭಾವನೆ ಕಂಡು ಬರುತ್ತದೆ. ಆದರೆ ಕಾಯಿ ಎಂದರೆ ಈ ಎನ್ನ ಕಾಯಿ, ಈ ಕಾಯನ್ನ ಅಥವಾ ಇದನ್ನ ಕಾಯಬೇಕು ಎಂಬ ಬೇಡಿಕೆ ಅಥವಾ ಆಗ್ರಹ, ಮನವಿ, ಕೋರಿಕೆ ಇಲ್ಲಿ ಕನಕದಾಸರು ಮಾಡ್ತಾರೆ. ಅದು ನೋಡಿ ಎಷ್ಟು ಸುಂದರವಾದಂತ ಏನು ಮುಂಡಿಗೆ ಇದೆ ಅಂದ್ರೆ, ಪರಮ ಪುರುಷ ನೀನೆಲ್ಲಿ ಕಾಯಿ, ಸರಸಿಯೊಳಗೆ ಕರಿ ಕೂಗಿರೆ ಕಾಯಿ. ಪರಮ ಪುರುಷ ನೀನು ಅನ್ಬೇಕು, ನೀನು ಎಲ್ಲಿ ಕಾಯಿ, ಎಲ್ಲ ಕಾಯ್ಬೇಕು ಅಂತ. ಪರಮ ಪುರುಷನೇ ನೀನ್ ಎಲ್ಲಿ ಕಾಯಬೇಕು ಎಂದರೆ ಕೇಳಲಾರೆ, ನೀ ಎಂದೆಂದಿಗೂ ನನ್ನೊಂದಿಗೆ ಇರು. ಗಜೇಂದ್ರ ಮೋಕ್ಷದ ಸನ್ನಿವೇಶ, ಸರಸಿಯೊಳಗೆ ಕರಿ ಕೂಗಿರೆಕಾಯಿ, ಹೀರೆಕಾಯಿ. ಯಾವುದು ಸರಸಿ ಅಂದ್ರೆ ಸರೋವರ, ಸರೋವರದೊಳಗೆ ಕರಿ ಸಿಕ್ಕು ಗಜೇಂದ್ರ ಕೂಗಿದಾಗ ಬಂದು ಕಾಪಾಡಿದ, ಕೃಷ್ಣ ಕಾಪಾಡ್ತಾನೆ. ಹಾಗೆ ಆ ಸನ್ನಿವೇಶವನ್ನ ಹೇಳುವಾಗ ಸರೋವರದಲ್ಲಿ ಸಿಲುಕಿದ್ದಂತ ಆನಿ ಕೂಗಿದಾಗ ಕಾದಂತೆ ನನ್ನನ್ನ ಕಾಯಬೇಕು ನೀನು ಅಂತ ಮನವಿ ಮಾಡುವುದು. ಹಿರಿದು ಮಾಡಿದ ಪಾಪ ನುಗ್ಗೆಕಾಯಿ, ಹರಿ ನಿನ್ನ ಜ್ಞಾನ ಬಾಳೆಕಾಯಿ. ಕರಿರಾಜ ಗೊಲಿದಂತ ಬದನೆಕಾಯಿ, ಅರಿಸಡ್ವರ್ಗದಲ್ಲಿ ಬದಲಿ ಕಾಯಿ. ಹಿಂದೆ ಮಾಡಿದ ಪಾಪ ನುಗ್ಗಿದಾಗ, ಅದು ಬೆನ್ನತ್ತಿ ಬಂದಾಗ ನನ್ನನ್ನ ನೀ ಕಾಯ್ಬೇಕು. ಹರಿ ನಿನ್ನ ಬಗೆಗಿನ ಜ್ಞಾನವೇ ನನ್ನನ್ನ ಬಾಳಿನುದ್ದಕ್ಕೂ ಕಾಯಿಲಿ. ನಾನು ಏನು ನಿನ್ನ ನಾಮದ ಜಪವನ್ನ ಮಾಡ್ತೀನಿ, ಆ ಜ್ಞಾನದ ಜಪ ನನ್ನನ್ನ ಇಡೀ ಬಾಳಿನುದ್ದಕ್ಕೆ ಅದು ಕಾಯ್ಬೇಕು ಅನ್ನುವ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಅರಿಸಡ್ ವರ್ಗಗಳು ಕಾಡುವಾಗಲೆಲ್ಲ ನನ್ನನ್ನು ಕಾಯ್ಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವಂತಹ ಏನು ಅರಿಸಡ್ ವರ್ಗಗಳವಲ್ಲ, ಅವು ಬೆಂಬತ್ತಿ ನನ್ನನ್ನು ಕಾಡ್ತವೆ. ಅವು ಕಾಡುವ ಸನ್ನಿವೇಶದಲ್ಲಿ ನೀ ನನ್ನನ್ನು ಕಾಯ್ಬೇಕು ಅಂತ ಇಲ್ಲಿ ಕೃಷ್ಣನಲ್ಲಿ, ನಾರಾಯಣನಲ್ಲಿ ಮನವಿಯನ್ನ ಮಾಡ್ತಾರೆ ಕನಕದಾಸರು. ಕ್ರೂರ ವ್ಯಾಧಿಗಳಿಗೆಲ್ಲ ಹೀರೆಕಾಯಿ, ಘೋರ ದುಷ್ಕೃತ್ಯಗಳ ತೋರೆಕಾಯಿ, ಭಾರತದ ಕತೆ ಕರ್ಣ ತುಂಬಿದ ಕಾಯಿ, ವಾರಿಜಾಕ್ಷನ ಗತಿ ಹಿಂದೆ ಎಂದಿಪ್ಪೇಕಾಯಿ. ಅರಿಸಡ್ವರ್ಗವು ಕಾಡುವಾಗೆಲ್ಲ ಕಾಯಬೇಕು. ಅರಿಸಡ್ವರ್ಗ ಒಂದ್ ಕಡೆ, ಇನ್ನೊಂದ್ ಕಡೆ ಕ್ರೂರ ವ್ಯಾಧಿಗಳು, ಭಯಂಕರವಾದಂತ ರೋಗ ರುಜಿನಗಳು ನನ್ನನ್ನ ಕಾಡುವಾಗ ಅದನ್ನೆಲ್ಲ ಮಾಯಗೊಳಿಸ್ಬೇಕು, ಹೀರ್ಬೇಕು. ನೀನು ಹೀರಿ ನನ್ನನ್ನ ನೀನು ರಕ್ಷಣೆ ಮಾಡಬೇಕು. ಘೋರ ದುಷ್ಕೃತ್ಯಗಳ ತೋರೆಕಾಯಿ, ನನಗೆ ದುಷ್ಕೃತ್ಯವನ್ನ ಮಾಡಿದಾಗ ಅದನ್ನ ತೋರದಂತೆ ಮಾಡಬೇಕು. ಭಾರತದ ಕತೆ, ಇಡಿಯಾದಂತ ಭಾರತ, ಅದು ಕರ್ಣ ತುಂಬಿದ ಕಾಯಿ. ಕರ್ಣ ಅಂದ್ರೆ ಕಿವಿ ತುಂಬಿದೆ. ಆ ತುಂಬಿದಂತಹ ಮಹಾಭಾರತದ ಕತೆ ನನ್ನನ್ನು ತುಂಬಿದೆ. ವಾರಿಜಾಕ್ಷಣೆ, ಕಮಲಾಕ್ಷಣೆ, ಗತಿ ಎಂದಿಪ್ಪೇಕಾಯಿ. ಕಮಲಾಕ್ಷಣೆ ಅಥವಾ ಶ್ರೀಕೃಷ್ಣನೇ ನನಗೆ ಗತಿ ಎನ್ನುವಾಗ ನನ್ನ ನೀನು ಕಾಯ್ಬೇಕು ಅನ್ನುವಂತ ನೀತಿಯನ್ನ ಇಲ್ಲಿ ಹೇಳ್ತಾರೆ. ಮುರಹರ ನಿನ್ನ ಅರಿದವರೇ ಕಾಯಿ. ನಾವು ಅವರೇಕಾಯಿ ಅಂತ ಹೇಳ್ತೇವೆ, ಅರಿದು ಇಲ್ಲಿ ಒಡೆದು ನೋಡ್ಬೇಕು. ಮುರಹರ ನಿನ್ನ ಅರಿದವರೇ ಕಾಯಿ, ಗುರುಕರ್ಣಾಮೃತ ಉಣಿಸೇಕಾಯಿ. ಉರಗಾಧಿಪತಿ ಎಂಬ ಹೆಸರಿನ ಕಾಯಿ, ಬಾಡದಾದಿ ಕೇಶವ ನಿನ್ನ ಮೆತ್ತಿದ ಕಾಯಿ. ಮುರಹರ ನಿನ್ನ ಅರಿದವರೇ ಕಾಯಿ. ಮುರಹರನೇ, ನಿನ್ನನ್ನ ಅರಿತವರನ್ನ ನೀನು ಕಾಯ್ಬೇಕು, ರಕ್ಷಿಸ್ಬೇಕು. ಗುರುಕರ್ಣಾಮೃತ ಉಣಿಸೇಕಾಯಿ, ಗುರುಕರ್ಣಾಮೃತವನ್ನ ಉಣಿಸ್ಬೇಕು. ಇಲ್ಲ ನಾವೇನಂತ ಉಣಿಸೇಕಾಯಿ ಅಂದ್ರೆ ಉಣಿಸಿಕಾಯಿ ಅಂತ ತಿಳ್ಕೊತೀವಿ. ಆದ್ರೆ ಗುರುಕರ್ಣಾಮೃತ ಅನ್ನುವುದನ್ನ ನನಗೆ ಉಣಿಸ್ಬೇಕು, ಉಣಿಸಿ ನೀನು ನನ್ನನ್ನ ರಕ್ಷಿಸಬೇಕು, ಕಾಯ್ಬೇಕು. ಉರಗಾಧಿಪತಿ ಎಂಬ ಹೆಸರಿನ ಕಾಯಿ, ಉರಗಾಧಿಪತಿ ಎಂಬ ಹೆಸರಿನ ಕಾಯಿ. ಉರಗದ್ರ ನಾಗ, ಅದರ ಅಧಿಪತಿಯಾದಂತವ ಕೃಷ್ಣ.
ಆ ಎಂಬ ಹೆಸರಿನ ಕಾಯಿ ಬಾಡದಾದಿ ಕೇಶವ ನಿನ್ನ ಮೆತ್ತಿದ ಕಾಯಿ, ನನ್ನನ್ನ ಸಂಪೂರ್ಣವಾಗಿ ನನ್ನ ಹೃದಯ ಸಾಮ್ರಾಜ್ಯದ ಅಧಿಪತಿ ನೀನು ಅನ್ನುವ ಮಾತನ್ನ ಇಲ್ಲಿ ಕನಕದಾಸರು ಈ ಕೀರ್ತನೆ ಮೂಲಕ ನಮಗೆ ಹೇಳ್ತಾ ಇದ್ದಾರೆ. ನೀ ಕಾಯಿ ಎಂಬಂತೆ ಅರ್ಥೈಸಿಕೊಂಡು ನೀನೇ ಕಾಯಬೇಕು ಇಲ್ಲಿ ಎಂದು ಅವರು ಹೇಳ್ತಾರೆ. ಸ್ವಲ್ಪ ಅದನ್ನ ಇನ್ನಷ್ಟು ಮುಂದಕ್ಕೆ ಹೋಗೋದಾದ್ರೆ, ಕಾಯಬೇಕು ಎಂಬುದನ್ನ ಬಿಡಿಸಿದ್ರೆ ಕಾಯ ಬೇಕು. ಮಾನವ ಜನ್ಮ ಅನ್ನುವುದು ಬಹಳ ದೊಡ್ಡದು. ಮಾನವ ಜನ್ಮಕ್ಕೂ ಬೇರೊಂದು ಜನ್ಮಕ್ಕೂ ಇರುವ ಮುಖ್ಯ ವ್ಯತ್ಯಾಸ ಯಾವುದಂದ್ರೆ ಮಾತು. ಮಾತಿನಿಂದಲೇ ವ್ಯವಹಾರ. ಭಗವನ್ ನಾಮಸ್ಮರಣೆ ಮಾಡುವಂತ ಕಾಯ ಬೇಕು. ಈ ವಿಚಾರಕ್ಕೆ ಮೂರನೇ ಆಯಾಮ ನಮಗೆ ಸಿಗ್ತದೆ. ಕಾಯಿ ಸಾಧು ಸಂತರು, ಭಕ್ತಾನುಭಕ್ತರು, ದಾಸರು, ಶ್ರೇಷ್ಠರು ಇತ್ಯಾದಿ ಜನ ತಮ್ಮ ಶ್ರೇಷ್ಠ ಕೆಲಸಗಳಿಂದಲೇ ಭಗವಂತನನ್ನ ಒಲಿಸಿಕೊಂಡವರು. ಆದರೆ ತಟ್ಟನೆ ಭಗವಂತ ಅವರ ಮುಂದೆ ಬಂದು ನಿಲ್ಲಲಿಲ್ಲ. ಅದಕ್ಕೆ ಅವ್ರು ಕಾಯ್ಬೇಕಿತ್ತು. ನೋಡ್ರಿ, ಎಲ್ಲದಕ್ಕೂ ಕಾಯ್ಬೇಕು ಅಂದ ಟೈಮ್. ಅದಕ್ಕೆ ಕಾಯಿ ಅಂದ್ರೆ ಇಲ್ಲಿ ಅವಕಾಶ ಬರುತ್ತನ್ನ ನಿಲ್ಲಬೇಕು ಅನ್ನುವುದನ್ನ ಅವ್ರು ಹೇಳ್ತಾರೆ. ನಿನ್ನ ಕರ್ತವ್ಯ ನೀ ಮಾಡು, ಭಗವನ್ ನಾಮಸ್ಮರಣೆ ಮಾಡುತ್ತಾ ಇರ್ಲಿ, ಅವನಿಗಾಗಿ ನೀನು ಕಾಯಿ ಅನ್ನುವ ಅರ್ಥನು ಕೂಡ ಈ ಏನು ಪರಮ ಪುರುಷ ನೆಲ್ಲಿಕಾಯಿ ಅನ್ನುವಂತ ಈ ಮುಂಡಿಗೆಯಲ್ಲಿ ನಾವು ನೋಡಬಹುದು. ಇನ್ನೊಂದು ಮುಂಡಿಗೆ ಯಾವುದು ಅಂದ್ರೆ ಮರವನ್ನುಂಗುವ ಪಕ್ಷಿ. ಬಹಳ ಪ್ರಸಿದ್ಧವಾದಂತ ಒಂದು ಮುಂಡಿಗೆ ಇದು. ಮರವ ನುಂಗುವ ಪಕ್ಷಿ ಮನೆಯೊಳಗೆ ಬಂದಿದೆ, ಮರವ ನುಂಗುವ ಪಕ್ಷಿ ಮನೆಯೊಳಗೆ ಬಂದಿದೆ, ಇದರ ಕುರುಹ ಪೇಳಿ ಕುಳಿತಿರುವ ಜನರೇ. ಒಂಟಿ ಕೊಂಬಿನ ಪಕ್ಷಿ ಒಡಲೊಳಗೆ ಕರುಳಿಲ್ಲ, ಗಂಟಲು ಮೂರುಂಟು ಮೂಗೂ ಇಲ್ಲ, ಕುಂಟು ಮನುಜನ ತೆರದಿ ಕುಳಿತಿಹುದು ಮನೆಯೊಳಗೆ, 8-10 ಭಕ್ಷ್ಯ ಭಕ್ಷಿಸುವುದು, ನಡುವೆ ಕಲಿಯುಂಬುವುದು, ನಡುನತ್ತಿಯಲ್ಲಿ ಬಾಯಿ, ಕಡುಸರಗಳಿಂದ ಗಾನವ ಮಾಡುವುದು, ಅಡವಿಯಲ್ಲಿ ಹುಟ್ಟುವುದು, ಅಂಗವೆರಡಾಗುವುದು, ಬಡತನ ಬಂದರೆ ಬಹಳ ರಕ್ಷಿಪುವುದು, ಕಂಜವದನೆಯರ ಕರದಲ್ಲಿ ನಲಿದಾಡುವುದು, ಎಂಜಲ ನುಣಿಸುವುದು ಜಗಕ್ಕೆ, ರಂಜಿಪ ಸಿಕಾಮಣಿ ಸಿಂಹಾಸನದ ಮೇಲಿರ್ಪ ಸಂಜೀವ ಪಿತಾದಿ ಕೇಶವನೇ ಬಲ್ಲ. ಇದು ಏನು ಜನರೇ, ನೀವು ಕುಳಿತಿರೋ ಜನ ನೀವ ಹೇಳಬೇಕು ಅಂತ ಈ ಅನುಭವದ ನಿಗೂಢ ಮುಂಡಿಗೆ ಇದು ಮರವನ್ನುಂಗುವ ಪಕ್ಷಿ. ಲೌಕಿಕ ಅರ್ಥದಲ್ಲಿ ಇದು ಮೇಲ್ನೋಟಕ್ಕೆ ಬೀಸುವ ಕಲ್ಲು, ಮೇಲ್ನೋಟಕ್ಕೆ ಇದು ಬೀಸುವ ಕಲ್ಲು. ಅಧ್ಯಾತ್ಮದ ಅರ್ಥದಲ್ಲಿ ಪ್ರಣವ ರೂಪಿಯಾದ ಪರಮಾತ್ಮ. ಇಲ್ಲಿ ನೋಡ್ರಿ, ಮರವನ್ನುಂಗುವ ಪಕ್ಷಿ. ಮರ ಅಂದ್ರೆ ಕೆರುವುದು, ಜೋಳವನ್ನ ಹಾಕುವುದು, ಬಳಸುವಂತ ಸ್ವಚ್ಛ ಮಾಡುವಂತ ಸಾಧನ. ಅದು ಆ ಮರದಲ್ಲಿರುವಂತ ರಾಗಿನೋ ಅಕ್ಕಿನೋ ನುಂಗಿ ಹಸಿ ಹಿಟ್ಟನ್ನ ನೀಡುವ ಬಿಸಿಕಲ್ಲು ಮನೆಯೊಳಗೆ ಬಂದಿದೆ ಅನ್ನುವ ಅರ್ಥ. ಒಂಟಿ ಕೊಂಬಿನ ಪಕ್ಷಿ ಅಂತ ಹೇಳ್ತಾರೆ. ಆ 2 ಪಾಳಿ ಇರ್ತವೆ. ಮೇಲಿನ ಪಾಳಿಗೆ ಒಂದು ತಿರುಗಲಿಕ್ಕೆ ಏನ್ ಬೇಕು, ಹಿಡಿಬೇಕು, ಹಿಡಿಕೆ. ಅದು ಕೊಂಬು ಅಂತ ಹೇಳ್ತಾರೆ. ಒಂಟಿ ಕೊಂಬಿನ ಪಕ್ಷಿ ಅದು ಮೇಲ್ಭಾಗ ಹೋಳಿನಲ್ಲಿರುವಂತ ಮರದ ಗೂಟ, ಬಿಸುಕಲ್ಲಿನ ಗೂಟ. ಆ ಗೂಟ ಹಿಡಿದ ಒಂಟಿ ಕೊಂಬಿನ ಪಕ್ಷಿ ಅಂತ ಹೇಳ್ತಾರೆ. ಇನ್ನೊಂದು ಗಂಟಲು ಮೂರುಂಟು, ಮೇಲ್ಭಾಗ ಹೋಳಿನ ಮಧ್ಯ ಬಾಯಿ ಅಂದ್ರೆ ಅದರಲ್ಲಿರುವ 3 ರಂಧ್ರಗಳಿರ್ತಾವ. ಮೂಗು ಇಲ್ಲ ಇದಕ್ಕೆ, ಉಸಿರಾಟಕ್ಕೆ, ವಾಸನಾ ಗ್ರಹಿಕೆ ಇಲ್ಲ, ಮೂಗ ಇಲ್ಲ. ಇದು ಎಲ್ಲಿ ಹೋಗುದಿಲ್ಲ, ಅಂದಕ್ಕನಂಗ ಐತಿದ. ಏನೋ ಅಂಗವಿಕಲನ ರೂಪದೊಳಗ ಮನೆಯೊಳಗೆ ಒಂದ್ ಕಡೆನೆ ಇಟ್ಟು ಬಿಟ್ಟಿರ್ತಾರ. ಅದನ್ನ ಮೊದಲೆಲ್ಲ ಕಲ್ಲುಗಳನ್ನ ಹಾಕ್ತಾ ಇದ್ರು, ಒಂದ್ ಕಡೆ ಅದನ್ನ ಸೆಟ್ ಮಾಡಿರ್ತಿದ್ರು. ಈಗ ಬಳಸುವುದೇ ನಿಂತು ಬಿಟ್ಟದ. ಇವತ್ತೆಲ್ಲ ಈ ಮಿಕ್ಸಿ ಗ್ರೈಂಡರ್ ಅವೆಲ್ಲ ಬಂದ್ಬಿಟ್ಟವೆ. ಬಿಸುಕಲ್ಲು ಹೋಗಿದೆ, ಗಿರಣಿ ಬಂದದೆ,
ಜೋಳ ಬೀಸ್ಲಿಕ್ಕೆ, ಗೋಧಿ ಬೀಸ್ಲಿಕ್ಕೆ, ಹಿಟ್ಟು ಬೀಸ್ಲಿಕ್ಕೆ ಸಾಧನಗಳು ಬಂದಾವೆ. ಆದ್ರೆ ಮೊದಲ ಇವೆಲ್ಲ ನಮ್ಮ ಅತ್ಯಮೂಲ್ಯವಾದಂತ ಸಾಧನ ಆಗಿತ್ತು, ನಮ್ಗೆಲ್ಲ ಅನ್ನ ಹಾಕುವಂತ ಆಗ್ತಿತ್ತು. 8-10 ಭಕ್ಷ್ಯ ಅನ್ನುವಂತಹದ್ದು, ನೀ ಎಟೆ ಹಾಕಿದ್ರೆ ಧಾನ್ಯನ ಅದು ಬೀಸ್ತಾ ಇತ್ತು. ನಡುವೆ ಕಲಿಗುಂಬುವುದು 2 ಹೋಳ ಇರ್ತಾವ, ಮ್ಯಾಗಿನ ಪಾಳಿ ಕೆಳಗಿನ ಪಾಳಿ. ಅದ್ರ ಮಧ್ಯೆ ಧಾನ್ಯವನ್ನ ಅದು ಉಣ್ತಿತ್ತು. ನಡು ನೆತ್ತಿಯಲ್ಲಿ ಅದಕ್ಕೆ ಬಾಯಿ, ಮ್ಯಾಗ ಬಾಯಿ, ಅದಕ್ಕೆ ಮೇಲ್ಭಾಗದ ಹೋಳಿನಲ್ಲಿ ಅದಕ್ಕೆ ಬಾಯಿ ಇರ್ತದೆ. ಅದು ಬೀಸುವ ಹೆಂಗಳಿಯರ ಕೈ ಬಳೆಗಳ ಶ್ರುತಿ ನಾದದೊಂದಿಗೆ ಅದು ಬೀಸುವ ಕಲ್ಲು ಹಾಡ್ತದೆ. ಬೀಸು ಕಲ್ಲು ಪದ ಅದಾವ ನಮ್ಮಲ್ಲಿ. ಎಲ್ಲಿ ಶ್ರಮ ಇರ್ತದೆ ಅಲ್ಲಿ ಸಾಹಿತ್ಯ ಉದ್ಭವಿಸ್ತದೆ ಅನ್ನೋದನ್ನ ನಾವು ನೋಡ್ತೇವೆ. ಒತ್ತಡ, ಶ್ರಮ ಇದ್ದಲ್ಲಿ ಮಾತ್ರ ಸಾಹಿತ್ಯ ರಚನೆ ಆಗ್ತದೆ. ನಮ್ಮ ಹಿಂದಿನ ಎಲ್ಲ ಸಾಹಿತ್ಯ ಕೂಡ ಶ್ರಮದಾಯಕವಾಗಿಯೇ ಬಂದಿದ್ದು. ಅದನ್ನ ಅವ್ರು ಹೇಳ್ತಾರೆ, ಇದು ಕಾಡಿನೊಳಗನ ಹುಡ್ತದೆ, ಅಡವಿಯಲ್ಲಿ ಪುಟ್ಟುವುದು 1-2 ಆಗುವುದು ಅಂತ ಹೇಳ್ತಾರೆ. ಕಾಡಿನ ಕಲ್ಲದ ಇಲ್ಲಿ 2 ಹೋಳಾಗದ. ಬಡತನ ಬಂದ್ರೆ ಬಹಳ ರಕ್ಷಿಸ್ತದೆ ಅಂತ ಹೇಳ್ತಾರೆ. ಕೆರೆ ಕಟ್ಟೆಗಳು ತುಂಬಿ ಭತ್ತ ಬೆಳೆಯುವಂತ ಭಾರಿ ಮಳೆ ಬೇಕಾಗಿಲ್ಲ. ರಾಗಿ ಮತ್ತು ಜೋಳ ಬೆಳೆಯಕ್ಕೆ ಸ್ವಲ್ಪ ಮಳೆ ಆದ್ರೆ ಸಾಕು. ಅಂತವನ್ನ ಬೀಸುವಂತ ಗುಣ ಈ ಕಲ್ಲಿನಲ್ಲಿ ಇದೆ ಅಂತ. ಕಂಜವದನೆಯರ ಕೈಲಿನಲ್ಲಿ ಆಡುವರು, ಹೆಣ್ಮಕ್ಳು ಅದನ್ನ ಬೀಸ್ತಾ ಹಾಡ್ತಾ ಇದ್ರು. ನಮ್ಮ ತ್ರಿಪದಿ ಸಾಹಿತ್ಯ ಅಥವಾ ಗರ್ತಿ ಹಾಡುಗಳಲ್ಲಿ ಬೀಸು ಕಲ್ಲಿನ ಪದಗಳು ಇವತ್ತಿಗೂ ಅದು. ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯವ ಬರಲಿ, ಪಲ್ಲಕ್ಕಿ ಮ್ಯಾಲಿರುವ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯ ಸೊಸೆ ಬರಲಿ, ಇಂಥ ಬೀಸು ಕಲ್ ಪದಗಳನ್ನು ಅದಾವೆ. ಅದು ಈ ಜನಮಧ್ಯದಲ್ಲಿ ಇರುವಂತ ಮಹಾಕವಿಯಾಗಿರುವಂತ ಕನಕದಾಸರು ಜನಪದ ಸಾಹಿತ್ಯದಲ್ಲಿರುವ ಒಗಟುಗಳನ್ನ, ಒಡಬುಗಳನ್ನ, ಹಾಡುಗಳನ್ನ ಅದರ ಅಧ್ಯಯನ ಅವರಿಗೆ ಸಮೀಪ ಇರುವುದರಿಂದ ಇವೆಲ್ಲವುಗಳು ಬರಲಿಕ್ಕೆ ಸಾಧ್ಯ ಆಯ್ತು. ಇದು ಲೋಕಾರ್ಥ. ಇನ್ನು ಆಧ್ಯಾತ್ಮಿಕ ಅರ್ಥನೂ ಕೂಡ ಅದ ಇಲ್ಲಿ. ಮರವ ನುಂಗುವ ಪಕ್ಷಿ ಮನೆಯೊಳಗೆ ಬಂದಿದೆ ಅನ್ನುವಂಥದ್ದನ್ನ ವಿಸ್ಮರಣೆಯನ್ನ ನುಂಗುವಂತ ಚೈತನ್ಯ ರೂಪಿ ಓಂಕಾರ ಸ್ವರೂಪನಾದ ಪರಮಾತ್ಮ ದೇವ ಎಂಬ ಮನೆಯೊಳಗೆ ಬಂದು ಕುಳಿತಿದ್ದಾನೆ. ಬಸವಣ್ಣವ್ರ ವಚನ ನೆನಪಾಗ್ತದೆ. ಮನೆಯೊಳಗೆ ಮನೆಯೊಡೆಯನ್ ಇದ್ದಾನವೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯನ್ ಇದ್ದಾನವೋ ಇಲ್ಲವೋ, ಹೊಸ್ತಿಲೋಳು ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ, ಮನೆಯೊಳಗೆ ಮನೆಯೊಡೆಯನ್ ಇದ್ದಾನವೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಡೆಯನ್ ಇದ್ದಾನವೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇಲ್ಲ ಕೂಡಲ ಸಂಗಮ ದೇವ. ತನುವಿನೊಳಗೆ ಹುಸಿ, ಮನದೊಳಗೆ ವಿಷಯ. ನೋಡ್ರಿ, ಆ ವಚನಕ್ಕೂ ಇಲ್ಲಿ ಆಧ್ಯಾತ್ಮಿಕ ಅರ್ಥಕ್ಕೂ ದೇಹ ಎಂಬ ಮನೆ ಅನ್ನುವಂಥದ್ದಲ್ಲ. ಬಾಹ್ಯ ಮನೆ ಬೇರೆ, ಆಂತರಿಕ ಮನೆ ಬೇರೆ. ಈ ಒಡಲು ಅನ್ನುವ ಶರೀರದಲ್ಲಿ ಮನೆಯೊಳಗೆ ಆತ್ಮ ಬಂದು ಕೂತಿದ್ದಾನೆ, ಪರಮಾತ್ಮ. ಒಂಟಿ ಕೊಂಬಿನ ಪಕ್ಷಿ ಓಂ, ಓಂ ಎಂಬಲ್ಲಿ ಓ ಅಕ್ಷರದ ಮೇಲೆ ದೀರ್ಘಸ್ವರ ತುಂಬಿದೆ. ಒಡಲೊಳಗೆ ಕೇಳಿಲ್ಲ, ಸಾಂಸಾರಿಕ ವ್ಯಾಮೋಹ ಇಲ್ಲ, ಸಾಂಸಾರಿಕ ವ್ಯಾಮೋಹ ಇಲ್ಲ. ಗಂಟಲು 3 ಉಂಟು, ಗಂಟಲು 3. ಓಂಕಾರಕ್ಕ ಅ ಉ ಮ ಎಂಬ ತ್ರಿಮಾತ್ರೆಗಳು. ಮೂಗು ಇಲ್ಲ, ವಾಸನೆ ಗುಂಗಿಲ್ಲ. ಕುಂಟು ಮನೆಯೊಳಗೆ ದೇಹದೊಳಗೆ ಅಚಲನವಾಗಿ ಕುಳಿತಿರುವಂತಹದ್ದು. 8 ಭಕ್ಷಿಸುವುದು ಪಂಚಭೂತಗಳು. ಪಂಚಭೂತಗಳು 5, ಮನ ಬುದ್ಧಿ ಅಹಂಕಾರ 8, ಪಂಚೇಂದ್ರಿಯಗಳು 5, ಪಂಚ ಕರ್ಮೇಂದ್ರಿಯಗಳು 5, 10. ಇವುಗಳ ಮೂಲಕ ಶಬ್ದಾದಿ ವಿಷಯಗಳೆಂಬ ಭಕ್ಷ್ಯವನ್ನ ಇದು ಭಕ್ಷಿಸ್ತದೆ, ಅಂದ್ರೆ ತಿಳಿದು ನಿರ್ಲಿಪ್ತ ಆಗ್ತದೆ ಅಂತ. ನಡುವೆ ಕಲಿ ಉಂಬುವುದು, ನಾಭಿಯಲ್ಲಿ ಕುಂಡಲಿನಿ ಜಾಗೃತಗೊಳಿಸುವಂತಹದ್ದು. ನಡುನೆತ್ತಿಯಲ್ಲಿ ಬಾಯಿ ಐತಿ, ಆಜ್ಞಾಚಕ್ರ. ಕಡು ಸ್ವರ ಮಾಡುವುದು, ಗುಡುಗುಡು ಶಬ್ದ ಮಾಡ್ತದೆ. ಹಂಗ ಜೀವಾತ್ಮ ಆಜ್ಞಾಚಕ್ರಕ್ಕೆ ಬಂದಾಗ ಹೊರಹೊಮ್ಮುವ ನಾದ ಬರ್ತದೆ ಅಂತ. ಅಡವಿಯೋ, ಈ ಅದರ ಅಡವಿಯಲ್ಲಿ ಪುಟ್ಟುವುದು 1-2 ಆಗುದಾಯ್ತಲ್ಲ, ಅದು ಹೃದಯಾರಣ್ಯದಲ್ಲಿರುವ ಪರಬ್ರಹ್ಮ ಪುರುಷ, ಅದು ಪ್ರಕೃತಿ ಆಗೋದು. ಪ್ರಕೃತಿ ಮತ್ತು ಪುರುಷ. ಬಡತನ ರಕ್ಷಿಸುವುದು, ಅರಿಷಡ್ವರ್ಗಗಳು ಅನ್ನುವಂತಹದ್ದು, ಕರ್ಮಗಳು ಅನ್ನುವಂತಹವುಗಳನ್ನ
ಅವುಗಳ ಅಬ್ಬರವನ್ನ ನಾಶ ಮಾಡಿ ಜೀವಾತ್ಮವನ್ನ ಅದು ರಕ್ಷಿಸ್ತದೆ ಅಂತ. ಕಂಜ ವದನಿಯರ ಕೈಲಿ ನಲಿದಾಡುವುದು ಅನ್ನೋದೈತಲ್ಲ, ಶಕ್ತಿ ದೇವತೆಯರ ಕೈಯಲ್ಲಿ ಸಂತೋಷಗೊಳ್ತದೆ ಅನ್ನುವಂತ ಆಧ್ಯಾತ್ಮಿಕ ಅರ್ಥವನ್ನು ಕೂಡ ಈ ಮುಂಡಿಗೆ ಸಾರ್ತದೆ. ಇನ್ನೊಂದು ಅವ್ರದ್ದು ತಿರುಪತಿ ಭೇಟಿ ಕೊಟ್ಟಾಗ ಇವರನ್ನ ದಾಸರ ಅಂತ ಹೇಳಿ ಪತ್ತೆ ಹಚ್ಚುವ ಸಂದರ್ಭದೊಳಗೆ ನೀನಾರು ಅಂತ ಕೇಳಿ ಪ್ರಶ್ನೆ ಮಾಡಿದಾಗ ಒಂದು ಬಹಳ ಒಂದು ಉತ್ತರವನ್ನ ಕೊಡ್ತಾರೆ. ನೀವು ದಾಸರನು ಅಂತ ಕೇಳಿದಾಗ, ಪುಟ್ಟ ದಾಸನು ನಾನಲ್ಲ, ದಿಟ್ಟ ದಾಸನು ನಾನಲ್ಲ, ಸಿಟ್ಟು ದಾಸನು ನಾನಲ್ಲ, ಸುಟ್ಟ ದಾಸನು ನಾನಲ್ಲ, ಸುಡಗಾಡು ದಾಸ ನಾನಲ್ಲ, ಕಷ್ಟ ದಾಸ ನಾನಲ್ಲ, ಕೊಟ್ಟ ದಾಸ ನಾನಲ್ಲ, ಹೊಟ್ಟೆ ದಾಸ ನಾನಲ್ಲ, ಇಟ್ಟಿಗೆ ದಾಸ ನಾನಲ್ಲ, ಶಿಷ್ಟ ದಾಸ ನಾನಲ್ಲ, ನಿಷ್ಠ ದಾಸ ನಾನಲ್ಲ, ಭ್ರಷ್ಟ ದಾಸ ನಾನಲ್ಲ, ಶ್ರೇಷ್ಠ ದಾಸ ನಾನಲ್ಲ, ವಿತ್ತ ದಾಸ ನಾನಲ್ಲ, ಹುತ್ತ ದಾಸ ನಾನಲ್ಲ. ಇಲ್ಲಿ ಕನಕದಾಸರು ಪುಟ್ಟ, ದಿಟ್ಟ, ಸಿಟ್ಟು, ಸುಟ್ಟ, ಸುಡಗಾಡು, ಕಷ್ಟ, ಕೊಟ್ಟ, ಹೊಟ್ಟೆ, ಇಟ್ಟಿಗೆ, ಶಿಷ್ಟ, ನಿಷ್ಠ, ಭ್ರಷ್ಟ, ಶ್ರೇಷ್ಠ, ವಿತ್ತ, ಹುತ್ತ ಅನ್ನುವ ಷೋಡಶ ದಾಸರುಗಳ ದಾಸಾನುದಾಸರ ದಾಸಿಯರ ಮಗ, ಮನೆಯ ಮಂಕುದಾಸರ ಮನೆಯ ಶಂಕುದಾಸ ಅಂತ ತನ್ನನ್ನು ತಾನು ಹೇಳ್ಕೋತಾನೆ. ಇಲ್ಲಿ ಭಾಗೋತ್ತಮರ ಹೆಸರುಗಳನ್ನ ಸ್ಮರಣೆ ಮಾಡುವಂತ ಮುಂಡಿಗೆ ಇದು. ಇಡೀ ಭಾಗೋತ್ತಮರು ಬರುವಂತಹ ಅವರ ಸ್ಮರಣೆ ಮಾಡುವಂತ ಮುಂಡಿಗೆ. ಪುಟ್ಟದಾಸ ಅನ್ನುವಂತ ಮಾತು ಬರ್ತದೆ. ಪುಟ್ಟದಾಸ ನಾನಲ್ಲ ಅಂತಲ್ಲ, ಪುಟ್ಟದಾಸ ಅಂದ್ರೆ 5 ವರ್ಷದ ಬಾಲಕ ಧ್ರುವ ತಂದೆಯ ತೊಡೆ ಮೇಲೆ ಕುಳಿತುಕೊಳ್ಳಬೇಕೆಂಬ ಆಸೆ ಪಟ್ಟಾಗ ಮಲತಾಯಿಯಿಂದ ಅವ ತಿರಸ್ಕೃತ ಆಗ್ತಾನೆ. ನಾರದರ ಉಪದೇಶ ಪಡೆದು ಭಗವಂತನ ಅನುಗ್ರಹಕ್ಕೆ ಪಾತ್ರನಾದಂತ ಧ್ರುವ ಪುಟ್ಟದಾಸ, ಸಣ್ಣವ ಪುಟ್ಟದಾಸ. ಪುಟ್ಟದಾಸ ಯಾರಂದ್ರೆ ಧ್ರುವ. ದಿಟ್ಟದಾಸ ಪ್ರಹ್ಲಾದ. ಅವ ಹರಿಯೇ ಸರ್ವೋತ್ತಮ ಅನ್ಬೇಡ ಅಂತ ಹೇಳಿ ಅವರಪ್ಪ ಹೇಳಿದ್ರು ಕೂಡ ಕೇಳುವುದಿಲ್ಲ. ಅವನೇ ಯಾರು, ಅವ ಹರಿ ಸರ್ವೋತ್ತಮ ಅನ್ನುವುದನ್ನ ವ್ಯಕ್ತಪಡಿಸಿ ಎಲ್ಲಾ ರಂಗದಲ್ಲಿಯೂ ಹರಿ ಇದ್ದಾನೆ ಅನ್ನುವಂತ ಮಾತನ್ನ ಕ್ರೂರಿಯಾದಂತ ವಿರೂಪಕನಾದಂತಹ ಆ ತಂದೆಯನ್ನ ಎದುರು ಹಾಕಿಕೊಂಡು, ಹಿರಣ್ಯಕಶಿಪುವನ್ನು ಎದುರು ಹಾಕಿಕೊಂಡು ಆತ ತನ್ನ ದೈವವಾಗಿರುವಂತ ನರಸಿಂಹನ ಅವತಾರವನ್ನು ಕರೆಸಿ ಹಿರಣ್ಯಕಶಿಪುವನ್ನು ಕೊಲ್ಲಿಸುತ್ತಾನೆ. ಅವ ದಿಟ್ಟದಾಸ. ಪ್ರಹ್ಲಾದ ದಿಟ್ಟದಾಸ. ಅವ ಸಿಟ್ಟುದಾಸ. ಕೋಪಿಷ್ಟರೆಂದೇ ಹೆಸರಾದಂತ ದುರ್ವಾಸ ಭೃಗು ಮಹರ್ಷಿಗಳು ಅವರು ಸಿಟ್ಟುದಾಸರು. ಸುಟ್ಟದಾಸ ಅಂದ್ರೆ ಹನುಮಂತ. ಲಂಕಾನ ಸುಟ್ಟು ಬರ್ತಾನಲ್ಲ ಹನುಮಂತ. ಸುಡುಗಾಡು ದಾಸ. ಸುಡುಗಾಡನ್ನ ಕಾದಂತ ಹರಿಶ್ಚಂದ್ರ ಮತ್ತು ಶಿವ, ಇವು ಸುಡುಗಾಡ ದಾಸ. ಕಷ್ಟದಾಸ. ಕಷ್ಟದಾಸ ಅಂದ್ರೆ ಬಡತನದಿಂದ ಕೂಡಿರುವಂತ ಕುಚೇಲ. ಇರ್ತದೆ. ಆ ಕುಚೇಲ ತನ್ನ ಪ್ರೀತಿಯ ಗೆಳೆಯ ಕೃಷ್ಣನಿಗೆ ಅವಲಕ್ಕಿ ಗಂಟು ಕೊಡ್ತಾನಲ್ಲ, ಅವಾಗ ಎಲ್ಲಾ ಅಖಿಲಾರ್ಥವನ್ನ ಪಡ್ಕೊಳ್ಳುವಂತಹ ಕುಚೇಲ ಕಷ್ಟದಾಸ. ಕೊಟ್ಟದಾಸ ಯಾರು ಅಂದ್ರೆ ಬಲಿಚಕ್ರವರ್ತಿ. ಅವ ಹರಿಗೆ ಎಲ್ಲಾ ದಾನ ಮಾಡಿ 3ನೇ ಪಾದ ಎಲ್ಲಿ ಇಡ್ಲಿ ಅಂತಂದ್ರೆ ನನ್ನ ತಲೆ ಮೇಲೆ ಇಡು ಅಂತೇಳಿ ತನ್ನ ಆತ್ಮಾರ್ಪಣ ಮಾಡ್ಕೊಂಡಂತಹ ಬಲಿಚಕ್ರವರ್ತಿ ಅವ ಕೊಟ್ಟದಾಸ. ಹೊಟ್ಟೆ ದಾಸ ಒಬ್ಬ ಬರ್ತಾನೆ, ಅವ ಭೀಮ. ಭೀಮ ಅವ ಎಲ್ಲಾ ಊಟಕ್ಕೆ ಪ್ರಿಯನಾದಂತಹ ವ್ಯಕ್ತಿ ಆತ ಭೀಮ. ಇಟ್ಟಿಗೆ ದಾಸ ಅವ ಪಾಂಡುರಂಗ. ಶಿಷ್ಟದಾಸ ಯಾರು ಅಂದ್ರೆ, ಶಿಷ್ಟದಾಸ ಅಂದ್ರೆ
ರಾವಣಕ್ಕೆ ರಾಕ್ಷಸ ಕುಲದಲ್ಲಿ ಹುಟ್ಟಿದಂತ ವಿಭೀಷಣ ಅವ ಶಿಷ್ಟದಾಸ. ನಿಷ್ಠದಾಸ ಅಂದ್ರೆ ಅಂಬರೀಷ. ಭ್ರಷ್ಟದಾಸ ಯಾರಂದ್ರ ಅಜಾಮಿಳ. ವಿತ್ತದಾಸ ಅಂದ್ರ ನೌಕೋಟಿ ನಾರಾಯಣ. ಪುರಂದರದಾಸ ನೌಕೋಟಿ ನಾರಾಯಣನ ನಮಿಸಿ ಮೊದಲು ಪುರಂದರದಾಸರು ಆತ ಕೃಪಣ ಆಗಿರ್ತಾನೆ. ಆನಂತರ ಹರಿ ನಾಮಸ್ಮರಣೆ ಅವನಿಗೆ ಬಂದ್ಮೇಲೆ ಆತ ಎಲ್ಲವನ್ನ ಕೃಷ್ಣಾರ್ಪಣ ಮಾಡಿದ್ಮೇಲೆ ಅವ ಪುರಂದರದಾಸ ಆಗ್ತಾನೆ. ಅವ ಪುರಂದರದಾಸ. ವಿತ್ತದಾಸ. ಹುತ್ತದಾಸ ಅಂದ್ರೆ ವಾಲ್ಮೀಕಿ. ರಾಮ ನಾಮಸ್ಮರಣೆ ಮಾಡ್ತಾ ಹುತ್ತ ಬೆಳೀತದಲ್ಲ, ಅವ ಹುತ್ತದಾಸ. ಶ್ರೇಷ್ಠದಾಸ ಯಾರಂದ್ರೆ ಮಹಾಭಾರತದಲ್ಲಿ ಬರುವಂತ ಭೀಷ್ಮಾಚಾರ್ಯ, ಅವ ಶ್ರೇಷ್ಠ ದಾಸ. ಇಚ್ಛಾಮರಣೆ ಆತ. ಶಂಕುಕರ್ಣ ಮುಂಡಿಗೆ ಏನ್ ಮಾಡ್ದ ಇವ್ ನೋಡ್ರಿ. ಬ್ರಹ್ಮದೇವನ ಶಾಪದಿಂದ ಭೂಲೋಕದಲ್ಲಿ ಪ್ರಹ್ಲಾದಾಚಾರ್ಯರ ಅವತಾರಿಗಳಾದ ಶ್ರೀ ವ್ಯಾಸರಾಜರ ಶಿಷ್ಯ. ಈ ಷೋಡಶ ದಾಸರುಗಳ ದಾಸಾನುದಾಸಿಯರ ಮತ್ತು ದಾಸರ ಮನೆಯ ಶಂಕುದಾಸನಾದಂತ ಬಾಡದಾದಿಕೇಶವ ಕಾಗಿನಿಲಿಯಾದಿಕೇಶವನ ದಾಸಾನುದಾಸನಾನು ಕನಕದಾಸ ಶಂಕುದಾಸ 16. ಹೀಗೆ ಇಡೀ 16 ದಾಸ ಪರಂಪರೆಯನ್ನ ಇಲ್ಲಿ ಹೇಳ್ತಾರೆ. ಹೀಗೆ ಸಾಕಷ್ಟು ಮುಂಡಿಗೆಗಳನ್ನ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ಬರುವಂತಹ ಮುಂಡಿಗೆಗಳು ಕನಕದಾಸರ ಮುಂಡಿಗೆಯಲ್ಲಿ ಒಗಟಿನ ರೂಪ, ರಹಸ್ಯಾರ್ಥ, ಗೂಢಾರ್ಥ, ಸಂಕೇತ ಮತ್ತು ರೂಪಕ, ಬುದ್ಧಿಗೆ ಸವಾಲು, ಚಿತ್ರಕವಿತ್ವ, ತಾತ್ವಿಕತೆ ಇವೆಲ್ಲವುಗಳು ಮೇಳವಿಸಿ ಒಬ್ಬ ಶ್ರೇಷ್ಠ ಮುಂಡಿಗೆಕಾರನಾಗಿ ಕನ್ನಡ ಸಾಹಿತ್ಯದ ರಸಿಕರಿಗೆ ಬಹಳಷ್ಟು ಅರ್ಥಪೂರ್ಣವಾದಂತಹ ಮುಂಡಿಗೆಗಳನ್ನ ಕೊಟ್ಟಿದ್ದಾರೆ ಕನಕದಾಸರು. ಅದಕ್ಕೆ ಅವರಿಗೆ ನಾವು ಹೇಳ್ತೇವೆ, ಬಾಡದ ಹೂವಾಗಿ ಕಾಯಿ ನೆಲೆಯ ಮಲ್ಲಿಗೆಯಾಗಿ ವಿಜಯನಗರದಲ್ಲಿ ಅರಳಿ ಸುವಾಸನೆ ಬೀರಿದಂತಹ ಸಂತರು ಕನಕದಾಸರು, ದಾಸಶ್ರೇಷ್ಠ ಕನಕದಾಸರು. ಅವರ ಸಾಹಿತ್ಯ ಅದ್ಭುತವಾದದ್ದು. ಅಲ್ಲಿ ಬರುವ ಶಬ್ದಾರ್ಥಗಳ ಗೂಢಾರ್ಥಗಳು ನಮಗೆಲ್ಲ ಚೈತನ್ಯವನ್ನ, ಓದುಗರಿಗೆ ಮಾರ್ಮಿಕತೆಯನ್ನು ತುಂಬುವಲ್ಲಿ ಯಶವನ್ನ ಪಡಿತವೆ. ಅವರ ಕೀರ್ತನ ಸಾಹಿತ್ಯನೂ ಕೂಡ ಅಷ್ಟೇ ಪ್ರಮುಖ. ಆದ್ರೆ ದಾಸಶ್ರೇಷ್ಠ ಕೀರ್ತನ ಅಶ್ವಿನಿ ದೇವತೆಗಳಲ್ಲಿ ಒಬ್ರು ಅನ್ನುವಂತ ಮಾತನ್ನ ಹೇಳ್ತಾರೆ. ಅಂತಹ ಒಬ್ಬ ಶ್ರೇಷ್ಠ ಸಾಹಿತಿ, ಕವಿ, ಕಲಿ, 78 ಹಳ್ಳಿಗಳ ಸರ್ದಾರನಾಗಿದ್ದಂತ ಕನಕದಾಸರು ಕನ್ನಡ ಸಾಂಗತ್ಯ ಸಾಹಿತ್ಯದ ಮೇರು ಕೃತಿಯಾದ ಮೌನ ತರಂಗಿಣಿಯನ್ನು ರಚಿಸಿದ್ದಾರೆ. ಅನೇಕ ಕೃತಿಗಳು ಒಂದೇ ಒಂದು ಸಿಕ್ಕಿಲ್ಲ ಅವ್ರದ್ದು. ನರಸಿಂಹಸ್ತವನ ಅನ್ನುವಂತ ಕೃತಿ ಇವತ್ತಿಗೂ ಕೂಡ ಅದು ಸಿಕ್ಕಿಲ್ಲ. ಹಂಪಿಯಲ್ಲಿ ಇರುವ ಉಗ್ರ ನರಸಿಂಹನನ್ನ ಕುರಿತು ನರಸಿಂಹಸ್ತವನ ಅನ್ನುವಂತ ಕೃತಿ ಇವತ್ತಿಗೂ ಸಿಕ್ಕಿಲ್ಲ. ಮುಂಡಿಗೆಗಳು 46 ತನ ಆಗಿವೆ. ಇನ್ನೂ ಕೂಡ ಅವು ಜನಪದರ ಮಧ್ಯ ಅವರ ಧ್ವನಿಯೊಳಗೆ ಅಡಗಿ ಹೋಗಿವೆ. ಅವುಗಳ ನಕ್ಷತ್ರ ಕಾರ್ಯಗಳನ್ನ ಮಾಡಿ ಇನ್ನಷ್ಟು ಬೆಳಕನ್ನ ಚೆಲ್ಲುವ ಕೆಲಸ ಆಗ್ಬೇಕಾಗಿದೆ. ಅಂತಹ ಒಬ್ಬ ಶರಣರ ದಾಸರ ಮುಂಡಿಗೆಗಳನ್ನ ತಮ್ಮ ಮುಂದೆ ಹೇಳಲಿಕ್ಕೆ ನನಗೆ ಇವತ್ತು ಅವಕಾಶವನ್ನು ಕೊಟ್ಟಿರುವಂತಹ ಈ ಸಂಸ್ಥೆ ಏನಿದೆ, ಬಸವ ಚರಿತ್ರೆಯನ್ನ ನಾಡಿನುದ್ದಕ್ಕೂ ಬೆಳಗಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತಹ ಈ ಸಂಸ್ಥೆಯ ಮುಖ್ಯಸ್ಥರಾದಂತಹ ಪಟ್ಟಣ ಸರ್ ಅವರು ಬಹಳ ಚೆನ್ನಾಗಿ ನೋಡ್ರಿ 312 ಚಿಂತನ ಮಾಲಿಕೆ, ಶರಣ ಚಿಂತನ ಮಾಲಿಕೆಯನ್ನ ಮಾಡಿದ್ದಾರೆ. ಇಲ್ಲಿ ದಾಸರು ಮತ್ತು ಶರಣರನ್ನ, ಇಲ್ಲಿ ಕನಕದಾಸರು ಹರಿ ಮತ್ತು ಹರನನ್ನ ಇಬ್ಬರನ್ನು ಸಮಾನವಾಗಿ ಕಂಡವರು. ಅಂತವರ ಮುಂಡಿಗೆಗಳನ್ನ ಹೇಳಲಿಕ್ಕೆ ಅವಕಾಶವನ್ನ 312ನೆಯ ಗೂಗಲ್ ಮೀಟ್ ಶರಣ ಚಿಂತನ ಮಾಲಿಕೆಯಲ್ಲಿ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ದಾನಮ್ಮ ಅವರು ಸಾಕಷ್ಟು ನನಗೆ ವಾಟ್ಸಪ್ ಮೂಲಕವಾಗಿ ಸಂದೇಶಗಳನ್ನ ನೀಡಿ ನನಗೆ ಈ ಮಾತುಗಳನ್ನ ಆಡ್ಲಿಕ್ಕೆ ಅವರು ಕೂಡ ಪ್ರೇರಣೆ ಕೊಟ್ಟಿದ್ದಾರೆ. ನಾನು ಎಷ್ಟರ ಮಟ್ಟಿಗೆ ಕನಕದಾಸರ ಮುಂಡಿಗೆಗಳ ಬಗ್ಗೆ ಹೇಳಿದ್ದೇವನೋ ಗೊತ್ತಿಲ್ಲ. ಆದ್ರೆ ಅಲ್ಪ ಸ್ವಲ್ಪ ನನಗೆ ತಿಳಿದ ಮಟ್ಟಿನಲ್ಲಿ ಈ
ಮುಂಡಿಗೆಗಳನ್ನ ಈ ಸಾರಸ್ವತ ಲೋಕದೊಳಗೆ ನಿಮ್ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ನನಗೆ ಬಹಳಷ್ಟು ಆನಂದ ಅನಿಸಿದೆ. ನನಗೆ ಅವಕಾಶ ಕೊಟ್ಟಿರುವ ಈ ಸಂಸ್ಥೆಯ ಮುಖ್ಯಸ್ಥರಿಗೆ, ದಾನಮ್ಮ ಅವರಿಗೆ, ರುದ್ರಮೂರ್ತಿ ಅವರಿಗೆ, ಕುಮಾರ ರಾಜಣ್ಣ ಅವರಿಗೆ, ಕಸ್ತೂರಿ ಮೇಡಮ್ ಅವರಿಗೆ, ಮತ್ತು ಇಲ್ಲಿ ಭಾಗವಹಿಸಿ ನನ್ನ ತೊದಲು ಮಾತುಗಳನ್ನ ಕೇಳಿದಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೆ ನಾನು ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ಪೂರ್ಣ ವಿರಾಮನ್ನ ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಅತ್ಯಂತ ಮೌಲಿಕವಾದಂತ ಉಪನ್ಯಾಸವನ್ನ, ಬಹುಶಃ ನಾವು ಕಂಡರಿಯದ ಕೇಳರಿಯದ ವಿಷಯವನ್ನ ನಾನು ಮುಂಡಿಗೆಗಳ ಬಗ್ಗೆ ಒಂದು 2 ವರ್ಷಗಳ ಹಿಂದೆ ಡಾಕ್ಟರ್ ಕೆ ರವೀಂದ್ರನಾಥ್ ಅವರ ಜೊತೆಗೆ ಸಂಪರ್ಕ ಮಾಡಿದಾಗ ಅವರು ಮುಂಡಿಗೆಗಳು, ಕನಕದಾಸರ ಮುಂಡಿಗೆಗಳ ಮೇಲೆ ಶರಣರ ವಚನಗಳ ಪ್ರಭಾವ ಅಂತಕ್ಕಂಥದ್ದು, ಬಹುಶಃ ಗೂಢಾರ್ಥ ಬೆಡಗುಗಳನ್ನ ಹೊಂದಿದಂತ ಅಲ್ಲಮರ ಬಸವಣ್ಣನವರ ವಚನಗಳನ್ನ ಪ್ರಭಾವಕ್ಕೊಳಗಾಗಿ ಅವ್ರು ಹೇಳ್ದಂಗ ಇಲ್ಲಿ ಬೀರಪ್ಪನನ್ನು ಮತ್ತು ಬೀರೇಶ್ವರ ಅಂದ್ರ ಇಲ್ಲಿ ವಿಷ್ಣು ಅಥವಾ ಹರಿ ಮತ್ತು ಹರನನ್ನ ಸಮಾನವಾಗಿ ಸಮನ್ವಯಿಸ್ತಕ್ಕಂಥ ಕಾರ್ಯವನ್ನ ಕನಕದಾಸರು ಮಾಡಿದ್ದಾರೆ. ಅದನ್ನ ಡಾಕ್ಟರ್ ಶಿವಪ್ಪ ಕುರಿಸರು ಬಹಳ ಉದ್ಘೋಷವಾಗಿ ಭಾಷಣ ಮಾಡಿದ್ರು. ಸುಮಾರು 48 ನಿಮಿಷಗಳ ನಿರಂತರ 50 ನಿಮಿಷಗಳ ನಿರಂತರ ಅವರ ಉಪನ್ಯಾಸ ಮೌಲಿಕವಾದದ್ದು, ಚಿಂತನೆಗೆ ಹಚ್ಚತಕ್ಕಂಥದ್ದು. ಈ ದಿಶೆಯೊಳಗೆ ನಾವು ನೋಡ್ಬೇಕು. ಶರಣರ ಚಳುವಳಿಯೊಳಗೂ ಕೂಡ ಕುರುಬ ಗೊಲ್ಲಾಳ ಅಂತಕ್ಕಂಥದ್ದು, ತೊರಗಾಯಿ ರಾಮಣ್ಣ ಅಂತಕ್ಕಂಥದ್ದು, ಸಾಕಷ್ಟು ಜನ ಆ ಸಮುದಾಯಕ್ಕೆ ಪಟ್ಟವರು. ಅಂದ್ರೆ ಬಹುಶಃ ಇದು ವರ್ಗ, ವರ್ಣ, ಲಿಂಗಭೇದ, ಆಶ್ರಮರಹಿತ ಬಹುದೊಡ್ಡ ಚಳುವಳಿ. ಬೇರೆ 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 ಸಮುದಾಯ ಒಳಪಂಗಡಗಳ ವಿಪ್ಲವ ಮತ್ತು ಆಂತರಿಕ ಜಗಳ ಮತ್ತು ಒಡೆದು ಹೋದ ಕಾರಣ ಬಹುಶಃ ಮತ್ತು ಮೂಲ ಚಳುವಳಿಗೆ ಧಕ್ಕೆ ಬಂದಂತ ಸಾಕಷ್ಟು ಜನ ಎಲ್ಲ ಸಮುದಾಯದವ್ರನ್ನ ಬಸವಣ್ಣ ಹಚ್ಚಿಕೊಂಡ್ರು. ಆದ್ರೆ ಇವತ್ತಿಗೆ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಕನಕದಾಸರ ಚಿಂತನೆ ಸಾಮರಸ್ಯವನ್ನ, ಸಮಾಜದೊಳಗೆ ಸಾಮರಸ್ಯವನ್ನ ತರಲಿಕ್ಕೆ ಹೆಚ್ಚು ಮಹತ್ವರ. ಆ ದಿಶೆಯೊಳಗೆ ನಾನು ಮೊದಲನೇ ಟೆಸ್ಟ್ ಒಳಗೆ ಸೆಂಚುರಿ ಹೊಡೆದಂಗೆ ಶಿವಪ್ಪ ಸರ್ ತಮ್ಮ ಮೊದಲನೇ ಉಪನ್ಯಾಸ ನಮ್ಮೆಲ್ಲರನ್ನ ಮಂತ್ರಮುಗ್ಧರನ್ನಾಗಿ ಮಾಡ್ಯಾರ. ಅವರಿಗೆ ನಾನು ಎಷ್ಟು ಕೃತಜ್ಞತೆಗಳನ್ನ ಹೇಳಿದ್ರು ಕೂಡ ನಿಜಕ್ಕೂ ಕಡಿಮೆ. ಯಾಕಂದ್ರೆ ನಾನು ಹಾಗೆ ಕ್ಯಾಶುವಲಿ ಮಾತಾಡ್ತಾ ಮೇಡಮ್ ಅವ್ರು ಹೇಳಿದೆ, ಸರ್ ಮಾಡ್ರಿ ಅಂತ. ಇಲ್ಲ ಶಿವಪ್ಪ ಸರ್ ಅವರೇ ಮಾಡ್ತಾರೆ ಅಂತ ಕಸ್ತೂರಿ ಮೇಡಮ್ ಹೇಳಿದಾಗ, ಒಳ್ಳೆಯ ಉಪನ್ಯಾಸಕರನ್ನ ಕಸ್ತೂರಿ ಮೇಡಮ್ ಒದಗಿಸುವ ಜೊತೆಗೆ ನಮ್ಮ ಚಿಂತನೆಯನ್ನು ಕೂಡ ಆ ದಿಶೆಯೊಳಗೆ ಹಚ್ಚುವಂತ ಕೆಲಸವನ್ನ ಅವರು ಮಾಡಿದ್ದಾರೆ. ಡಾಕ್ಟರ್ ಶಿವಪ್ಪ ಕುರಿ ಅವರು ಬರುವ ವರ್ಷದೊಳಗ ಅಂತಾರಾಷ್ಟ್ರೀಯ ಒಂದು ಸೆಮಿನಾರ್ ಅನ್ನ ಈಗ ಕಳೆದ 3 ವರ್ಷ ಧಾರವಾಡದೊಳಗ ಡಾಕ್ಟರ್ ವೀಣಾ ಇಲ್ಗಾರ್ ಮೇಡಮ್ ಮಾಡಿದ್ರು. ಅವರ ಮಾರ್ಗದರ್ಶನದೊಳಗ ನಾವು ಮಾಡ್ತೀವಿ ಅಂತ ಡಾಕ್ಟರ್ ಕಸ್ತೂರಿ ಮೇಡಮ್, ಶಿವಪ್ಪ ಸರ್ ಹೇಳಿದ್ದಾರೆ. ಎಲ್ಲ ತಂಡ ಎಲ್ಲ ರೀತಿಯ ತನು ಮನ ಧನ ಘನವಾಗಿ ನಿಮ್ಮ ಜೊತೆಗೆ ನಾವು ನಿಲ್ತೀವಿ. ನಿಮ್ಮ ಕಾಲೇಜ್ಗೆ ಇನ್ನೂ ಹೆಚ್ಚಿನ ಅದನ್ನ PhD ಸೆಂಟರ್ ಮಾಡ್ರಿ, ಸಾಕಷ್ಟು ಕೆಲಸಗಳನ್ನ ಮಾಡ್ರಿ. ನಮ್ಮ ಒಡಂಬಡಿಕೆ ವಚನ ಅಧ್ಯಯನ ವೇದಿಕೆ ಮತ್ತು ತಮ್ಮ ಜೊತೆಗೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆ ಸಂವಾದದೊಳಗ ನಾನು ಮೊದಲಿಗೆ ಶ್ರೀ ಮಹಾದೇವ್ ಹೊರಟ್ಟಿ ಸಾಹೇಬ್ರನ್ನ ಕರಿತೀನಿ. ಹೊರಟ್ಟಿ ಸರ್. ನಮಸ್ಕಾರ ಸರ್. ಮಾತಾಡಿ ಸರ್, ಮಾತಾಡಿ ಸರ್. ಅಲ್ಲ ಸರ್, ಬಹಳ ಚೆನ್ನಾಗಿ ಹೇಳಿದ್ರು. ಬಹಳ ಚೆನ್ನಾಗಿ ಬಿಡಿ, ಎಷ್ಟು ಅರ್ಥಗರ್ಭಿತವಾಗಿತ್ತು. ಅದು ದಾಸನ್ನು ಪದದಂತೂ ಎಷ್ಟು ವಿಚಿತ್ರವಾಗಿ ಹೇಳ್ತಾರೆ ನೋಡ್ರಿ. ಅದು ನಮ್ಗೆ ಬಹಳ ಆನಂದ ಆಯ್ತು. ಆದ್ರೆ ಕನಕದಾಸರು ಸರಳವಾದಂತ ಪದಗಳನ್ನು ನಾವು ಓದಿದ್ದೀವಿ. ಈ ಮುಂಡಿಗೆ ನಮ್ಗೆ ಗೊತ್ತಿರಲಿಲ್ಲ. ಅದನ್ನ ಇವತ್ತು ಕೃಷ್ಣನ್ ಪಟ್ಟಣ ನಮ್ಗೆ ಉತ್ತರ ಮಾಡಿಕೊಟ್ರು. ಅದಕ್ಕಾಗಿ ಅನಂತ ಕೋಟಿ ಪ್ರಣಾಮಗಳು. ಧನ್ಯವಾದ. ಡಾಕ್ಟರ್ ಲಿಂಗಪ್ಪನ ಕಲಬುರ್ಗಿ. ನ್ಯೂಜಿಲೆಂಡ್ ಇಂದ ಡಾಕ್ಟರ್ ಲಿಂಗಪ್ಪ ಕಲಬುರ್ಗಿ ಸರ್. ಕ್ಷಮಿಸಿ, ನಾನು ಇವತ್ತಿನ ಈ ಉಪನ್ಯಾಸ ತುಂಬಾ ಲೇಟ್ ಆಗಿ ಜಾಯಿನ್ ಆದರೂ ಇವರ ಉಪನ್ಯಾಸ ಕೇಳಲಿಕ್ಕೆ ನಮ್ಗೆ ತುಂಬಾ ಸಂತೋಷ ಅನಿಸ್ತದೆ ಮತ್ತು ಸಾಕಷ್ಟು ಹೆಚ್ಚಿನ ವಿಷಯವನ್ನು ತಿಳ್ಕೊಂಡಿದ್ದೇವೆ. ಅದಕ್ಕೆ ನಾವು ಅವರಿಗೆ ಧನ್ಯವಾದವನ್ನು ಸಲ್ಲಿಸಬೇಕು. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದ. ಪುಷ್ಪಾ ಪಾಟೀಲ್ ಮೇಡಮ್.
ಪುಷ್ಪ ಪಾಟೀಲ್ ಮೇಡಮ್, ಶೋಭಾ ಸಂಗಣ್ಣ ಅವರು, MS ಸುಂಕಾಪುರ್ ಅವರ ಮಕ್ಕಳು. ಮುಂದಿನ ಶನಿವಾರ, ಬರುವ ಶನಿವಾರ ಸಾಯಂಕಾಲ 6 ಗಂಟೆಗೆ ವಿದ್ಯಾವರ್ಧಕ ಸಂಘದೊಳಗ ದತ್ತಿ ಉಪನ್ಯಾಸ ಡಾಕ್ಟರ್ MS ಸುಂಕಾಪುರ್ ಅವರು, ನಗೆಯ ಬಣ್ಣ ಹುಡುಕಿದ ಮಹಾಮಾನವತಾವಾದಿ ಡಾಕ್ಟರ್ MS ಸುಂಕಾಪುರ್ ಅಂತಕ್ಕಂಥ ವಿಷಯದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಹುಬ್ಳಿ ಧಾರವಾಡ ಗದಗ ಜನರು ಇದರೊಳಗೆ ಪಾಲ್ಗೊಳ್ಬೇಕು ಅಂತ ತಿಳ್ಕೊಂಡು ಸುಂಕಾಪುರ ಕುಟುಂಬದ ಪರವಾಗಿ ಮತ್ತು ವಿದ್ಯಾವರ್ಧಕ ಸಂಘದ ಪರವಾಗಿ, ಅಕ್ಕನ ಅರಿವಿನ ವೇದಿಕೆ ಪರವಾಗಿ ನಮ್ಗೆಲ್ಲರನ್ನ ವಿನಂತಿ ಮಾಡ್ತಾ ಇದ್ದೀನಿ. ಸುಂಕಾಪುರ ಸರ್ ನಮ್ ಗದಗ ತಾಲೂಕಿನ ಮುಳುಗುಂದ ಗ್ರಾಮದವರು. ಹೌದ್ರಿ ಹೌದ್ರಿ, ನಮ್ ತಾಯಿ ತವ್ರ ಮನೇನು ಮುಳುಗುಂದ ಸರ್. ಹ್ಞೂ ಸರ್, ಹ್ಞೂನ್ರಿ. ಹೌದು. ಹ್ಮ್. ಶಾರದಾ ಪಾಟೀಲ್ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು ಸರ್. ಮುಂಚೆಗಳು ಅಂದ್ರೆ ಬಹಳ ಕಠಿಣ, ಅವು ಅರ್ಥೈಸಿಕೊಳ್ಳಿಕ್ಕೆ ಬಹಳ ಕಠಿಣ ಅಂತ ಒಂದು ನಂಬಿಕೆ ಇತ್ತು ನನಗೆ. ಆದ್ರ ಅಂತ ಮುಟ್ಟಿಗೆಗಳನ್ನ ಬಹಳಷ್ಟು ಸರಳೀಕರಿಸಿ ನಮ್ಗೆ ತಿಳಿಪಡಿಸಿದ್ರು. ಅದಕ್ಕಾಗಿ ಧನ್ಯವಾದಗಳು ಸರ್. ಅಲ್ಲದೆ ಈ ಮುಂಡಿಗೆಗಳು ಒಂದು ರೀತಿ ಒಗಟುಗಳ ಇದ್ದಾಗೆ ಅಂತ ನನಗೆ ಭಾವನೆ. ಇವು ಮುಂಡಿಗೆಗಳು ಯಾವ ದೃಷ್ಟಿ ಇಟ್ಕೊಂಡು ಕನಕದಾಸರು ಬರೆದ್ರು ಹಾಗೂ ಕನ್ನಡ ಸಾಹಿತ್ಯಕ್ಕೆ ಇವು ಏನು ಮೌಲ್ಯಗಳನ್ನ ಒದಗಿಸುವಂತಹ ಕೆಲವು ಸಾಹಿತ್ಯ ಬರ್ತಾವಲ್ಲ, ಹಂಗ ಈ ಮುಂಡಿಗೆಗಳಿಂದ ಏನ್ ಸಾಹಿತ್ಯದ ಮೇಲೆ ಪ್ರಭಾವ ಅದು ಏನಾಯ್ತು ಅಂತ ನನ್ಗೊಂದು ಕುತೂಹಲ ಸರ್. ಮಾನವನ ಬುದ್ಧಿಗೆ ಚಿಕಿತ್ಸೆ ಕೊಡುವ ಮಟ್ಟಿನಲ್ಲಿ ಈ ಕೆಲಸ ಆಗಿದೆ. ತಾರ್ಕಿಕ ಹಿನ್ನೆಲೆಯನ್ನ ಕೊಟ್ಟು ಪ್ರತಿಭೆಯನ್ನ ಗುರುತಿಸಲಿಕ್ಕೆ, ಜ್ಞಾನವನ್ನ ಓರೆಗಲಿಗೆ ಹಚ್ಚಲಿಕ್ಕೆ ಇವು ಚೈತನ್ಯವನ್ನ ತುಂಬುತ್ತವೆ. ಆಯ್ತು ಸರ್, ಧನ್ಯವಾದ. ಓದ್ತಾ ಹೋದಂಗೆಲ್ಲ ಒಳಾರ್ಥ ಅರ್ಥ ಆದ್ಮೇಲೆ ಒಂದು ಅದಾವ ಶ್ರೇಷ್ಠವಾದಂತಹದ್ದನ್ನ ನಾವು ತಿಳ್ಕೊಂಡಿವಿ ಅನ್ನೋದನ್ನ ಓರಿಗಳಿಗೆ ಹಚ್ತಾವ್. ಧನ್ಯವಾದ. ಈಗ ಶೋಭಾ ಸಂಗಣ್ಣ ಅವ್ರು ಮೇಡಮ್ ಅವರು ಹ್ಯಾಂಡಲ್ ಮಾಡಿದ್ದಾರೆ, ಮಾತಾಡಿ ಮೇಡಮ್. ಹಲೋ, ಮಾತಾಡಿ. ಶರಣಾರ್ಥಿಗಳು ಎಲ್ಲರಿಗೂ ಸರ್. ಇವತ್ತು ಉಪನ್ಯಾಸಕರ ಭಾಷಣ ತುಂಬಾ ಚೆನ್ನಾಗಿತ್ತು ಸರ್. ಆ ಮುಂಡಿಗೆಗಳು ಅಂದ್ರೆ ಏನು ಅಂತ ಮೊದಲ ತಲೆ ಕೆಡ್ಸ್ಕೊಂಡೆ. ಆಮೇಲೆ ಅವ್ರ ಭಾಷಣ ಕೇಳಿದ ಮೇಲೆ ಅದರದ್ದು ಒಂದ್ ಸ್ವಲ್ಪ ಇದು ಜ್ಞಾನ ಬಂತು ನನಗೆ. ತುಂಬಾ ಚೆನ್ನಾಗಿ ಮಾತಾಡಿದ್ರು ಸರ್. ಆಮೇಲೆ ಇನ್ನೊಂದು ಸರ್, 10ನೇ ತಾರೀಕಿಗೆ ಧಾರವಾಡದ ವಿದ್ಯಾವರ್ಧಕ ಸಂಘದಾಗ ನಮ್ಮ ಅಪ್ಪಾರ್ದು ದತ್ತಿ ಉಪನ್ಯಾಸ ಐತ್ರಿ. ಆಮೇಲೆ ಪಟ್ಟಣ್ ಸರ್ ಅದಕ್ಕೆ ಅತಿಥಿಯಾಗಿ ಬರ್ತಾರೆ. ಆಮೇಲೆ ಶೆಟ್ಟರ್ ಸರ್ನು ಮುಖ್ಯ ಅತಿಥಿಯಾಗಿ ಬರ್ತಾರೆ. ದಯವಿಟ್ಟು ಎಲ್ಲರೂ ವೇದಿಕೆ ಎಲ್ಲ ಸದಸ್ಯರು ದಯವಿಟ್ಟು ಪಾಲ್ಗೊಳ್ಬೇಕು. ಸುತ್ತಮುತ್ತಲು ಹುಬ್ಳಿ ಧಾರವಾಡ ಗದಗ ಮತ್ತೆ ಯಾರ್ಯಾರಿಗೆ ಅನುಕೂಲ ಆಗ್ತೈತಿ ಎಲ್ಲರೂ ಭಾಗವಹಿಸಬೇಕಂತ ಹೇಳಿ ನನ್ನ ಸವಿನಯ ಪ್ರಾರ್ಥನೆ ಸರ್. ಧನ್ಯವಾದಗಳು. ಪ್ರೊಫೆಸರ್ ಶಕುಂತಲಾ ಮೇಡಮ್. ಹಲೋ, ಮಾತಾಡ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ಪುರುಷರು ಬಹಳ ಸುಂದರವಾಗಿ ಗೂಢಾರ್ಥವನ್ನ ಒಳಗೊಂಡಿರ್ತಕ್ಕಂಥ ಮುಂಡಿಗೆಗಳನ್ನ ಬಹಳ ಅರ್ಥಗರ್ಭಿತವಾಗಿ ಪ್ರಸ್ತುತಪಡಿಸಿದ್ರು. ಅವೆಲ್ಲ ಜಾನಪದ ಸಾಹಿತ್ಯದೊಳಗ ಒಗಟುಗಳ ಒಡಗತೆಗಳ ಇದ್ದಂತೆ ಮುಂಡಿಗೆಗಳು ಇರ್ತಾ ಇದ್ದಾವೆ. ಇದನ್ನ ಬಸವಣ್ಣನವರು ಕೂಡ ಬಳಸಿದ್ದನ್ನು ನಾವು ದಾಖಲೆಯಲ್ಲಿ ನೋಡ್ತಾ ಇದ್ದೇವೆ. ಕನಕದಾಸರು ಅನುಭಾವಿಯಾಗಿದ್ರು, ಅಪರೋಕ್ಷ ಜ್ಞಾನಿಯಾಗಿದ್ರು ಅನ್ನೋದಕ್ಕ ಅವ್ರ ಕೀರ್ತನೆಗಳಷ್ಟ ಅಲ್ಲದನ್ನ ಮುಂಡಿಗೆಗಳು ಕೂಡ ವಿಶಿಷ್ಟ ಸಾಹಿತ್ಯ ಪ್ರಕಾರ ಅನ್ನೋದನ್ನ ಇಲ್ಲಿ ಕನಕದಾಸರು. ಸುಂದರ್ ಮೇಡಮ್, ಧನ್ಯವಾದಗಳು. ಕೇಳಿ ಬಹಳ ಸುಂದರ ಮಾತಾಡಿದ್ರಿ. ಕನಕದಾಸರ ಮುಂಡಿಗೆಗಳು ವಿದ್ವಾಂಸರಿಗೂ ಕೂಡ ಅರ್ಥವಾಗದೆ ಕಬ್ಬಿಣದ ಕಡಲೆಯೇ ಅನಿಸಿದಾವೆ. ಕನಕನನ್ನ ಕೆಣಕ್ ಬೇಡ, ಕೆಣಕಿ ಮಾತು ಕೂಡ ಇಲ್ಲಿ ಅದನ್ನ ಅರ್ಥವನ್ನ ತಿಳಿಸಿ ಹೇಳ್ತಾ ಇದೆ. ಹೀಗೆ ಈ ಒಂದು ಪ್ರಾಚೀನ ಕವಿಗಳಲ್ಲೆಲ್ಲ ಇವೆಲ್ಲ ಕಂಡು ಬರ್ತಾ ಇದ್ದಾವೆ. ಪಂಪನು ಬಳಸಿದ್ದನ್ನ ನಾವು ಕೆಲವು ದಾಖಲೆಗಳನ್ನ ನೋಡ್ತಾ ಇದ್ದೇವೆ. ಬಹಳ ಸುಂದರವಾದಂತ ಅರ್ಥವನ್ನ ಕಾಣಿಕ್ ಅಂತ ಹೇಳ್ತಾರಲ್ಲ,
ಹಂಗೆ ಮೆದುಳಿಗೆ ಮೇವನ್ನ ನಮ್ಮನ್ನ ವಿಚಾರ ಪ್ರಚೋದನೆಯನ್ನ ಕೊಡ್ತಾ ಇದ್ದಾವೆ ಮತ್ತು ಆಧ್ಯಾತ್ಮಿಕ ಲೌಕಿಕ ಎರಡೂ ಜ್ಞಾನವನ್ನ ಒದಗಿಸುವಂತ ದ್ವಂದ್ವಾರ್ಥ ಗೂಢಾರ್ಥವನ್ನ ಒಳಗೊಂಡಿರುವಂತ ಈ ಮುಂಡಿಗೆಗಳು ನಿಜವಾಗಿಯೂ ಕಟ್ಟಿಗೆಯ ದೊಡ್ಡ ತೊಲೆಯ ಎತ್ತಲು ಹೇಗೆ ಸುಲಭ ಸಾಧ್ಯ ಅಲ್ಲವೋ ಹಾಗೆ ಕನಕನ ಈ ಜಾತಿಯ ಹಾಡುಗಳನ್ನ ಸುಲಭವಾಗಿ ಅರ್ಥ ಮಾಡಲು ಸಾಧ್ಯವಿಲ್ಲ ಅಂತಾನೆ ಮುಂಡಿಗೆಗಳನ್ನ ಕರೆದದ್ದನ್ನ ಚಿದಾನಂದ ಮೂರ್ತಿಯವರು ಕೂಡ ಇಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಈ ಮುಂಡಿಗೆಗಳನ್ನು ನಿಜವಾಗಿ ನಾವು ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಸಂತೋಷದ ಸಂಗತಿ ಕೂಡ ಆಗ್ತಾ ಇದೆ. ಇಲ್ಲಿ ಒಂದು ಮುಂಡಿಗೆ ನಾನು ಹೇಳ್ಬೇಕಾದ್ರೆ ನೀರಿಲ್ಲದ ನೆರಳಿಲ್ಲದ ಬೇರಿಲ್ಲದ ಗಿಡ ಹುಟ್ಟಿತ್ತು, ತಲೆಯಿಲ್ಲದ ಮೃಗ ಬಂದು ಮೇಯಿತ್ತ ಗಿಡುವ, ಕಣ್ಣಿಲ್ಲದಾತ ಕುರುಡನು ಕಂಡನ ಮೃಗವ, ಕೈಯಿಲ್ಲದ ವ್ಯಾಧನು ಎಚ್ಚನ ಮೃಗವ, ಕಿಚ್ಚಿಲ್ಲದ ನಾಡಿಗೊಯ್ದು ಸುಟ್ಟು ಬಾಣಸವ ಮಾಡಿ ಲಿಂಗ ಕರ್ಪಿತವಾಯಿತು ಗುಹೇಶ್ವರ ಅನ್ನುವಂತಹ ಈ ವಚನಕ್ಕೂ ಮತ್ತು ಕನಕದಾಸರ ಒಂದು ಮುಂಡಿಗೆ ಕಣ್ಣಿಲ್ಲದಾತನು ಕಂಡು ಹಿಡಿದ ಮೃಗ, ಕೈಯಿಲ್ಲದಾತನೆಚ್ಚ ಮಣ್ಣಿಲಿ ಹೊರಳುವ ಕಾಲಿಲ್ಲದಾತನು ಗಣ್ಯವಿಲ್ಲದೆ ಪಿಡಿದ ಅನ್ನುವಂತ ಸಾಲುಗಳಲ್ಲಿ ನಿಕಟತೆ ಇದೆ ಅನ್ನೋದನ್ನ ಪುರಂದರದಾಸರ ಕೀರ್ತನೆಗೂ ಇದನ್ನೇ ಹೋಲ್ತಾ ಇದೆ. ನೀರಿಲ್ಲದೆ ನೆರಳಿಲ್ಲದೆ ಬೇರಿಲ್ಲದೆ ಸಸಿ ಹುಟ್ಟಿ ಹೂವಿಲ್ಲದೆ ಕಾಯಿಲ್ಲದೆ ಅದು ಫಲಕ್ಕೆ ಬಂದು ಕರವಿಲ್ಲದೆ ಕಾಲಿಲ್ಲದೆ ಕೊಯ್ವರೈವರು ಆ ಹಣ್ಣನು ಮರುಳಾಯಿತು 30,000 ಮಂದಿ ಅನ್ನುವಂತಹ ಬೇರೊಂದು ಸಂದರ್ಭದೊಳಗ ಹೀಗೆ ವಚನಕ್ಕೂ ಪುರಂದರದಾಸರ ಕೀರ್ತನೆಗಳಿಗೂ ಮತ್ತು ಇಲ್ಲಿ ಕನಕದಾಸರ ಮುಂಡಿಗೆಗಳಿಗೂ ಎಷ್ಟೊಂದು ಅಲ್ಲಮ ಪ್ರಭುರ ವಚನಕ್ಕೂ ಎಷ್ಟೊಂದು ಸಾಮ್ಯತೆ ಇದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಗ ಸಿಗ್ತಾ ಹೋಗ್ತಾ ಇದ್ದಾವೆ. ಹೀಗೆ ಕಾಲಿಲ್ಲದ ಗಮನ, ಕೈಯಿಲ್ಲದ ಸೋಂಕು, ಬಾಯಿಲ್ಲದ ರುಚಿ, ಭಾವವೇ ಕರ್ಪೂರವಾಗಿ ಪರಮ ದೇಹಿ ಎಂದು ಬೇಡುವ ಪರಮನ ತೋರಯ್ಯ ಗುಹೇಶ್ವರ ಅನ್ನೋದಕ್ಕ ಸಂವಾದಿಯಾಗಿ ಕಾಲಿಲ್ಲದಾತನು ಹತ್ತಿದನ ಮರ ಚಂದಮಾಮ. ಕಾಲಿಲ್ಲದಾತನು ಹತ್ತಿದ ಮರ ಅಂದ್ರೆ ಏನರ್ಥ? ಚಂದಮಾಮ ಅಂತ ಅರ್ಥ. ಕೈಯಿಲ್ಲದಾತನು ಕೊಯ್ದನು ಆ ಹಣ್ಣ ಅನ್ನೋದಕ್ಕೂ ಕೂಡ ಚಂದಮಾಮ ಅನ್ನುವಂತಹ ಅರ್ಥವೇ ಇರ್ತಾ ಇದೆ. ಹೀಗೆ ದ್ವಂದ್ವಾರ್ಥವನ್ನ ಒಳಗೊಂಡಂತಹ ಸಾದೃಶ್ಯಗಳಿಂದ ಅಲ್ಲಮರ ಬೆಡಗಿನ ವಚನದ ಪರಿಚಯ ಕನಕದಾಸರಿಗೆ ಇದ್ದಿರುವಂತ ಸಾಧ್ಯತೆಯನ್ನು ಕೂಡ ನಾವು ತಳ್ಳಿ ಹಾಕುವಂತೆ ಇಲ್ಲ, ಅದರಿಂದ ಪ್ರಭಾವಿತರಾಗಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ನಾವು ತಿಳ್ಕೊಳ್ಳೋದಕ್ಕ ಸಾಧ್ಯತೆ ಇದೆ. ಹೀಗೆ ಸಾಕಷ್ಟು ಮುಂಡಿಗೆಗಳು ಕೂಡ ಇರುವುದಕ್ಕ ಇಲ್ಲಿ ಸಾಕಷ್ಟು ಉದಾಹರಣೆಗಳು ನಮಗೆ ಸಿಗ್ತಾ ಇದ್ದಾವೆ. ಇಲ್ಲಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂತ ಈ ಸಂಘಟಕರಿಗೆ ಪಟೇಲ್ ಸರ್ ಅವರಿಗೆ ತುಂಬ ಧನ್ಯವಾದವನ್ನ ಹೇಳ್ತಾ, ಇಂಥ ಮುಂಡಿಗಳ ಅರ್ಥವನ್ನ ಸರಿಯಾಗಿ ಬಿಡಿಸಿ ಹೇಳುವಂತ ಜನರು ದಾಸ ಪರಂಪರೆಯಲ್ಲಿ ಈಗ ಇಲ್ಲ ಅಂತನ ಹೇಳ್ಬೋದು. ಕೆಲವು ಪಂಡಿತರು ಅವುಗಳ ಅರ್ಥವನ್ನ ಹೇಳೋದಕ್ಕ ತಿಳ್ಕಾಡಿ ಏನೇನೋ ಅಭಾಸಾರ್ಥಗಳನ್ನ ಹೇಳೋರಾದ್ರೂ ಕೂಡ ಅವು ಕೇವಲ ಬುದ್ಧಿಯ ಕಸರತ್ತು ಅಂತ. ಧನ್ಯವಾದಗಳು ಮೇಡಮ್. ಈಗ ಸಿದ್ದಪ್ಪ ಪಡ್ನಾಡ್ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಅಪರೂಪದ ಉಪನ್ಯಾಸ ಸರ್, ಬಹಳ ತುಂಬಾ ಸುಂದರವಾದ ಅಪರೂಪದ ಉಪನ್ಯಾಸ. ನೋಡ್ರಿ, ನಮ್ಮ ಕನ್ನಡದೊಳಗ ಕಿರಿದರೋಳ್ ಪಿರಿದರ್ಥಮಂ ಹೇಳುವುದಂತ ಹೇಳ್ತಾರಲ್ಲ ನಮ್ಮ ಕವಿಗಳು, ಅಂತ ಕಿರಿದರೊಳಗ ಇಲ್ಲ ಪೌರಾಣಿಕ ಹಿನ್ನೆಲೆ ಇವೆಲ್ಲ ತಗೊಂಡ್ ಕಿಸಿಂದ ಮತ್ತ ಆಧ್ಯಾತ್ಮಿಕ ಓಂಕಾರವನ್ನ ಬೀಸುಕಲ್ಲಿಗೆ ಹೆಂಗ ಇದು ಮಾಡಿ ಅದನ್ನ ಹೇಳುದು ಬಹಳ ಸುಂದರವಾದ ಉಪನ್ಯಾಸ. ಹಾಗೂ ಅವು ಮುಂಡಿಗೆನೂ ಅಷ್ಟೇ ಸುಂದರವಾದ ಅಂತ ಮುಂಡಿಗೆಗಳ ಬಗ್ಗೆ ನಿಜವಾಗ್ಲೂ ನಮಗೆ ಏನು ಒಟ್ಟ ಗೊತ್ತೇ ಇರ್ಲಿಲ್ಲ. ಇಲ್ಲಿವರೆಗೂ ಈ ಮುಂಡಿಗೆಗಳು ಹಿಂಗ ಅದಾವ, ಕನಕದಾಸರು ಅದಾವು ಅಂತ ಅನ್ನೋದು ಗೊತ್ತಿರ್ಲಿಲ್ಲ. ಇದ್ರ ಸುದ್ದಕ್ಕೆ ಅವು ನಮಗೇನ ಅರ್ಥ ಆಗುವಂತ ಇಲ್ಲ. ಸುಮ್ಮ ಭಜನಾದ ಪದ ಹಿಂಗೆ ಇವೆಲ್ಲ ಅಂತ ಹಾಡ ಕೇಳಿದ್ದೆವು. ಬಟ್ ಇಂಥ ಮುಂಡಿಗೆ ಅಂದ್ರೆ ಅವು ಮುಂಡಿಗೆನೆ. ಯಾಕಂದ್ರೆ ಎತ್ತಲಾಕ ಸಾಮಾನ್ಯರಿಗೆ ಎತ್ತಲಾಕ ಆಗಂಗಿಲ್ಲ. ಅದಕ್ಕೆ ಆನಿಕೆಯಿಂದ ಬೇಕು, ಆನಿಕೆ ಸೊನ್ನೆ ಹೆಚ್ಚೇ ಎತ್ತಬೇಕು ಅಂತ ಕುರಿ ಸರ್ ಅಂತ ಸೊನ್ನೆ ಅವರೇ ಬೇಕು ಅಂತ ಜ್ಞಾನಿಗಳ ಮುಖಾಂತರನೇ ಅವ್ರನ್ನ ಎತ್ತಲಾಕ ಸಾಧ್ಯ ಅಂತ ಅನ್ನುವಂಥದ್ದನ್ನ ಬಹಳ ಸುಂದರವಾದ ಉಪನ್ಯಾಸ.
ಇದು ನಮಗೆ ಈ ಉಪನ್ಯಾಸ ಒದಗಿಸಿದ್ದಕ್ಕೆ ಸಂಸ್ಥೆಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್. ಶರಣಾರ್ಥಿಗಳು. ಇಂಥ ಹೊಸ ಹೊಸ ಉಪನ್ಯಾಸಗಳು ಮತ್ತೆ ನಾವು ಬರಲಿ ನಮ್ಮ ವೇದಿಕೆಗೆ ಅಂತ ಬಯಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಶರಣಾರ್ಥಿಗಳು ಸರ್. ಡಾಕ್ಟರ್ ಕಸ್ತೂರಿ ದೇವಿ ದಾವಾಯಿ ಮೇಡಮ್. ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ಅಧ್ಯಕ್ಷರಾಗಿರುವಂತ ಪಟ್ಟಣ್ ಸರ್ ಅವರು ಹೊಸ ಹೊಸ ಸಂವೇದನೆಗಳೇನದವು ಸಾಹಿತ್ಯದ ಎಲ್ಲಾ ಮಗ್ಗಲುಗಳನ್ನ ಜಾಲಾಡಿಸಿ ಅಕ್ಕನ ಅರಿವಿಗೆ ತರುವುದು ಅದೊಂದು ದೊಡ್ಡ ಗುರುತರವಾದಂತಹ ಜವಾಬ್ದಾರಿ ಐತಿ. ಆ ನಿಟ್ಟಿನೊಳಗ ಮುಂಡಿಗೆಗಳ ಬಗ್ಗೆ ನಂಗೆ ಮಾತಾಡಕ್ ಕೊಟ್ಟಾಗ ನಾನು ನ್ಯಾಯ ಒದಗಿಸಕ್ ಆಗಿರ್ಲಿಲ್ಲ. ಸರ್ ಅವರು ಬರೀ ಸ್ಟ್ಯಾಂಡಿಂಗ್ ಸ್ಪೀಚ್ ಅವ್ರು ನಿಂತ್ರನ ಯಾವ್ದೇ ಒಂದ್ ದಿನಾಚರಣೆ ಒಳಗ ಒಂದ್ ಅರ್ಧ ತಾಸು ಮಾತಾಡ್ತಾರ, ಅಷ್ಟು ಅವ್ರ ಹತ್ರ ವಿಷಯ ಐತಿ. ಈಗ ಅವ್ರ ಇನ್ನೂನು ಕೂಡ ಸಾಕಷ್ಟು ವಿಷಯಗಳನ್ನ ಈ ವೇದಿಕೆಯಲ್ಲಿ ಮಾತಾಡ್ಬೇಕು, ಅದು ನಂದೊಂದು ದೊಡ್ಡ ಹಿರಿದಾದಂತ ಆಸೆ ಐತಿ. ಮತ್ತ ಅವರು ಸಾಕಷ್ಟು ಪರೀಕ್ಷೆ ಒತ್ತಡದೊಳಗದಾರ. ನಾಳೆನೆ ನಮ್ಮ ಸೆಮಿಸ್ಟರ್ ಪರೀಕ್ಷೆ ಆದಾಗ್ಯೂ ಕೂಡ ಕೊಟ್ಟ ಮಾತು ಏನೈತಿ ಅದನ್ನ ಬಹಳ ಗೌರವದಿಂದ ಸ್ವೀಕಾರ ಮಾಡಿ ತಮ್ಗಿದ್ದ ಸಮಯದೊಳಗ ಈ ವೇದಿಕೆಗೆ ಇಷ್ಟು ವಿಚಾರವನ್ನ ಅವರು ಉಣಬಡಿಸಿದಾರ ಅಂತ ಹೇಳಿ ನಾ ಹೇಳ್ತೀನಿ. ಮತ್ತೊಮ್ಮೆ ಈ ವೇದಿಕೆಗೆ ಅನಂತ ಧನ್ಯವಾದಗಳನ್ನ ನಾನು ತಿಳಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಶರಣಾರ್ಥಿ. ಧನ್ಯವಾದಗಳು. ಶಿವಪ್ಪ ಕುರಿ ಸರ್ ಅವರನ್ನ 15 ಸದಸ್ಯರ ಮಾಡೋದಲ್ಲದೆ ಅವರ ಉಪನ್ಯಾಸವನ್ನ ನಮಗೆ ಉಣಬಡಿಸಿದ ತಮಗೂ ಕೂಡ ಧನ್ಯವಾದಗಳು. ಈಗ ನಾನು ಪ್ರೊಫೆಸರ್ RS ಬಿರಾದರ್ ಸರ್ ಅವರು. ಎಲ್ಲರಿಗೂ ಶರಣಾರ್ಥಿಗಳು. ಕೇಳಿಸಿದ್ರಿ? ಹಾ ಸರ್, ಮತ್ತೆ ಎಲ್ಲರಿಗೂ ಶರಣಾರ್ಥಿಗಳು. ಡಾಕ್ಟರ್ ಪ್ರಿನ್ಸಿಪಾಲ್ರು ಈ ಮುಂಡಿಗೆಗಳ ಬಗ್ಗೆ ಬಹಳ ಆಳವಾಗಿ ಅವುಗಳ ಒಂದು ತತ್ವಗಳ ಅರ್ಥಪೂರ್ಣವಾಗಿ ನಮ್ಮ ಮುಂದೆ ವಿಸ್ತರಿಸಿದ್ರು. ಅವು ಮನಮುಟ್ಟು ಹಾಗೆ ವಿಸ್ತರಿಸಿದ್ರು. ಸಾಮಾನ್ಯವಾಗಿ ಮುಂಡಿಗೆಗಳು ಅಂದ್ರೆ ಒಡಪುಗಳು ಅಂತಕ್ಕಂಥದ್ದನ್ನ ನಾನು ಜನಪದ ಭಾಷೆಯೊಳಗೆ ಈ ಒಡಪುಗಳು ಬಹಳ ಎಲ್ಲರ ಮನಮುಟ್ಟು ಹಾಗೆ ಜನಪದ ಭಾಷೆಯಲ್ಲಿ ಬಹಳ ಆಳವಾಗಿ ಇಳಿದಿವೆ. ಈ ಉದಾಹರಣೆ ಹೇಳ್ಬೇಕಂದ್ರೆ, ಈ ಲಗ್ನ ಆದ ದಿವಸದೊಳಗ ಕನ್ಯೆಗೆ ಲಗ್ನ ಆದ ಹೆಣ್ಮಗಳಿಗೆ ಕೇಳ್ತಾಳ, ನನಗೊಂದು ಒಡಪು ಹಾಕಿ ನಿನ್ನ ಗಂಡನ ಹೆಸರು ಹೇಳು, ಅಥವಾ ನನಗೊಂದು ಒಡಪು ಹಾಕಿ ನಿನ್ನ ಪತ್ನಿ ಹೆಸರು ಹೇಳುವಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಆ ಮಟ್ಟಿಗೆ ಈ ಒಡಪುಗಳು ಅಥವಾ ಈ ಮುಂಡಿಗೆಗಳು ಜನಸಾಮಾನ್ಯ ಹೃದಯದಲ್ಲಿ ಹೃದಯ ಮಟ್ಟಕ್ಕೆ ಇಳುವರಿಗೂ ಇವು ಮುಟ್ಟಿವೆ ಅನ್ನುವಂಥದ್ದನ್ನ ನಮ್ಗ ಸಂತೋಷ ಅನಿಸ್ತದ. ಆ ರೀತಿಯಾಗಿ ನಮ್ಮನ್ನ ಒಂದು ಉಪಮೆ ಅಲಂಕಾರಗಳೊಂದಿಗೆ ಹೇಳಿಕೊಟ್ರು. ಹಾಗೇನೆ ಇನ್ನೊಂದು ನಾವು ಕಾಣ್ತೀವಿ ಇಲ್ಲಿ, ದುರ್ಯೋಧನ ವೈಶಂಪಾಯರ ಅರಣ್ಯದಲ್ಲಿ ಉತ್ತಿದ್ರು ಕೂಡ ಅವನು ಬೆಹುರ್ದ ಅಂತಕ್ಕಂಥ ಇಂಥವೆಲ್ಲ ಇವು ಉಪಮೆಗಳು, ಈ ಮುಂಡಿಗೆಗಳು ನಾವು ಜನಸಾಮಾನ್ಯರಲ್ಲಿ ಹಾಸೊಕ್ಕಾಗಿ ಬೆಳೆದಿವೆ ಅನ್ನುವಂಥದ್ರಲ್ಲಿ 2 ಮಾತಿಲ್ಲ. ಒಂದು ವಿಷಯವನ್ನು ತೆಗೆದುಕೊಂಡಂತ ಈ ಪ್ರಿನ್ಸಿಪಾಲ್ರು ಎಲ್ಲರ ಮನದಟ್ಟಿ ಮುಟ್ಟುವಂತೆ ಮಾಡಿದರು. ಮತ್ತು ಇದಕ್ಕೆ ಕಾರಣಕರ್ತರಾದಂತ ನಮ್ಮ ಶಶಿಕಾಂತ್ ಪಟ್ಟಣ ಸರ್, ಎಲ್ಲ ಬಸವಾದಿ ಶರಣರು ಇದಕ್ಕೆ ಇಂಥ ಒಂದು ಉಪನ್ಯಾಸ ಏರ್ಪಾటు ಮಾಡಿ ಕೊಟ್ಟದ್ದಕ್ಕೆ ತಮ್ಗೆಲ್ಲರಿಗೂ, ಪ್ರಿನ್ಸಿಪಾಲ್ರಿಗೂ, ಪಟ್ಟಣ ಸರ್ಗೂ, ಎಲ್ಲಾ ಬಸವಾದಿ ಶರಣರು ಈ ಅವಕಾಶ ಕೊಟ್ಟದ್ದಕ್ಕೆ ಶರಣಾರ್ಥಿಗಳು. ಧನ್ಯವಾದಗಳು. ಈಗ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಒಂದು ಉಪನ್ಯಾಸ ಬಹಳ ಸುಂದರವಾದಂತ ಒಂದು ಉಪನ್ಯಾಸ. ಈ ಒಂದು ಉಪನ್ಯಾಸದ ವಿಷಯ ಎಲೆಮರೆಯ ಕಾಯಿಯಾಗಿ ಎಷ್ಟೋ ಇಂಥ ವಿಷಯಗಳು ಮರೆಮಾಚಿ ಹೋಗಿವೆ. ಅಂತ ವಿಷಯಗಳನ್ನ ಈ ವೇದಿಕೆಯ ಮೂಲಕ ಉಪನ್ಯಾಸದ ಮೂಲಕವಾಗಿ ಎಲ್ಲರಿಗೂ ಜ್ಞಾನವನ್ನ ಉಣಬಡಿಸುವಂತ ಒಂದು ಕೆಲಸವನ್ನ ನಮ್ಮ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಮಾಡುತ್ತಿರುವುದು ಶ್ಲಾಘನೀಯವಾದಂತ ಒಂದು ಸಂಗತಿ. ಈಗ ಮುಂಡಿಗೆಗಳು ಅಂತಂದ್ರ ಕೀರ್ತನೆಗಳಷ್ಟು ಈ ಮುಂಡಿಗೆಗಳು ಯಾಕೆ ಪ್ರಸಿದ್ಧಿಯನ್ನು ಪಡಿಲಿಲ್ಲ ಅಂತಂದ್ರ ಅವು ಗೂಢಾರ್ಥವನ್ನು ಹೊಂದಿರುವಂತವು, ಹಾಗೆ ಬಹಳಷ್ಟು ಜನರಿಗೆ ಅರ್ಥವಾಗದಂತ ಒಂದು ರೀತಿಯಲ್ಲಿ ಒಳ ಅರ್ಥವನ್ನ ಹೊಂದಿರುವಂತವು. ಕನಕದಾಸರು ಸಂತರು ಹೇಗೆ ದಾಸರು ಹೇಗೆ ಹಾಗೂ ಅದ್ಭುತವಾದಂತ ಒಬ್ಬ ಸಾಹಿತಿಗಳು ಕೂಡ ಹೌದು. ಅವರ ಒಂದು ರಾಮಧಾನ ಚರಿತೆಯನ್ನು ತೆಗೆದುಕೊಂಡ್ರು ಕೂಡ, ಮೋಹನ ತರಂಗಿಯನ್ನು ತೆಗೆದುಕೊಂಡ್ರು ಕೂಡ, ಅದ್ರ ಜೊತೆಗೆ ನಳ ದಮಯಂತಿಯ ಒಂದು ಕಾವ್ಯವನ್ನು ನಳ ಚರಿತ್ರೆಯನ್ನು ತೆಗೆದುಕೊಂಡಾಗ ಕೂಡ ಅವರು ಅದ್ಭುತ ಒಂದು ಸಾಹಿತಿಗಳನ್ನೋದಕ್ಕೆ ಆ ಕಾವ್ಯಗಳು ಸಾಕ್ಷಿಯಾಗಿವೆ. ಅದೇ ರೀತಿಯಾಗಿ ಅವರು ನೆಲಮೂಲದ ದೇಶೀಯ ಸಂಸ್ಕೃತಿಯನ್ನ ಅನುಭವದತ್ತರಕ್ಕೆ ಒಯ್ದಂತ ಒಬ್ಬ ಶ್ರೇಷ್ಠ ದಾಸರು, ಸಾಹಿತಿಗಳನ್ನ ತಿಳ್ಕೊಂಡು ಅಲ್ಲಿ ಬಯಸ್ತಾ ಇದ್ದೇನೆ. ಈ ರೀತಿಯಾಗಿ ಮುಂಡಿಗೆಗಳು ಹೇಗೆ ಒಂದು ಉಪನ್ಯಾಸ ಇವತ್ತು ಹಮ್ಮಿಕೊಳ್ಳಲಾಯಿತು, ಅದೇ ರೀತಿ ಊಗಾಭೋಗಗಳು ಅಂತ ಕೂಡ ಬರ್ತಾವ. ಆ ಊಗಾಭೋಗಗಳ ಕುರಿತಾಗಿ ಕೂಡ ಒಂದು ಉಪನ್ಯಾಸವನ್ನ ಇಲ್ಲಿ ಹಮ್ಮಿಕೊಳ್ಳುವಂತ ಒಂದು ಕೆಲಸ ಆಗ್ಬೇಕಂತ ತಿಳ್ಕೊಂಡು ನನ್ನ ಒಂದು ಕೋರಿಕೆ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.
ಧನ್ಯವಾದ. ಮತ್ತೆ ಯಾರಾದರೂ ಸಂವಾದಗಳು ಪಾಲ್ಗೊಳ್ಳೋರು? ಡಾಕ್ಟರ್ ವಿನಯ್ ಅಲಿಗರ್ ಮೇಡಮ್, ಡಾಕ್ಟರ್ ತಾರಾ ಮೇಡಮ್, ಸಾಲಕ್ಕಿ ಸರ್ ಮಾತಾಡಿ. ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ ಶರಣರ ವಚನಗಳು, ಸರ್ವಜ್ಞನ ತ್ರಿಪದಿ, ಜನಪದರು, ಆ ನೆಲೆಯಲ್ಲಿ ಇದೀಗ ದಾಸರ ಪದಗಳು ಎನ್ನುವಂತ ಮಾತನ್ನು ಮತ್ತೊಮ್ಮೆ ಒತ್ತಿ ಹೇಳಿದ ಉಪನ್ಯಾಸಕರಿಗೆ ಧನ್ಯವಾದ. ಬಹುಶಃ ಬಹಳ ಜನರಿಗೆ ಇವನ್ ಮಾದೇವ ಹೊರಟ್ಟಿ ಸರ್ ಸುದ ಮುಂಡಿಗೆ ಬಗ್ಗೆ ವಿಶೇಷವಾಗಿ ಗೊತ್ತಿರಲಿಲ್ಲ. ಈ ನೆಲೆಯಲ್ಲಿ ಇವತ್ತು ಹೊಸ ವಿಷಯ ಕನಕದಾಸರ ಮುಂಡಿಗೆಗಳು ಅನ್ನೋದು ಇದೆಲ್ಲ ಓದಿದೀವಿ ನಾವು. ಆ ವಚನಗಳು ಎಲ್ಲ ಪಿತನ ಸತನ ಸಂತನ ಎಲ್ಲ ಇದ್ದು ಆವಕ್ಕೆ ಮಂಡಿಗೆ ಅಂತ ಕರೀತಾವ ಅನ್ನೋದು ಗುರ್ತಾಗಿದ್ದು ಇವತ್ತು. ಈ ನೆಲೆಯಲ್ಲಿ ಬಹಳ ಅರ್ಥಗರ್ಭಿತವಾದ ಉಪನ್ಯಾಸವನ್ನು ಕನಕದಾಸರ ಮುಂಡಿಗೆಗಳ ಒಂದು ವಿಷಯದ ಮೇಲೆ ಪ್ರಚುರಪಡಿಸಿದ ಪ್ರೊಫೆಸರ್ ಕುರಿ ಅವರಿಗೆ ಅಭಿನಂದನೆಗಳು. ಇದೇ ರೀತಿ ಹೊಸ ವರ್ಷ 26 ಕ್ಯಾಲೆಂಡರ್ ಈ ಹೊಸ ವರ್ಷ ಎಲ್ಲರಿಗೂ ಶುಭವಾಗಲಿ. ಬರುವ ದಿನಗಳು ಇಂತಹ ವಿಶ್ವಾಸ ವಿಷಯಗಳು ನಮ್ಮ ವೇದಿಕೆಗೆ ಬರಲಿ ಅನ್ನುವಂತ ಹಾರೈಕೆಗಳೊಂದಿಗೆ ಎಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು. ಮೊದಲನೇದಾಗಿ ಡಾಕ್ಟರ್ ಶಿವಪ್ಪ ಕುರಿ ಸರ್, ಆತ್ಮೀಯರು, ಸಹೋದರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್ ಬಹಳ ಅಚ್ಚುಕಟ್ಟಾಗಿ ವಿಷಯವನ್ನ ನಿರೂಪಣೆ ಮಾಡಿದ್ರು. ಕನಕದಾಸರ ಮುಂಡಿಗೆ ಈ ವೇದಿಕೆಗೆ ಹೊಸ ವಿಷಯ, ಹೊಸ ಚಿಂತನೆಗಳನ್ನ ಸರ್ ಮಾಡಿದ್ರು. ಈಗಾಗಲೇ ಚರ್ಚೆ ಆದಂಗೆ ಮುಂಡಿಗೆಗಳು, ಅದರಲ್ಲಿ ವಚನ ಸಾಹಿತ್ಯದ ಒಂದು ಪ್ರಭಾವ ಪ್ರೇರಣೆಯನ್ನು ಕುರಿತು ಸಾಕಷ್ಟು ಜನ ನಮ್ಮ ಸಿಂಧೂರು ಮೇಡಮ್ ಅವರು ಉಳಿದವರೆಲ್ಲ ಹೇಳಿದ್ರು, ಸರ್ ಕೂಡ ಹೇಳಿದ್ರು. ಅದು ಆಗ್ಬೇಕಾದಂತ ಒಂದು ಅಧ್ಯಯನ. ಯಾಕಂದ್ರೆ ಹಿಂದೆ ಡಾಕ್ಟರ್ ಜಕ್ವಾಲ್ ಸರ್ ಅವರು ಈ ವಿಷಯವನ್ನ ನಾನು ಅವ್ರ ಜೊತೆಗೆ ಮಾತಾಡಿದ್ದೆ. ಅವರು ಹೇಳಿದ್ರು, ಈ ಕೆಲಸವನ್ನ ನೀವು ಕೈಗೆತ್ಕೊಡ್ರಿ, ಇದು ಬಹಳ ಒಳ್ಳೆಯ ಹೊಸ ವಿಷಯ, ಆಗ್ಬೇಕಾದಂತ ಕೆಲಸ. ವಚನ ಸಾಹಿತ್ಯದ ಪ್ರಭಾವ ಮುಂಡಿಗೆಗಳಲ್ಲಿ, ಅದು ಅಲ್ಲಮರ ವಚನಗಳು. ಯಾಕಂದ್ರೆ ಬೆಳಗಿನ ವಚನಗಳು ಬಸವಣ್ಣನವರು ಮತ್ತೆ ನಮ್ಮ ಅಲ್ಲಮ ಪ್ರಭುಗಳು ಬೆಳಗಿನ ವಚನಗಳಲ್ಲಿ ಮತ್ತು ಮುಂಡಿಗೆಗಳಲ್ಲಿ ಹೇಗೆ ಸಾಮ್ಯತೆ ಇದೆ ಅನ್ನೋದನ್ನ ಈಗಾಗಲೇ ಸಾಕಷ್ಟು ಈ ಕ್ಷೇತ್ರದಲ್ಲಿ ಕೆಲಸವನ್ನ ಡಾಕ್ಟರ್ ಸಿದ್ದಣ್ಣ ಜಕ್ವಾಳ ಅವರು ಮಾಡಿದ್ದಾರೆ. ಇದು ಇನ್ನೂ ಆಗ್ಬೇಕಾದಂತ ಒಂದು ಅಧ್ಯಯನ ಅಂತ ನಾನು ಅನ್ಕೊಂತೇನೆ. ಮತ್ತೆ ಶಿವಪ್ಪ ಕುರಿ ಸರ್ ಬಹಳ ಎಳೆಯಾಗಿ, ಬಹಳ ಸರಳ ಸಜ್ಜನಿಕೆ ಸ್ವಭಾವದವರು ಕುರಿ ಸರ್. ಆತ್ಮೀಯರು ಅಷ್ಟೇ, ಯಾವ ಹಮ್ಮು ಬಿಮ್ಮಗಳು ಇಲ್ಲದಂತ ವ್ಯಕ್ತಿತ್ವ ಅವ್ರದ್ದು. ಆ ಮುಂಡಿಗೆಗಳನ್ನ ಎಳೆಯಾಗಿ ಅವರು ಬಹಳ ಚೆನ್ನಾಗಿ ಬಿಡಿಸಿ ಹೇಳಿದ್ರು. ಅವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ವೇದಿಕೆಗೆ ಮತ್ತೆ ನಾವು ಒಂದು ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡುವ ಮೂಲಕ ಅಕ್ಕನ ಅರಿವಿನ ವೇದಿಕೆಯನ್ನ, ಅದರ ವಿಸ್ತಾರವನ್ನ, ಹರಿವನ್ನ ಹೆಚ್ಚಿಸಬೇಕು ಅಂತ ಅವರೆಲ್ಲ ಕೇಳ್ಕೊಂತ ಅವಕಾಶಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ದಾಸ ಶ್ರೇಷ್ಠರು ಆಗಿರ್ತಕ್ಕಂಥ ಕನಕದಾಸರು ಎಂಥ ಅಮೂಲ್ಯವಾದಂತಹ ಕೊಡುಗೆಯನ್ನ ನಮ್ಮ ಕನ್ನಡ ನಾಡಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಮುಂಡಿಗೆಗಳ ಬಗ್ಗೆ ಬಹಳ ಅದ್ಭುತವಾಗಿ ಶಿವಪ್ಪ ಕುರಿ ಸರ್ ಅವ್ರು ಹೇಳಿದ್ರು. ಬಹಳಷ್ಟು ಕರ್ತೃತ್ವಶಾಲಿ ಅವರು ಸರ್. ನಮ್ಮ ಗದಗ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅವರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಇಂತ ಸಾಕಷ್ಟು ಅವಕಾಶಗಳನ್ನ ಬಹಳ ಜನರಿಗೆ ಕೊಟ್ಟಿದ್ದಾರೆ. ಇನ್ನು ಎಷ್ಟು ಅನುಭವ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ, ಬಹಳ ಎಳೆಯಾಗಿ ನಮ್ಮ ವಿನಕ್ಕ ಹಿಡಿದಂಗೆ ಬಹಳ ಎಳೆಯಾಗಿ ಬಿಡಿಸಿ ಹೇಳಿದ್ರು. ಶರಣರು, ದಾಸಶ್ರೇಷ್ಠರು ಮಾಡಿರೋದೇ ಲೋಕದ ಅಂಕುಡೊಂಕುಗಳ ತಮ್ಮ ಸಾಹಿತ್ಯದ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್, ಕುರಿ ಸರ್. ಧನ್ಯವಾದಗಳು. ನಮ್ಮ ವೇದಿಕೆಗೆ ಬಂದು ತಾವು ಇಷ್ಟೆಲ್ಲ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೀರಿ. ಅತ್ಯುತ್ತಮವಾದಂತ ಅನುಭವ ನೀಡಿದ್ದೀರಿ. ಇದೇ ತರ ಮುಂದೆ ಕೂಡ ನೀವು ಆಗಾಗ ಬಂದು ಈ ತರದ ಅನುಭವಗಳನ್ನ ನೀಡ್ಬೇಕು ಅಂತ ಕೇಳ್ಕೊಂಡು ಅವಕಾಶಕ್ಕಾಗಿ ಧನ್ಯವಾದಗಳು. ತಾರಾ ಮೇಡಮ್ ಧನ್ಯವಾದಗಳು ಮೇಡಮ್. ಸಹೋದರಿ ಅನ್ನಪೂರ್ಣಕ್ಕ ಅಗಡಿ ಅವರು. ಧನ್ಯವಾದಗಳು ಸರ್. ಶರಣ ಶರಣಾರ್ಥಿಗಳು.
ಈ ಹೆಸರು ಕೇಳಿದ್ರೆ ನಮ್ಗ ಬೆಳಿಗ್ಗೆ ಮುಂಡಿಗೆಗಳು ಅಂದಾಗ ನನಗ್ ಮಂಡಿಗೆ ಅಂತ ಅಡಿಗೆ ಅನ್ನಪೂರ್ಣ ಅಂತ ಹೆಸರಿಗೆ ತಕ್ಕಂಗ ಅಡಿಗೆ ಪ್ರಿಯಳ್ ನಾನು. ಈ ಮಂಡಿಗೆ ಅಂತಂದು ಒಂದು ಜನಪ್ರಿಯ ಒಂದು ಹೋಳಿಗೆ ನಂತರ ಬರುವ ಇದೊಂದು ತಿಂಡಿ. ಈ ಶಿರ್ಸಿ ಕಡೆ ತೊಡೆದೇವು ಅಂತ ಅಂತಾರೆ, ತೊಡೆದೇವು ಹಂಗು ಅಂತ. ಸ್ವಲ್ಪ ಮಾಡುವ ರೀತಿ ಬೇರೆ ಬೇರೆ ಆದ್ರೂ ಬಹಳ ಇಷ್ಟವಾದ ಒಂದು ಸಿಹಿ ಊಟ ಅದು. ಇದು ತೆಲೆಗೆ ಮಂಡಿಗೆ ಮುಂಡಿಗೆ ಇದು ಒಂದು ನನಗೆ ವಿಶೇಷ ಅನ್ನಿಸ್ತು. ಮತ್ತೆ ಶರಣರಂತೆ ದಾಸರು ಕೂಡ ಸಮಾಜಕ್ಕೆ ಅವರ ಪದಗಳು ಎಲ್ಲ ಅತಿ ಪ್ರಿಯವಾದವು. ಇದು ನನಗೆ ಅವ್ರು ಹೇಳ್ಬೇಕಾದ್ರೆ ಏನ್ ಅನಿಸ್ತಿತ್ತು, ನಾನು ಸ್ವಲ್ಪ ಓಡಾಡ್ಕೊಂಡು ಅಡಿಗೆ ಮನೆಯಲ್ಲಿ ಇಲ್ಲಿ ಓಡಾಡ್ಬೇಕಾರೆ ರಿವೈಂಡ್ ಮಾಡೋಣ ಅಂದ್ರೆ ಕೆಲವೊಂದು ವಾಕ್ಯಗಳು ತಪ್ತಾ ಇದ್ವು ನನಗೆ ಕೇಳೋದು. ಇದನ್ನ ರಿವೈಂಡ್ ಮಾಡಿ ಮತ್ತೆ ಕೇಳೋಣ ಅನ್ನಕ್ಕೆ ಇದು ಲೈವ್. ಆತರ ಅಷ್ಟು ಒಂದು ಕುತೂಹಲ ಭರಿತ ಮತ್ತು ಕುತೂಹಲ ಇದೊಂದು ನಮಗೆ ನಮ್ಮಂತ ಗೃಹಿಣಿಯರಿಗೆ ಮನೇಲೆ ಕುಳಿತು ಅಭ್ಯಾಸ ಮಾಡೋರ್ಗೆ ಇದೊಂದು ವಿಶೇಷವಾದ ಒಂದು ಶಬ್ದಗಳು, ಉಪನ್ಯಾಸ. ಮತ್ತೆ ಈ ಅಲ್ಲಮ್ಮರ ಕಠಿಣವಾದ ಬೆಡಗಿನ ವಚನಗಳಂತೆ ಇವು ಕೂಡ ಅವರು ಒಂದು ಇದು ಹುತ್ತದ ದಾಸ ನಾನಲ್ಲಯ್ಯ, ಅದು ಒಂದು ಅಷ್ಟೊಂದು ದಾಸರ ಇದನ್ನ ಅವರು ಬಿಡಿ ಬಿಡಿಯಾಗಿ ಹೇಳಿದಾಗ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಎಷ್ಟೊಂದು ಅರ್ಥಪೂರ್ಣ. ಇದನ್ನ ಓದ್ಬೇಕಾದ್ರೆ ನಾವು ಪುರಾಣನೂ ಓದ್ಬೇಕಾಗ್ತತಿ ಅನಿಸ್ಬಿಡ್ತು ನನಗೆ. ಅಂದ್ರೆ ಯಾವುದನ್ನು ನಾವು ನಿರ್ಲಕ್ಷ್ಯ ಮಾಡಬಾರ್ದು, ಎಲ್ಲವನ್ನೂ ಓದಬೇಕು, ಓದಿ ಸೋಸಿ ನಾವು ತಗೋಬೇಕು ಅಂತ ಅನಿಸ್ತು ನಮ್ಗೆ. ಎಲ್ಲವನ್ನೂ ಓದಿದಾಗ ಮಾತ್ರ ನಾವು ಎಲ್ಲರ ಒಂದು ಈ ಒಗಟಿನ ವಚನಗಳು, ಬೆಡಗಿನ ವಚನಗಳು, ಇಂಥ ಮಂಡಿಗೆಗಳನ್ನು ನಾವು ಬಿಡಿಸಲು ಸಾಧ್ಯ ಅಂತ ನನಗನಿಸ್ತು. ಬಹಳ ಒಂದು ಅದ್ಭುತವಾಗಿತ್ತು. ಇನ್ನೂ ಇವರಿಂದ ಹೆಚ್ಚು ನಾವು ತಿಳ್ಕೋಬೇಕು, ಇನ್ನೂ ನಮ್ಮ ವಚನ ಅಧ್ಯಯನ ಸಂಸ್ಥೆಗೆ ಬರಲಿ ಅಂತ ಹೇಳಿ ಮತ್ತೆ ಅವರ ಉಪನ್ಯಾಸಕಾರರಾದ ಶರಣ ಕುರಿಯವರಿಗೂ ಮತ್ತು ಅದನ್ನು ಏರ್ಪಡಿಸಿದ ಕಸ್ತೂರಿ ದಳವಾಯಿಯವರಿಗೂ ಹಾಗೂ ಮುಖ್ಯವಾಗಿ ನಮ್ಮ ಬಸವಣ್ಣ, ಆಧುನಿಕ ಬಸವಣ್ಣ ಶಶಿಕಾಂತ್ ಪಟ್ಟಣ ಅವರಿಗೂ ಎಲ್ಲರಿಗೂ ನನ್ನ ಅನಂತ ಶರಣಾರ್ಥಿಗಳು. ಧನ್ಯವಾದಗಳು. ಮತ್ತೆ ಯಾರಾದ್ರು ಸಂವಾದಗಳು ಪಾಲ್ಗೊಳ್ಳೋರು? ಮುಕ್ಕನಗೌಡ ಪೊಲೀಸ್ ಪಾಟೀಲ್ ಸರ್ ಮಾತಾಡಿ ಸರ್. ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಮೊದಲು ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಈ ದಾಸ ಸಾಹಿತ್ಯದ ಒಂದು ಪ್ರಕಾರ ಆಗಿರ್ತಕ್ಕಂಥ ಈ ಮುಂಡಿಗೆಗಳನ್ನ ನಮಗೆಲ್ಲರಿಗೂ ಬಹಳಷ್ಟು ಅದು ಕಠಿಣವಾಗಿರ್ತಕ್ಕಂಥ ಒಂದು ಸಾಹಿತ್ಯದ ಪ್ರಕಾರ ಅದನ್ನ ತಮ್ಮ ವೇದಿಕೆ ಮುಖಾಂತರ ಇವತ್ತು ನಮಗೆ ಈ ಕನಕದಾಸರ ಮುಂಡಿಗೆಗಳು ಮತ್ತು ಈ ಬೆಡಗಿನ ವಚನದ ಹಿನ್ನೆಲೆ ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಅನುಕೂಲ ಆಯ್ತು ಸರ್. ಅದಕ್ಕಾಗಿ ಅಂತಿರ್ತಾರೆ ನಮ್ಮ ಹಳ್ಳಿ ಕಡೆ ಮುಂಡಿಗೆಗಳನ್ನ ಓದಿದ್ರೆ ಮಂಡಿ ನೋವು ಕಡಿಮೆ ಆಗತ್ತ ಅಂತ ಅನ್ನುವಂಥ ವಾಡಿಕೆ. ಅಂದ್ರೆ ಅರ್ಥ ಅಷ್ಟೊಂದು ಅದಕ್ಕೊಂದು ಸತ್ವಯುತವಾದಂಥ ಒಂದು ಅನುಭವ ಮತ್ತು ಅದರದ ಹಿನ್ನೆಲೆ ಇರೋದ್ರಿಂದ ಅದಕ್ಕಾಗಿ ತಾವು ಬರುವಂತ ದಿನಮಾನದೊಳಗೆ ತಮ್ಮ ಕಾಲಾವಕಾಶ ಮತ್ತು ಇತಿಮಿತಿಯೊಳಗೆ ಸುಳಾದಿ ಮತ್ತು ಉಗಾಭೋಗಗಳನ್ನು ಈ ವೇದಿಕೆ ಮುಖಾಂತರ ಚರ್ಚೆ ಮಾಡಿಕೊಡೋದ್ರ ಮೂಲಕ ಸಾಹಿತ್ಯ ಆಸಕ್ತರಿಗೆ ಸಾಹಿತ್ಯದ ವಿವಿಧ ಪ್ರಕಾರಗಳನ್ನ ತಾವೆಲ್ಲ ಪರಿಚಯ ಮಾಡಿಕೊಡ್ತೀರಿ ಅಂತಕ್ಕಂಥ ಒಂದು ಸದಾಶಯ ಮತ್ತು ಭರವಸೆ ಇದೆ ಸರ್. ತಮ್ಮ ವೇದಿಕೆ ಮುಖಾಂತರ ನಾವು ಬಹಳಷ್ಟು ರಾಯಚೂರಾಗಿರೋದು ಸರ್, ನಾನು ಹೈಸ್ಕೂಲ್ ಹೆಡ್ ಮಾಸ್ಟರ್. ಆಗಾಗ ನಮಗೆ ಸಮಯ ಸಿಕ್ಕಾಗ ತಮ್ಮ ವೇದಿಕೆ ಇವನ್ನೆಲ್ಲ ಕೇಳ್ತೀವಿ ಮತ್ತು ನೀವು ಆ ರೆಕಾರ್ಡಿಂಗ್ ಆಗಿದ್ದನ್ನು ನಿಮ್ಮ ವೇದಿಕೆ ಒಳಗೆ ಹಂಚ್ಕೊಂತಿರಲ್ಲ ಸರ್, ನಾವು ಬಿಡುಗದಾಗ ಕೇಳ್ತೀವಿ. ನಿಮ್ಮಿಂದ ನಮ್ಗೆ ಸಿದ್ದಪ್ಪ ಕಂಬಳಿ ಇರ್ಬೋದು, ಸಾಹು ಮಹಾರಾಜರ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳಷ್ಟು ನಾವು ತಿಳ್ಕೊಳ್ಳಿಕ್ಕೆ ಹೊಸ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಇದಾಗೈತಿ. ನಿಮ್ಗ ಆ ಒಂದು ಜ್ಞಾನದ ಹಂಚಿಕೆಯ ಒಂದು ಋಣ ನಮ್ಮ ಮೇಲೆ ಐತಿ ಅಂತಕ್ಕಂಥದ್ದು. ತಮಗೆ ಧನ್ಯವಾದಗಳು ಸರ್. ಸರ್ ಧನ್ಯವಾದಗಳು. ವಿಜಯ್ ಕುಮಾರ್ ಸಿಂತ್ರಿ ಅವರು. ಸಿಂತ್ರಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಪ್ಲೀಸ್ ಮಾತಾಡಿ. ನಾನು ವಿಜಯ್ ಕುಮಾರ್ ಸಿಂತ್ರಿ ಬೆಳಗಾವಿಯಿಂದ. ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು ಎಲ್ಲರಿಗೂ. ಶರಣಾರ್ಥಿ. ಧನ್ಯವಾದಗಳು ಪಟ್ಟಣ್ ಸರ್, ನಿಮಗೆ ನನಗೆ ಇದು ಇನ್ಕ್ಲೂಡ್ ಮಾಡಿದ್ಕೆ. ಮತ್ತ ಹನಿ ಹನಿ ತುಂಬ್ಕೋತು ಈಗ ಸಮುದ್ರ ಆಗುತ್ತೆ, ಅದೇ ರೀತಿ ಈ ಮುಂಡಿಗೆಗಳಿಂದ ನಮ್ಮ ಕ್ರಿಯೇಟಿವಿಟಿ ಆಫ್ ಮೈಂಡ್ ಹೆಂಗ್ ಡೆವಲಪ್ ಆಗುತ್ತೆ, ಎಷ್ಟು ಬ್ರೈಟ್ ಆಗುತ್ತೆ ಇವತ್ತು ನನಗೆ ಗೊತ್ತಾಯ್ತು.
ಅದೇ ರೀತಿ ನಮ್ಮ ಎಲ್ಲಾ ಮುಂದಿನ ಪೀಳಿಗೆ ಇದು ಮೂಡಬೇಕು ಅಂತ ಹೇಳಿ ನನ್ನ ಒಂದು ಆಸೆ. ಅದಕ್ಕೆ ನೋಡಿ ನೆಕ್ಸ್ಟ್ ಜನರೇಷನ್ ಸಲುವಾಗಿ ಇದು ಹೆಂಗ್ ಮುಟ್ಸದ ಒಂದೇನಾದ್ರೂ ಚೆನ್ನಾಗಿ ಕಾರ್ಟೂನ್ ವಿಡಿಯೋಸ್ ಮಾಡಿ ಸ್ಕೂಲ್ ನಲ್ಲಿ ಏನ್ರಿ ಇಂಟ್ರೊಡ್ಯೂಸ್ ಮಾಡಕ್ ಬರ್ತದೆ ನೋಡ್ರಿ. ಅದರಿಂದ ಎಲ್ಲಾ ಸಣ್ಣ ಮಕ್ಕಳಿಗೆ ಸಣ್ಣಾಗಿರ್ತಕ್ಕಂಥ ವಚನಗಳು ಕ್ರಿಯೇಟಿವಿಟಿ ಮೈಂಡ್ ಡೆವಲಪ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು ಎಲ್ಲರಿಗೂ, ಈ ವೇದಿಕೆಗೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ವಿಜಯಲಕ್ಷ್ಮಿ ಹಂಗರಿ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಇಂದಿನ ಡಾಕ್ಟರ್ ಸರ್ ಶಿವಪ್ಪ ಪ್ರಿನ್ಸಿಪಾಲ್ರಾದಂತ ಶಿವಪ್ಪ ಕುರಿ ಸರ್ ಅವರು ಬಹಳ ಚೆನ್ನಾಗಿ ಕನಕದಾಸರ ಮುಂಡಿಕೆಗಳನ್ನು ವಿಶಿಷ್ಟ ಮತ್ತು ವಿಭಿನ್ನ ವಿಷಯಗಳನ್ನು, ತಿಳಿಯದ ವಿಷಯಗಳನ್ನು ಬಹಳ ಕೂಲಂಕುಷವಾಗಿ ನಮಗ ತಿಳಿಸುವಲ್ಲಿ ಯಶಸ್ವಿ ಆದ್ರು. ಅವುಗಳ ಗೂಢಾರ್ಥ ಹೊಂದಿರುವ ಮುಂಡಿಗೆಗಳನ್ನು ಬಹಳ ಸುಂದರವಾಗಿ ಅರ್ಥಪೂರ್ಣವಾಗಿ ನಮಗ ತಿಳಿಯುವಂತೆ ಮಾಡಿದ್ರು. ನಿಜವಾಗಿನೂ ಅದ್ರ ಬಗ್ಗೆ ನಮಗೂ ಅಷ್ಟು ತಿಳಿದಿರ್ಲಿಲ್ಲ. ಮತ್ತು ಅವುಗಳ ಸಾಮ್ಯತೆ ಅಲ್ಲಮ ಪ್ರಭು ಅವರ ಮತ್ತು ಪುರಂದರದಾಸರ ಕೀರ್ತನೆಗಳಿಗೆ ಕೂಡ ಹೇಗೆ ಸಾಮ್ಯತೆ ಇದೆ ಎಂಬುದನ್ನು ಮೇಡಮ್ ಅವರು ತಿಳಿಸಿದ್ರು. ಹೀಗೆ ಒಳ್ಳೆಯ ಕಾರ್ಯಕ್ರಮ ಇದು ಬಹಳ ಚೆನ್ನಾಗಿ ಮೂಡಿ ಬಂತು. ಹೀಗೆ ಹೊಸ ಹೊಸ ವಿಷಯಗಳನ್ನು ತಿಳಿಸಲು ಅವಕಾಶ ಮಾಡಿಕೊಟ್ಟಂತ ಮತ್ತು ನನಗೆ ಮಾತನಾಡಲು ಕೊಟ್ಟಂತ ಶ್ರೀ ಪಟ್ಟಣ್ ಸರ್ ಅವರಿಗೂ ಹಾಗೂ ಎಲ್ಲ ಶರಣೆಯರಿಗೂ ಧನ್ಯವಾದಗಳು ಸರ್. ಧನ್ಯವಾದಗಳು. ಕಳೆದ 6 ವರ್ಷಗಳಿಂದ ಸುಮಾರು 312 ವಿಶೇಷ ಉಪನ್ಯಾಸಗಳನ್ನ ರವಿವಾರ, 348 ಉಪನ್ಯಾಸಗಳನ್ನ ಶನಿವಾರ ಇದೇ ಲಿಂಕ್ನಿಂದ ಶನಿವಾರ ಸಾಯಂಕಾಲ 5 ಗಂಟೆಗೆ, ರವಿವಾರ 11:25ಕ್ಕೆ ಬಹುಶಃ ಜಾಗತಿಕ ಮಟ್ಟದೊಳಗ ಇವತ್ತು ನ್ಯೂಜಿಲೆಂಡ್, ಆಸ್ಟ್ರೇಲಿಯಾದಿಂದ ಬೇರೆ ಬೇರೆ ರಾಷ್ಟ್ರಗಳಿಂದ ಏಕಕಾಲಕ್ಕೆ ಕುಳಿತುಕೊಂಡು ನೋಡ್ಕೊಳ್ತಕ್ಕಂಥ ಮತ್ತು ಇವುಗಳೆಲ್ಲವನ್ನ ದಾಖಲೆ ಮಾಡ್ತಕ್ಕಂಥ ಒಂದು ಕಾರ್ಯ ನಿರಂತರವಾಗಿ ನಡೀತಾ ಇದೆ. ತಮ್ಮೆಲ್ಲರ ಸಹಾಯ, ಸಹಕಾರ, ಪ್ರೀತಿ, ಮಮತೆ ಇದು ಋಣ ಅಂತಕ್ಕಂಥದ್ದು ಮುಕ್ಕನಗೌಡರು ಹೇಳಿದ್ರು. ಋಣ ನಮ್ಮ ಮೇಲಿದೆ. ಕಾರಣ ಬಸವ ಅಂಬೇಡ್ಕರ್, ಬಸವಣ್ಣನ ಶರಣರ ಚರಿತ್ರೆಗಳನ್ನ, ವಚನಗಳನ್ನ ನಾವು ಸೆಲಕ್ಕೆ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ನಾವು ದ್ರೋಹ ಮಾಡ್ದಾಗತ್ತ. ಆ ಕಾರಣದಿಂದ ನಮ್ಮ ಮೇಲೆ ಋಣ ಐತಿ. ನಾವು ಅದನ್ನ ಉಣಬಡಿಸ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ಬೇಕಾಗೈತಿ. ಪ್ರತಿ ಶನಿವಾರ ತಾವೆಲ್ಲರೂ ಕೂಡ್ಕೊಂಡು ಜಾಯ್ನ್ ಆಗ್ರಿ. ವಚನ ಅಧ್ಯಯನ ವೇದಿಕೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸುಮಾರು 400 ಉಪನ್ಯಾಸಗಳು ನಿಮಗ ಸಿಗ್ತಾವು, ಲೈವ್ ಸಿಗ್ತಾವು. ಹಿಂಗಾಗಿ ಅವನ್ನೆಲ್ಲವನ್ನ ನೋಡ್ರಿ. ಪ್ರತಿ ಶನಿವಾರ ರವಿವಾರ ಜಾಯ್ನ್ ಆಗ್ರಿ. ವಚನ ಅಧ್ಯಯನ ವೇದಿಕೆ ಲಿಂಕ್ ಅನ್ನ ನಮ್ಮ ಡಾಕ್ಟರ್ ದಾನಮ್ಮ ಜಳಕಿಯವರು, ಸುಧಾ ಪಾಟೀಲ್ ಕಳಿಸ್ತಾರ. ಅವುಗಳ ಮೂಲಕ ತಾವು ಸದಸ್ಯರಾಗ್ರಿ. ಅದರ ಮೂಲಕ ನಾವು ಪ್ರತಿ ಶನಿವಾರ ರವಿವಾರ ವಚನ ವಿಮರ್ಶೆ, ಬೇರೆ ಬೇರೆ ವಿಷಯಗಳ ಮೇಲೆ ತಗೊಂತೀವಿ. ನಾನು ಇವತ್ತ ಆರಂಭದೊಳಗ ವಚನ ಪ್ರಾರ್ಥನೆ ಮಾಡ್ತಕ್ಕಂಥ ಆತ್ಮೀಯ ಶರಣ ಸ್ನೇಹಿತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತೀನಿ. ಇವತ್ತಿನ ಅತ್ಯುತ್ತಮವಾದಂಥ ಉಪನ್ಯಾಸ, ಹೊಸ ವರ್ಷಕ್ಕ ಒಂದು ಒಳ್ಳೆಯ ಉಪನ್ಯಾಸವನ್ನ ಕೊಟ್ಟಂತ ಪ್ರಿನ್ಸಿಪಾಲರು, ಆತ್ಮೀಯರು ಡಾಕ್ಟರ್ ಶಿವಪ್ಪ ಕುರಿ ಸರ್. ನಾನು ಹಂಗೆ ಕ್ಯಾಶುವಲ್ ಮಾತಾಡಿದಾಗ ಇಮಿಡಿಯೇಟ್ಲಿ ತಗೊಂಡು ನಾನು ಮಾಡಿದ್ ತಗೋರಿ ಸರ್ ಅಂತಂದ್ರು. ಆಮೇಲೆ ನಂಗೆ ಸಂಪರ್ಕ ಆಗಿಲ್ಲ. ದಾನಮ್ಮ ಅವ್ರ ಜೊತೆಗೆ ಸಂಪರ್ಕ ಇತ್ತು. ಒಳ್ಳೆಯ ಮುಂಡಿಗೆಗಳ ಒಂದು ವಿನ್ಯಾಸವನ್ನ ಬಿಚ್ಚಿಡ್ತಕ್ಕಂಥ ರೀತಿ ಬಹಳ ಚೆನ್ನಾಗಿ ಹೇಳಿದ್ರು, ಸರಳವಾಗಿ ಹೇಳಿದ್ರು. ಅಷ್ಟೇ ಅಲ್ಲ, ಅದ್ರ ಮೇಲೆ ವಚನಗಳ ಪ್ರಭಾವ, ಅಲ್ಲಮ್ಮನ ಪ್ರಭಾವ ಎಲ್ಲವನ್ನ ಹೇಳ್ತಾ ಆ ಗೂಢಾರ್ಥಗಳನ್ನ ಸರಳ ಅರ್ಥವಾಗಿ ನಮಗೆ ಕಲ್ಪಿಸಿಕೊಟ್ರು. ಅವರಿಗೆ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಅಕ್ಕನ ಅರಿವು ಎಲ್ಲ ಸಂಘಟನೆಗಳ ಪರವಾಗಿ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇವರನ್ನ ಪರಿಚಯ ಮಾಡಿದಂತ ಅಂದ್ರೆ ನಾವು ಮುಂಡಿಗೆಗಳಿಗೆ ನಾನು ಆಕ್ಚುಲಿ ಕಸ್ತೂರಿ ಮೇಡಮ್ ಅವ್ರಿಗೆ ಮಾತಾಡಿದೆ. ಅವರು ಸರ್ ನನಗೆ ಮಾತಾಡಿದ್ದೀನಿ, ನಮ್ಮ ಸರ್ ಅದರ ಇಲ್ಲ ಅಂತ ಹೇಳಿ ಕೆವಿನ್ ಅಂತ ಇದ್ರು. ಇಮಿಡಿಯೇಟ್ಲಿ ಫೋನ್ ಕೊಟ್ಟರು, ಅವ್ರು ಒಪ್ಕೊಂಡ್ರು. ಕಸ್ತೂರಿ ಮೇಡಮ್ ಅವರು ಕೂಡ 2 ದತ್ತಿ ಉಪನ್ಯಾಸ ಬಿಟ್ಟರ. ಭಕ್ತ ವಚನ ಸಾಹಿತ್ಯವನ್ನ ಹೊಸ ದೃಷ್ಟಿ ಒಳಗ ಅಧ್ಯಯನ ಮಾಡ್ತಕ್ಕಂಥ ಪ್ರಾಧ್ಯಾಪಕಿ, ಅವರಿಗೂ ಕೂಡ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ತಲುಪಿಸ್ತೀನಿ. ಈ ಸಂವಾದದೊಳಗೆ ಪಾಲ್ಗೊಂಡಂತ ಡಾಕ್ಟರ್ ಲಿಂಗಪ್ಪಣ್ಣ ಕಲಬುರ್ಗಿ ಅವರು, ಮಾಧವ ಹೊರಟ್ಟಿಸ್ ಅವರು, ಡಾಕ್ಟರ್ ವಿನಾಯಲ್ಗರ್ ಮೇಡಮು, ಡಾಕ್ಟರ್ ಬಿ ಅಂತಾರ ಮತ್ತು ಡಾಕ್ಟರ್ ನಮ್ಮ ಎಲ್ಲ ನಮ್ಮ ಅನ್ನಪೂರ್ಣ ಅಗಡಿ ಅವರು ಎಲ್ಲರೂ ಕೂಡ ತಮ್ಮ ತಮ್ಮ ವಿಷಯಗಳನ್ನ, ವಿಜಯಕುಮಾರ್ ಸಂತ್ರೆ ಅವರು, ಮುಕ್ಕನಗೌಡ ಪೊಲೀಸ್ ಪಾಟೀಲರು, ಎಲ್ಲರಿಗೂ ನಾವು ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಕೊನೆಗೆ ಪ್ರೊಫೆಸರ್ ಆರ್.ಎಸ್. ಪಾಟೀಲರು ಕೂಡ, ಆರ್.ಎಸ್. ಬಿರಾದರ್ ಅವರು ಕೂಡ ಚರ್ಚೆಯೊಳಗೆ ಪಾಲ್ಗೊಂಡಿದ್ರು. ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಕೊನೆಗೆ ವಚನ ಮಂಗಳವನ್ನು ಮಾಡ್ತಕ್ಕಂಥ ಸಹೋದರಿ ಪ್ರೇಮಕ್ಕ ಹೊರಟ್ಟಿ ಅವರಿಗೂ ಕೂಡ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತೀನಿ. ಈಗ ವಚನ ಮಂಗಳವಾದ್ಮೇಲೆ ಈ ಕಾರ್ಯಕ್ರಮ ಮುಗಿತದೆ. ಎಲ್ಲರೂ ಕೂಡ ವಚನ ಮಂಗಳವನ್ನ ಕೇಳಿ ಆಮೇಲೆ
ಸಾಯಂಕಾಲ ಅಥವಾ ನಾಳೆ ಈ ಯೂಟ್ಯೂಬ್ ಚಾನಲ್ ನಾವು ಕಳಿಸ್ತೀವಿ. ದಯವಿಟ್ಟು ಶೇರ್ ಮಾಡ್ರಿ, ಲೈಕ್ ಮಾಡಿ, ಬೇರೆ ಬೇರೆ ಜನರಿಗೆ ಫಾರ್ವರ್ಡ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಎಲ್ಲ ಕಾರ್ಯಕ್ರಮ ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈಗ ಪ್ರೇಮಕ ಹೊರಟ್ಟಿ ಅವರು ವಚನ ಮಂಗಳ ಆಗ್ಲಿ ಸರ್. ಎಲ್ಲರಿಗೂ ಶರಣಾರ್ಥಿ. ನಾನೊಂದು ಕನಕದಾಸರ ಗೀತೆಯನ್ನೇ ಹಾಡ್ತೇನೆ ಇವತ್ತು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು, ರಾಯ ಮುನಿದರೆ ಮತ್ತೆ ರಾಜ್ಯವನೇ ಬಿಡಬಹುದು, ಕಾಯ ಜಾಪಿತ ನಿನ್ನ ಅಡಿಯ ಬಿಡಲಾಗದು, 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಒಡಲು ಹಸಿದರೆ ಅನ್ನವನು ಬಿಡಬಹುದು, ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು, ಮಡದಿ ಮಕ್ಕಳ ಕಡೆಗೆ ತೊಲಗಿಸಲು ಬಿಡಬಹುದು, ಕಡಲೊಡೆಯ ನಿಮ್ಮಡಿಯ ಗಳಿಗೆ ಬಿಡಲಾಗದು, 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಪ್ರಾಣವನು ಪರರಿಗೆ ಬೇಡಿದರೆ ಕೊಡಬಹುದು, ಪ್ರಾಣವನು ಪರರಿಗೆ ಬೇಡಿದರೆ ಕೊಡಬಹುದು, ಮಾನಾಭಿಮಾನವ ತಗ್ಗಿಸಬಹುದು, ಪ್ರಾಣದಾಯಕನಾದ ಆದಿಕೇಶವರಾಯ, ಪ್ರಾಣದಾಯಕನಾದ ಆದಿಕೇಶವರಾಯ, ಜಾನ ಶ್ರೀಕೃಷ್ಣ ನಿನ್ನ ಅಡಿಯ ಬಿಡಲಾಗದು, ನಿನ್ನಡಿಯ ಬಿಡಲಾಗದು, 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ, ತೊರೆದು ಜೀವಿಸಬಹುದೇ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಎಲ್ಲರಿಗೂ ಶರಣಾರ್ಥಿ. ಅನಂತ ಶರಣಾರ್ಥಿಗಳು. ನಿಜಕ್ಕೂ ವಚನ ಸಾಹಿತ್ಯ, ಕನಕ ದಾಸ ಸಾಹಿತ್ಯ, ಎಲ್ಲ ಸಾಹಿತ್ಯವನ್ನ ಮಾನವ ಪರ ಜನಪರ ಕಾಳಜಿಯನ್ನು ಹೊತ್ತಕ್ಕಂಥ ಎಲ್ಲ ಸಾಹಿತ್ಯವನ್ನ ಜನರಿಗೆ ಉಣಿಸಿ ಇವತ್ತ ಸಾಮಾಜಿಕ ಚಿಂತನೆಯನ್ನ, ಸಾಮಾಜಿಕ ಕಾಳಜಿಯನ್ನ ನಿರ್ವಹಿಸಬೇಕಂತ ಕರ್ತವ್ಯ ನಮ್ಮ ಮೇಲಿದೆ. ತಾವೆಲ್ಲರೂ ಕೂಡ ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆಗೆ ಮತ್ತು ಪ್ರತಿ ರವಿವಾರ 11:25ಕ್ಕೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು.
ವಚನ ಅಧ್ಯಯನ ವೇದಿಕೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಉಪನ್ಯಾಸಗಳನ್ನು ನೋಡ್ರಿ. ಮತ್ತೊಮ್ಮೆ ಪ್ರಿನ್ಸಿಪಾಲರು ಆತ್ಮೀಯ ಸ್ನೇಹಿತರಾದಂತಹ ಡಾಕ್ಟರ್ ಶಿವಪ್ಪ ಕುರಿ ಸರ್ ಅವರಿಗೆ ಅನಂತ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣ. ಶರಣು ಶರಣಾರ್ಥಿ ಸರ್. ಶರಣು ಶರಣಾರ್ಥಿಗಳು. ಪ್ರಾರ್ಥನಾ ಮಾಡಿ ಶರಣು ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.